ಹಾಯ್, ಎಲ್ರಿಗೂ ನಮಸ್ಕಾರ. ರೀಸೆಂಟ್ಲಿ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿ ಮೂಲಕ ಒಂದು Q&A ಸೆಷನ್ ಬಗ್ಗೆ ನಾನು ಪೋಸ್ಟ್ ಮಾಡಿದ್ದೆ. ಅಂದ್ರೆ ನೀವು ಪ್ರಶ್ನೆಗಳನ್ನ ಕೇಳಿ ಅದಕ್ಕೆ ನಾನು ಯೂಟ್ಯೂಬ್ ವಿಡಿಯೋ ಮೂಲಕ ಆನ್ಸರ್ ಮಾಡ್ತೀನಿ ಅಂತ. ಸೊ ಹಿಯರ್ ಇಟ್ ಇಸ್. ರಫ್ಲಿ 1600 ಆಡ್ ಕ್ವೆಶನ್ಸ್ ಏನೋ ಬಂದಿತ್ತು. ಅದರಲ್ಲಿ ನಮ್ಮ ಟೀಮ್ನವರು ಟಾಪ್ 15 ಪ್ರಶ್ನೆಗಳನ್ನ ಆಯ್ಕೆ ಮಾಡಿ ಇದರಲ್ಲಿ ನನಗೆ ಕಳಿಸಿದ್ದಾರೆ. ಇದರಲ್ಲಿ ಯಾವ ಪ್ರಶ್ನೆ ಇದೆ, ಯಾವ್ದ್ರ ಬಗ್ಗೆ ಇದೆ, ನನಗೆ ಯಾವ ಐಡಿಯಾನೂ ಇಲ್ಲ. ಬಿಕಾಸ್ ಮೊದಲೇ ಎಲ್ಲ ನೋಡ್ಕೊಂಡು ತಿಳ್ಕೊಂಡು ಒಂದು ಸ್ಕ್ರಿಪ್ಟ್ ಮಾಡಿಕೊಂಡು ಹೀಗೆ ಮಾತಾಡಬೇಕು, ಇಷ್ಟೇ ಮಾತಾಡಬೇಕು ಅಂತ ನನಗೆ ಮಾತಾಡೋಕ್ಕಾಗಲ್ಲ. ಐ ವಾಂಟ್ ದಿಸ್ ಇಂಟ್ರಾಕ್ಷನ್ ಟು ಬಿ ವೆರಿ ರಾ, ರಿಯಲ್, ಅಥೆಂಟಿಕ್ ಅಂಡ್ ಅನ್ಫಿಲ್ಟರ್ಡ್. ಸೊ ಈ ಪ್ರಶ್ನೆಗಳನ್ನ ನಾನು ಕೂಡ ಈಗಲೇ ಫಸ್ಟ್ ಟೈಮ್ ನೋಡ್ತಿರೋದು. ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಟಾಕಿಂಗ್ ಹೆಡ್ ವಿಡಿಯೋ. ಇದರಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮಿಸಿ. ತುಂಬ ಟೈಮ್ ವೇಸ್ಟ್ ಮಾಡ್ದಂಗೆ ಕ್ವೆಶನ್ಸ್ಗೆ ಆನ್ಸರ್ ಮಾಡೋಣ. ಇಲ್ಲಿ ಫಸ್ಟ್ ಕ್ವೆಶ್ಚನ್ ಹುಡುಗಿ ಬಗ್ಗೆ ಇದೆ. ಸೊ ಕ್ವೆಶ್ಚನ್ ನಂಬರ್ 1. ನಾನು ಕ್ವಾಟ್ಲೆ ಕಿಚನ್ ನೋಡಿದ್ದೆ ನಿಮ್ಗೋಸ್ಕರ. ಅದರಲ್ಲಿ ನೀವು 3 ಸಲ ಬೆಸ್ಟ್ ಕುಕ್ ಆಗಿದ್ರಿ. ಸೊ ನೀವು ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂತ ಗೊತ್ತು. ಬಟ್ ನೀವು ಮದುವೆ ಆಗೋ ಹುಡುಗಿಗೆ ಅಡುಗೆ ಮಾಡಕ್ ಬರಲ್ಲ ಅಂದ್ರೆ ಪರವಾಗಿಲ್ವಾ? ಪರವಾಗಿಲ್ಲ, ನಾನೇ ಅಡುಗೆ ಮಾಡ್ಕೊಡ್ತೀನಿ, ಬಿಕಾಸ್ ನನಗೆ ಚೆನ್ನಾಗಿ ಅಡುಗೆ ಮಾಡಕ್ ಬರುತ್ತೆ. ಬಿಕಾಸ್ ಆನೆಸ್ಟ್ಲಿ ಹೇಳ್ತಿರೋದು, ನಾನು ಮದುವೆ ಆಗ್ಬೇಕು ಅಂತ ಒಂದು ಹುಡುಗಿನ ಹುಡುಕಕ್ ಹೋದ್ರೆ ಅವಳಿಗೆ ಅಡುಗೆ ಮಾಡಕ್ ಬರುತ್ತಾ, ಮನೆ ಕೆಲಸ ಮಾಡಕ್ ಬರುತ್ತಾ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಫೋಕಸ್ ಮಾಡೋ ಆಸ್ಪೆಕ್ಟ್ಸ್ ಯಾವ್ದ್ರ ಬಗ್ಗೆ ಅಂದ್ರೆ, ಅವಳಲ್ಲಿ ಎಂಪತಿ ಇದೆಯಾ, ಕೈಂಡ್ನೆಸ್ ಇದೆಯಾ, ಹ್ಯುಮ್ಯಾನಿಟಿ ಇದೆಯಾ, ಅವಳ ವ್ಯಾಲ್ಯೂ ಸಿಸ್ಟಮ್ ಹೇಗಿದೆ, ಅಂದ್ರೆ ಅವಳ ತಂದೆ ತಾಯಿ ಅವಳು ಕೊಟ್ಟಿರೋ ಸಂಸ್ಕಾರ ಹೇಗಿದೆ, ಆಸ್ ಅ ಪರ್ಸನ್ ಅವಳ ಪ್ರಿಫರೆನ್ಸಸ್ ಏನು, ಪ್ರಯಾರಿಟೀಸ್ ಏನು, ಆಮೇಲೆ ದೊಡ್ಡವರು, ಚಿಕ್ಕವರು, ಬಡವರು, ಶ್ರೀಮಂತರು ಯಾರೇ ಇರಲಿ ಅವರೆಲ್ಲರೂ ಸಮಾನವಾಗಿ ಅವಳಿಗೆ ಸಮನಾಗಿ ಅವಳು ಅವ್ರನ್ನ ಗೌರವ ಕೊಟ್ಟು ಮಾತಾಡಿಸ್ತಾಳ. ಆಮೇಲೆ ಲೈಫಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ, ಅದು ಫಿನಾನ್ಷಿಯಲಿ, ಮೆಂಟಲಿ, ಫಿಸಿಕಲಿ, ಎಮೋಷನಲಿ ಎಲ್ಲ ರೀತಿ. ಸೊ ಆ ಎಲ್ಲ ತರ ಸಿಚುಯೇಷನ್ಸ್ ಅಲ್ಲೂ ಬ್ಯಾಲೆನ್ಸ್ಡ್ ಆಗಿ ಸ್ಟೇಬಲ್ ಆಗಿ ಇರಕ್ಕಾಗತ್ತಾ ಅವಳ ಕೈಯಲ್ಲಿ? ಆ ಟ್ರಬಲ್ ಟೇಕಿಂಗ್ ಕೆಪಾಸಿಟಿ ಅಥವಾ ಟ್ರಬಲ್ ಹ್ಯಾಂಡ್ಲಿಂಗ್ ಕೆಪಾಸಿಟಿ ಇದೆಯಾ? ಈ ವಿಚಾರಗಳು ನನಗೆ ಮ್ಯಾಟರ್ ಆಗುತ್ತೆ ಹೊರತು ಅವಳಿಗೆ ಅಡುಗೆ ಮಾಡಕ್ ಬರುತ್ತಾ, ಮನೆ ಕೆಲಸ ಮಾಡಕ್ ಬರುತ್ತಾ ಅನ್ನೋದೆಲ್ಲ ನಾನು ಜಾಸ್ತಿ ಫೋಕಸ್ ಮಾಡಕ್ ಹೋಗಲ್ಲ. ಬಿಕಾಸ್ ಅಂಡ್ ಇವತ್ತಿನ ಕಾಲದಲ್ಲಿ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಬೇಸಿಕ್ಸ್ ಅಟ್ಲೀಸ್ಟ್ ಕಲ್ತ್ಕೊಂಡಿರ್ತಾರೆ. ಒಂದು ಕಾಫಿ ಮಾಡೋದು, ಅನ್ನ ಮಾಡೋದು, ಸಿಂಪಲ್ ಆಗಿ ಒಂದು ರಸಮ್, ಗೊಜ್ಜು ಮಾಡೋದು, ಅಂಡ್ ಅವ್ರ ಸರೌಂಡಿಂಗ್ಸ್ ಅವ್ರು ಕ್ಲೀನ್ ಆಗಿ ಇಟ್ಕೊಳ್ಳೋ ಬೇಸಿಕ್ಸ್ ಅಟ್ಲೀಸ್ಟ್ ಎಲ್ಲ ಹೆಣ್ಮಕ್ಳು ಕಲ್ತಿರ್ತಾರೆ. ಬಟ್ ಲೆಟ್ಸ್ ಅಸ್ಯೂಮ್ ನಾನು ಮದುವೆ ಆಗೋ ಹುಡುಗಿಗೆ ಬೇಸಿಕ್ಸು ಬರಲ್ಲ ಅಂದ್ರೂ ಪರವಾಗಿಲ್ಲ, ಅದನ್ನ ನಾನೇ ಹೇಳ್ಕೊಡ್ತೀನಿ. ಪ್ರೀತಿಯಿಂದ ಹೇಳ್ಕೊಟ್ರೆ ಕಲಿಯುವಂತ ಹೆಣ್ಮಕ್ಳು ಇವತ್ತಿನ ಕಾಲದಲ್ಲಿ ಇನ್ನೂ ಇದ್ದಾರೆ. ಸೊ ಅದು ಅಗೇನ್ ಏನೋ ಒತ್ತಾಯ ಪೂರ್ವಕವಾಗಿ ನೀನ್ ಕಲಿಲೇಬೇಕು ಅಂತ ಹಿಂಸೆ ಮಾಡಿ ಕಲ್ಸೋದಂತಲ್ಲ. ಬೇಸಿಕ್ ಅಡುಗೆ ಮಾಡೋದು, ನಮ್ಮ ಸರೌಂಡಿಂಗ್ ನಾವು ಕ್ಲೀನ್ ಆಗಿ ಇಟ್ಕೊಳ್ಳೋದು, ಬೇಸಿಕ್ ಸರ್ವೈವಲ್ ಸ್ಕಿಲ್ಸ್ ಅಷ್ಟೇ. ಸೊ ಅದು ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಪ್ರೀತಿಯಿಂದ ನನ್ನ ಹೆಂಡತಿಗೆ ನಾನು ಹೇಳ್ಕೊಡ್ತೀನಿ. ಸೊ ನನ್ನ ಹೆಂಡತಿಗೆ ಅಡುಗೆ ಮಾಡೋಕೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಬಿಕಾಸ್ ನನಗೆ ಅದಕ್ಕಿಂತ ಹೆಚ್ಚಾಗಿ ಆಕೆ ಒಬ್ಳು ವ್ಯಕ್ತಿಯಾಗಿ, ವ್ಯಕ್ತಿತ್ವವಾಗಿ ಇಷ್ಟು ದಿನ ಹೇಗೆ ಕಂಡಕ್ಟ್ ಮಾಡ್ಕೊಂಡಿದ್ದಾಳೆ, ಮುಂದೆ ಹೇಗಿರ್ತಾಳೆ ಅನ್ನೋದು ಅಷ್ಟೇ ನನಗೆ ಮ್ಯಾಟರ್ ಆಗುತ್ತೆ. ಸೊ ಮೂವಿಂಗ್ ಆನ್ ಟು ದ ಸೆಕೆಂಡ್ ಕ್ವೆಶ್ಚನ್. ನಿಮ್ಮ RK ಸ್ಟುಡಿಯೋಸ್ನ ಮೊದಲನೇ ಸಿನಿಮಾ ಹೆಸರು ಬಿಂಗು ಅಂತ ಇಟ್ಟಿದ್ದೀರಾ, ನೆಕ್ಸ್ಟ್ ಸಿನಿಮಾ ಹೆಸರು ಕುರ್ಕುರೆ ಅಂತ ಇಡ್ತೀರಾ? ಇಲ್ಲಿ ಯಾರ್ದು ಹೆಸರು ಹಾಕಿಲ್ಲ ಯಾರಿದು ಅಂತ. ಬಟ್ ಈ ಪ್ರಶ್ನೆ ನಂಗೆ ತುಂಬಾ ಜನ ಕೇಳಿದಾರೆ, ಆಯ್ತಾ. ಅಂದ್ರೆ ಬಿಂಗೋ ಕುರ್ಕುರೆ ಅಂತಲ್ಲ, ಬಿಂಗೋ ಅಂತ ಯಾಕೆ ಇಟ್ಟಿದ್ದೀರಾ ಅಂತ ತುಂಬಾ ಜನ ಕೇಳಿದ್ದಾರೆ. ಸೊ ಅದನ್ನ ಆನ್ಸರ್ ಮಾಡ್ತೀನಿ. ಸೊ ಬಿಂಗೋ ಅನ್ನೋದು ಒಂದು ಗೇಮ್. ಅದು ಮೋಸ್ಟ್ಲಿ ಎಷ್ಟೊಂದು ಜನ ಆಡಿರ್ತೀರ, ಅಥವಾ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಅದನ್ನ ಹೌಸಿ ಅಂತ ಕರಿತಾ ಇದ್ರು. ಹೌಸಿ ಅಂತ ಅಂದ್ರೆ ಒಂದು ಶೀಟ್ ಆಫ್ ಪೇಪರ್ ಅಲ್ಲಿ ಒಂದಷ್ಟು ನಂಬರ್ಸ್ ಇರುತ್ತೆ. ಅಲ್ಲೊಬ್ರು ಗೇಮ್ ನ ಕಂಡಕ್ಟ್ ಮಾಡ್ತಿರ್ತಾರೆ. ಅವರು ಒಂದಷ್ಟು ಪೈಲ್ ಆಫ್ ನಂಬರ್ಸ್ ಇಂದ ನಂಬರ್ ಪಿಕ್ ಮಾಡಿ ಒಂದು ನಂಬರ್ ಹೇಳ್ತಾರೆ. ನಮ್ಮ ಹತ್ರ ಇರೋ ಶೀಟ್ ಅಲ್ಲಿ ಆ ನಂಬರ್ ಇದ್ರೆ ಇದರದನ್ನ ಟಿಕ್ ಮಾಡ್ತೀವಿ, ಇಲ್ಲ ಪಂಚ್ ಮಾಡ್ತೀವಿ. ಅಂಡ್ ಯಾವುದೇ 5 ನಂಬರ್ಸ್ ಇದರ್ ಹಾರಿಜಾಂಟಲಿ, ವರ್ಟಿಕಲಿ ಅಥವಾ ಡಯಾಗ್ನಲಿ ಒಂದು ಲೈನ್ ಫಾರ್ಮ್ ಮಾಡಿದ್ರೆ ಆ ಗೇಮ್ ಗೆದ್ದ, ಆ ವ್ಯಕ್ತಿ ಆ ಗೇಮ್ ಗೆದ್ದಂಗೆ. ಸೊ ಹೀಲ್ ಸೇ ಬಿಂಗೋ ಅಥವಾ ಹೌಸಿ ಅಂತ ಹೇಳಿ ಗೇಮ್ ಗೆಲ್ತಾರೆ. ಸೊ ನಮ್ಮ ಸಿನಿಮಾದಲ್ಲೂ ಕೂಡ ಹೀರೋ ಲೈಫ್ ಅಲ್ಲಿ ಒಂದಷ್ಟು ಘಟನೆಗಳು, ಅವನ ಅದೃಷ್ಟ ಅವನ ಕೈ ಹಿಡಿದಾಗ ಅವನ ಲೈಫಲ್ಲಿ ಆಗೋ ಒಂದಷ್ಟು ಘಟನೆಗಳು ಒಂದಾದ್ಮೇಲೆ ಒಂದು ಸೀಕ್ವೆನ್ಸ್ ಅಲ್ಲಿ ಜಾಯ್ನ್ ಆಗ್ತಾ ಹೋಗುತ್ತೆ. ಅಂದ್ರೆ ಎಲ್ಲ ಅವನ ಅನುಕೂಲಕ್ಕೆ ಎಲ್ಲ ಅವನ ಅನುಕೂಲಕ್ಕೆ ಆಗುತ್ತೆ ಆ ವಿಚಾರಗಳು. ಸೊ ಅವ್ನ್ ಮಾಡ್ಕೊಳ್ಳೋ ಎಡವಟ್ಟು ಕೂಡ ಅವನ ಫೇವರ್ ಅಲ್ಲಿ ವರ್ಕ್ ಆಗ್ಬಿಡುತ್ತೆ. ಸೊ ಅದು ಅದೃಷ್ಟ ಕೈ ಹಿಡಿದಾಗ. ಸೊ ಅವ್ನ ಲೈಫಲ್ಲಿ ಯಾವಾಗ್ಲೂ ಎಡವಟ್ಟು ಆಗ್ತಿದ್ದ ಅವ್ನ ಲೈಫಲ್ಲಿ ಅದೃಷ್ಟ ಕೈ ಹಿಡಿದಾಗ ಅವ್ನು ಮಾಡಿದ ಎಡವಟ್ಟು ಕೂಡ ಅವ್ನ ಫೇವರ್ ಅಲ್ಲಿ ವರ್ಕ್ ಆಗಿ
ಎಲ್ಲ ಒಂದು ಸೀರೀಸ್ ಅಲ್ಲಿ ಗೆದ್ದು ಹಿ ವಿನ್ಸ್ ದ ಗೇಮ್, ಅಂದ್ರೆ ಅವನ ಲೈಫ್ ನ ಗೆಲ್ತಾನೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಮಾಡಿರೋ ಸಿನಿಮಾ. ಸೊ ಅದಕ್ಕೋಸ್ಕರ ಬಿಂಗೋ ಅಂತ ಇಟ್ಟಿರೋದು. ಇದಕ್ಕೂ ಬಿಂಗೋ ಕುರ್ಕುರೆ ಚಿಪ್ಸ್ಗೂ ಸಂಬಂಧ ಇಲ್ಲ. ಈ ಪ್ರಶ್ನೆ ಯಾರು ಕೇಳಿದೀರಾ ಅಂತ ನಮ್ಮ ಟೀಮ್ ಅವ್ರ ಹತ್ರ ಇರುತ್ತೆ, ಯಾರು ಕೇಳಿದಾರೆ ಅಂತ ನಾನು ಮಾತಾಡ್ತೀನಿ ನಿಮ್ಮ ಹತ್ರ ಪರ್ಸನಲ್ ಆಗಿ. ಸೊ ನೆಕ್ಸ್ಟ್ ಕ್ವೆಶ್ಚನ್, just wanted to ask this question. I've always been curious about. Wow, ಈ ಪ್ರಶ್ನೆ ಶಿವ ಮತ್ತೆ ಶಕ್ತಿ ಬಗ್ಗೆ ಇದೆ ಅಂಡ್ ಇದು ಫುಲ್ ಇಂಗ್ಲಿಷ್ ನಲ್ಲಿ ಇದೆ. ಸೊ ಫಸ್ಟ್ ಇಂಗ್ಲಿಷ್ ಅಲ್ಲಿ ಓದ್ಬಿಟ್ಟು ಆಮೇಲೆ ಕನ್ನಡ ಟ್ರಾನ್ಸ್ಲೇಟ್ ಮಾಡ್ತೀನಿ. Just wanted to ask this question. I've always been curious about the story of Shiva and Shakti. After Sati died, Shiva went into deep meditation. When she was reborn as Parvati, Shiva initially rejected her. Parvati then did intense penance and chose herself first, eventually becoming Shakti, and only then Shiva accepted her. Many people say this story of how Parvati had to become worthy of Shiva shows how Parvati had to become worthy of Shiva, but I've always wondered, if love is divine and balanced, shouldn't effort come from both sides? And Parvati clearly wanted Shiva and did tapas for him, but did Shiva also long for Shakti in the same way, or was his acceptance more about cosmic balance than desire? Very nice question. ಈ ಪ್ರಶ್ನೆ ನಾನು ಆನ್ಸರ್ ಮಾಡ್ಬೋದು ಅಂತ ಅನ್ಕೊಂಡು ನನಗೆ ಕೇಳಿದಿರಲ್ಲ, ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ಇದನ್ನ ಕನ್ನಡಕ್ಕೆ ತರ್ಜುಮೆ ಮಾಡ್ಬಿಡ್ತೀನಿ. ಏನಂದ್ರೆ, ಸತಿಯ ಸಾವಿನ ನಂತರ ಶಿವ ತಪಸ್ ಮಾಡಕ್ ಹೋಗ್ತಾನೆ. ಸತಿ ಮತ್ತೆ ಪಾರ್ವತಿಯಾಗಿ ಹುಟ್ಟಿದ್ಮೇಲೆ ಶಿವ ಇನಿಷಿಯಲಿ ಅವ್ರನ್ನ ರಿಜೆಕ್ಟ್ ಮಾಡ್ತಾನೆ. ಅದಾದ್ಮೇಲೆ ಪಾರ್ವತಿ ಮತ್ತೆ ತಪಸ್ ಮಾಡಿ ಶಕ್ತಿಯಾಗಿ ಬದಲಾದ ಮೇಲೆ ಶಿವ ಆಕೆಯನ್ನ ಆಕ್ಸೆಪ್ಟ್ ಮಾಡ್ತಾನೆ. ಸೊ ತುಂಬಾ ಜನ ಇದು ಪಾರ್ವತಿ ತನ್ನ ಅರ್ಹತೆನ ಶಿವನಿಗೆ ಪ್ರೂವ್ ಮಾಡಿ ಆಮೇಲೆ ಶಿವನ ಮದುವೆ ಆಗಿದ್ದಾರೆ ಅಂತ ಹೇಳ್ತಾರೆ. ಸೊ ಇವರಿಬ್ಬರ ಪ್ರೀತಿಯನ್ನ ತುಂಬಾ ಶುದ್ಧ ಒಂದು ಡಿವೈನ್ ಯೂನಿಯನ್ ಅಂತ ಕರೀತಾರಲ್ಲ. ಸೊ ಆ ಲವ್ ಅಷ್ಟು ಡಿವೈನ್ ಲವ್ ಅಂದ್ಮೇಲೆ ಎಫರ್ಟ್ ಅಥವಾ ಎಫರ್ಟ್ಸ್ ಅನ್ನೋದು ಎರಡೂ ಕಡೆಯಿಂದ ಬರ್ಬೇಕಲ್ವಾ. ಬರೀ ಪಾರ್ವತಿ ಯಾಕೆ ಮಾಡ್ಬೇಕಿತ್ತು, ಶಿವನೂ ಮಾಡ್ಬೇಕಿತ್ತಲ್ವಾ, ಅಥವಾ ಇದು ಜಸ್ಟ್ ಈ ಲೋಕ ಕಲ್ಯಾಣಕ್ಕೋಸ್ಕರ ಆದ ಮದುವೆನಾ ಅಂತ ಕೇಳಿದ್ದಾರೆ. ಸೊ ನೀವು ಕೇಳಿರೋ ಪ್ರಶ್ನೆನಲ್ಲೇ ಬಹಳಷ್ಟು ಆನ್ಸರ್ ಇದೆ. ಅಗೇನ್ ಈ ಪ್ರಶ್ನೆಗೆ ನಾನು ಓದಿರೋಷ್ಟು, ತಿಳ್ಕೊಂಡಿರೋಷ್ಟು, ನೋಡಿರೋಷ್ಟು, ಕೇಳಿರೋಷ್ಟು ಅದರ ಅನುಸಾರವಾಗಿ ಒಂದಷ್ಟು ಆನ್ಸರ್ ಮಾಡ್ತೀನಿ. ನನ್ನ ಇಂಟರ್ಪ್ರಿಟೇಷನ್ಸ್ ಅಲ್ಲಿ ಇನ್ನೊಂದು ಸಣ್ಣ ಪುಟ್ಟ ತಪ್ಪುಗಳಿದ್ರೆ ದಯವಿಟ್ಟು ನನ್ನ ಸರಿ ಮಾಡಿ ಆಯ್ತಾ. ಸೊ ಈ ಶಿವ ಮತ್ತೆ ಸತಿ ಕಥೆಯನ್ನ ಫಸ್ಟ್ ಹೇಳ್ಬಿಡ್ತೀನಿ. ಅಂದ್ರೆ ದಕ್ಷನ ಮಗಳು ಶಿವ ದಕ್ಷ ಯಜ್ಞ ಮಾಡ್ಬೇಕಾದ್ರೆ ದಕ್ಷನ ಮಗಳು ಶಿವ ಅಲ್ಲ, ದಕ್ಷನ ಮಗಳು ಸತಿ ದಕ್ಷ ಯಜ್ಞ ಮಾಡ್ಬೇಕಾದ್ರೆ ಸತಿಯ ಗಂಡ ಶಿವನಿಗೆ ದಕ್ಷ ಅವಮಾನ ಮಾಡ್ತಾನೆ. ಆ ಅವಮಾನ ತಡ್ಕೊಳಕ್ಕಾಗದೆ ಸತಿ ಪ್ರಾಣತ್ಯಾಗ ಮಾಡ್ತಾರೆ. ಆ ನೋವನ್ನ ಶಿವನಿಗೆ ತಡ್ಕೊಳಕ್ಕಾಗದೆ ವೀರಭದ್ರನ ರೂಪ ತಾಳಿ ದಕ್ಷ ಯಜ್ಞನ ನಾಶ ಮಾಡ್ತಾನೆ. ಮತ್ತು ಸತಿಯ ಸಾವು ಶಿವನಿಗೆ ಎಷ್ಟು ಕಾಡುತ್ತೆ ಅಂದ್ರೆ ಆತ ಗಾಢ ತಪಸ್ಸು, ಡೀಪ್ ಮೆಡಿಟೇಷನ್ ಮತ್ತೆ ಒಂಥರ ವೈರಾಗ್ಯಕ್ಕೆ ಹೋಗ್ಬಿಡ್ತಾರೆ. ಇದಾದ ಮೇಲೆ ಸತಿ ಪಾರ್ವತಿಯಾಗಿ ಜನ್ಮ ತಗೋತಾರೆ. ಅವರು ಮತ್ತೆ ಶಿವನ ಸೇರ್ಬೇಕು ಅಂತ ಬಂದಾಗ ಶಿವ ಇನಿಷಿಯಲಿ ರಿಜೆಕ್ಟ್ ಮಾಡ್ತಾನೆ. ಆಗ ಶಿವನನ್ನ ಒಲಿಸ್ಕೊಳ್ಳೋದಕ್ಕೆ ಆಕೆ ತಪಸ್ ಮಾಡ್ತಾರೆ. ಅದು ಶಿವನನ್ನ ಒಲಿಸ್ಕೊಳ್ಳೋದಕ್ಕೆ ತಪಸ್ ಮಾಡಿದ್ರು ಅನ್ನೋದು ಎಷ್ಟು ನಿಜಾನೋ, ಶಿವ ಅನ್ನೋದು ಒಂದು ಏನಂತೀವಿ ಪ್ಯೂರ್ ಕಾನ್ಶಿಯಸ್ನೆಸ್ ಅಂತ ನೋಡ್ತೀವಿ, ಸಿಂಬಲ್ ಆಫ್ ಪ್ಯೂರ್ ಕಾನ್ಶಿಯಸ್ನೆಸ್. ಅಂದ್ರೆ ಶಿವನ ಚೇತನ ಬಹಳ ಶುದ್ಧ ಅಂತ. ಆ ಚೇತನದ ಜೊತೆ ಒಂದಾಗಬೇಕು ಅಂದ್ರೆ ಇಫ್ ಶಿ ಹ್ಯಾಸ್ ಟು ಯುನೈಟ್ ವಿತ್ ಸಚ್ ಪ್ಯೂರ್ ಕಾನ್ಶಿಯಸ್ನೆಸ್, ಶಿ ಆಲ್ಸೋ ಹ್ಯಾಸ್ ಟು ರೀಚ್ ದಟ್ ಲೆವೆಲ್. ಅಂದ್ರೆ ಪಾರ್ವತಿ ತನ್ನಲ್ಲಿರುವ ಒಂದು ಡಿವೈನ್ ಎನರ್ಜಿನ ರಿಯಲೈಸ್ ಮಾಡ್ಕೊಂಡು ಅವೇಕನ್ ಮಾಡ್ಕೊಂಡು ಶಕ್ತಿಯಾಗಿ ಬದಲಾಗಬೇಕಿತ್ತು. ದಟ್ ವಾಸ್ ಹರ್ ಡೆಸ್ಟಿನಿ. ಸೊ ಅದು ಅವ್ರ ಜರ್ನಿ ಆಗಿತ್ತು. ಅಟ್ ದ ಸೇಮ್ ಟೈಮ್ ಆ ತಪಸ್ ಮಾಡೋ ಟೈಮಲ್ಲೂ ಕೂಡ ಶಿವ ಒಂದಷ್ಟು ಸಲ ಬ್ರಾಹ್ಮಣ ವೇಷಧಾರಿಯಾಗಿ ಬಂದು ಪಾರ್ವತಿನ ಟೆಸ್ಟ್ ಎಲ್ಲ ಮಾಡಿದ್ದಾರೆ. ಅಂದ್ರೆ ಶಿವ ಏನು ಸ್ಮಶಾನದಲ್ಲಿ ಇರ್ತಾನೆ, ಭಸ್ಮ ಹಾಕೊಂಡಿರ್ತಾನೆ, ಕತ್ತಲ್ ಹಾವಿರುತ್ತೆ, ಪ್ರಾಣಿಗಳು ಚರ್ಮ ಸುತ್ಕೊಂಡು ಓಡಾಡ್ತಾನೆ, ಅವನು ಯಾಕಬೇಕು, ನೀನು ಒಬ್ಳು ರಾಣಿ ಅಲ್ವಾ, ಆರಾಮಾಗಿರು ಅಂತೆಲ್ಲ ಶಿವನೇ ಹೇಳ್ತಾನೆ. ಬಟ್ ಪಾರ್ವತಿ ಅದು ಯಾವ್ದನ್ನು ಕೇಳದೆ ಶಿವನ ಒಲಿಸ್ಕೊಳ್ಳೋ ಕಡೆ, ತಾನು ಶಕ್ತಿಯಾಗೋ ಕಡೆ ತಪಸ್ ಮಾಡ್ತಾ ಕೂರ್ತಾಳೆ. ಇದು ಶಿವ ಏನಕ್ಕೆ ಮಾಡಿದ್ದು ಅಂದ್ರೆ ಶಿವನಿಗೆ ಒಂದು ಕ್ಲಾರಿಟಿ ಬೇಕಿರುತ್ತೆ ದಟ್ ಇದು ಪಾರ್ವತಿಗೆ ಜಸ್ಟ್ ಇನ್ಫ್ಯಾಚುಯೇಷನ್ ಅಲ್ಲ ಅಥವಾ ಒಂದು ಸೋಷಿಯಲ್ ಆಂಬಿಷನ್ ಅಲ್ಲ, ಪ್ಯೂರ್ ಡಿವೈನ್ ಯೂನಿಯನ್ ನಮ್ಮಿಬ್ರದ್ದು ಸೋಲ್ ಕನೆಕ್ಷನ್ ಅಂತ ಶಿವನಿಗೆ ಗ್ಯಾರಂಟಿ ಆಗ್ಬೇಕಿತ್ತು. ಯಾಕಂದ್ರೆ ಇಲ್ಲಿ ಹೇಗೆ ಪಾರ್ವತಿ ಶಕ್ತಿಯಾಗಿ ಒಂದು ಟ್ರಾನ್ಸಿಷನ್ ಆಗೋದಕ್ಕೆ ಜರ್ನಿ ಮಾಡ್ತಿದ್ರು, ಅಟ್ ದ ಸೇಮ್ ಟೈಮ್ ಇಲ್ಲಿ ಶಿವನು ಕೂಡ ಪ್ಯಾರಲಲ್ಲಿ ಫುಲ್ ವೈರಾಗ್ಯದಲ್ಲಿದ್ದ ಶಿವ ಮತ್ತೊಮ್ಮೆ ಒಂದು ಯೂನಿಯನ್ಗೆ, ಇನ್ನೊಂದು ದಾಂಪತ್ಯಕ್ಕೆ ಸಿದ್ಧನಾಗಬೇಕಿತ್ತು. ಸೊ ಅವರ ಜರ್ನಿ ಇವರ ಜರ್ನಿ ಎರಡು ಪ್ಯಾರಲಲ್ ಆಗಿತ್ತು. ಸೊ ಇಟ್ ವಾಸ್ ನೆವರ್ ಒನ್ ಸೈಡೆಡ್, ಬರೀ ಪಾರ್ವತಿ ಎಫರ್ಟ್ ಹಾಕೋದು ಶಿವ ಹಾಕಿಲ್ಲ ಅಂತ. ಶಿವನ ಜರ್ನಿ ಹೀಗಿತ್ತು, ಪಾರ್ವತಿಯವರ ಜರ್ನಿ ಈ ಕಾರಣಕ್ಕಿತ್ತು. ಅಂಡ್ ಆಲ್ಸೋ ಅಗೇನ್ ನೀವು ಹೇಳ್ದಂಗೆ ಒಂದು ಕಾಸ್ಮಿಕ್ ಬ್ಯಾಲೆನ್ಸ್ ಅಥವಾ ಲೋಕ ಕಲ್ಯಾಣಕ್ಕೂ ಕೂಡ ಅವರಿಬ್ರು ಒಂದಾಗಬೇಕಿತ್ತು. ಯಾಕಂದ್ರೆ ಸ್ಕಂದ ಪುರಾಣದಲ್ಲಿದೆ ಇದು, ತಾರಕಾಸುರ ಅನ್ನೋ ಒಬ್ಬ ರಾಕ್ಷಸನ್ನ ಸಂಹಾರ ಮಾಡೋದಕ್ಕೆ ಶಿವ ಮತ್ತು ಶಕ್ತಿಯ ಅಂಶನೇ ಬರಬೇಕು ಅಂತ. ಅಂದ್ರೆ ಸ್ಕಂದ ಹುಟ್ಟಬೇಕಿತ್ತು.
ಅದಕ್ಕೋಸ್ಕರ ಇವರಿಬ್ರು ಯೂನಿಯನ್ ಆಗ್ಬೇಕಿತ್ತು. ಬಟ್ ಅಗೇನ್ ಇವರಿಬ್ರದು ಲವ್ ಅನ್ನೋದು ಬರೀ ಕಾಸ್ಮಿಕ್ ಬ್ಯಾಲೆನ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಕ್ಕೆ ಇವತ್ತಿಗೂ ಕೂಡ ಶಿವ ಪಾರ್ವತಿ ತರ ಲವ್ ಬೇಕು, ಅಥವಾ ನನ್ನ ಗಂಡ ಶಿವನ್ ತರ ಇರಬೇಕು, ನನ್ನ ಹೆಂಡತಿ ಪಾರ್ವತಿ ತರ ಇರಬೇಕು ಅಂತ ಬಯಸ್ತಾರೆ ಅಂದ್ರೆ, ಅವರಿಬ್ರು ಯಾವತ್ತೂ ಕೂಡ ನಾನ್ ಹೆಚ್ಚು ನೀನ್ ಹೆಚ್ಚು ಅಥವಾ ನಾನು ಹೇಳಿದ್ ನೀನ್ ಕೇಳ್ಬೇಕು ಅನ್ನೋ ಒಂದು ಕಾನ್ಫ್ಲಿಕ್ಟೇ ಇರಲಿಲ್ಲ ಶಿವ ಮತ್ತೆ ಪಾರ್ವತಿಯಲ್ಲಿ. ಅವರಿಬ್ರು ಯಾವತ್ತು ಈಕ್ವಲ್ ಅನ್ನೋ ಒಂದು ಅರ್ಧನಾರೀಶ್ವರ ಕಾನ್ಸೆಪ್ಟ್ ಇದೆಯಲ್ಲ, ದಟ್ ಈಸ್ ಅ ಸಿಂಬಲ್ ಆಫ್ ನಾನು ನೀನು ಒಂದು, ವಿ ಆರ್ ನಾಟ್ ಸಪ್ರೇಟ್, ಅಥವಾ ನೀನ್ ಬೇರೆ ನಾನ್ ಬೇರೆ, ನನ್ನ ಇದು ಬೇರೆ ನಿನ್ನ ಇದು ಬೇರೆ, ನಾನ್ ಹೆಚ್ಚು ನೀನ್ ಹೆಚ್ಚು, ಅದು ಯಾವ್ದು ಇರ್ಲಿಲ್ಲ. ಅವರಿಬ್ರು ಎಷ್ಟು ಅಂದ್ರೆ ಆ ಯೂನಿಯನ್ ಅಷ್ಟು ಡಿವೈನ್ ಯೂನಿಯನ್ ಆಗ್ಬೇಕಂದ್ರೆ ಅವರಿಬ್ರಲ್ಲ ಈಕ್ವಾಲಿಟಿ ಅಥವಾ ಅಷ್ಟು ಪ್ಯೂರ್ ಲವ್ ಇದ್ರೆ ಮಾತ್ರ ಸಾಧ್ಯ. ಎಲ್ಲೋ ಒಂದ್ ಕಡೆ ಶಿವ ಹೇಳಿದ್ದಾರೆ ಅಂತೆ, ಓದಿರೋದಾಗೇನು ಇದನ್ನು ಕೂಡ, ನಾನು ಕಡಲು ನೀನು ಅಲೆ, ನಾನು ಪುರುಷ ನೀನು ಪ್ರಕೃತಿ ಅಂತ. ಅಂದ್ರೆ ಶಿವ ಕೆನಾಟ್ ಫಂಕ್ಷನ್ ವಿತೌಟ್ ಶಕ್ತಿ ಅಂಡ್ ಶಕ್ತಿ ಕೆನಾಟ್ ಮ್ಯಾನಿಫೆಸ್ಟ್ ವಿತೌಟ್ ಶಿವ. ಅಂದ್ರೆ ಲೈಕ್ ಶಿವನ್ನ ಒಂದು ನೀರಿರೋ ಕಡಲು ಅಂತ ನಾವು ಅನ್ಕೊಳ್ಳೋಣ, ಆ ಕಡಲಿಗೆ ಒಂದು ಜೀವ ಬರೋದೇ ಅಲೆಗಳ ಮೂಲಕ, ಅಂಡ್ ಅಲೆಗಳು ಫಾರ್ಮ್ ಆಗ್ಬೇಕಂದ್ರೆ ಒಂದು ಎನರ್ಜಿ ಬೇಕು, ಆ ಎನರ್ಜಿನೇ ಶಕ್ತಿ. ಸೊ ಶಿವ ಫಂಕ್ಷನ್ ಆಗ್ಬೇಕಂದ್ರೆ ಆ ಶಕ್ತಿ ಬೇಕು, ಅಂಡ್ ಶಕ್ತಿ ಕೆನಾಟ್ ಮ್ಯಾನಿಫೆಸ್ಟ್ ವಿತೌಟ್ ಶಿವ. ಲೈಕ್ ಆ ಎನರ್ಜಿ ಫಾರ್ಮ್ ಆಗಿ, ಅಲೆ ಫಾರ್ಮ್ ಆಗಿ ನಮ್ಮ ಕಣ್ಣಿಗೆ ಕಾಣಿಸ್ಬೇಕು, ಅದರಿಂದ ಏನೊಂದು ಫಂಕ್ಷನ್ ಇದೆ ಅಂದ್ರೆ, ಆ ಶಕ್ತಿ ಒಂದು ರೂಪ ಸಿಗ್ತಿದೆ, ಒಂದು ಡೈರೆಕ್ಷನ್ ಸಿಗ್ತಿದೆ ಅಂದ್ರೆ, ಅದಕ್ಕೆ ಫಸ್ಟ್ ಅಲ್ಲೊಂದು ಕಡಲಿರಬೇಕು, ಕಡಲಲ್ಲಿ ನೀರಿರಬೇಕು, ಅದೇ ಅದು ಶಿವ. ಸೊ ಶಿವನಿಗೆ ಶಕ್ತಿ ಇಲ್ಲದೆ ಇರಕ್ಕಾಗಲ್ಲ, ಶಕ್ತಿಗೆ ಶಿವ ಇಲ್ಲದೆ ಇರಕ್ಕಾಗಲ್ಲ, ಅದೇ ಅರ್ಧನಾರೀಶ್ವರದ್ದು ಸಿಂಬಲ್. ಸೊ ಯಾ, ಇಟ್ ಈಸ್ ಅ ವೆರಿ ನೈಸ್ ಕ್ವಶನ್, ಥ್ಯಾಂಕ್ ಯು. ಎಷ್ಟೋ ದಿನ ಆದ್ಮೇಲೆ ನಾನು ಮತ್ತೆ ಒಂದಷ್ಟು ವಿಚಾರಗಳನ್ನ ರೀಕಾಲ್ ಮಾಡ್ತಾ ಇದ್ದೀನಿ, ನಾನು ಓದಿದ್ದು ತಿಳ್ಕೊಂಡಿದ್ರ ಬಗ್ಗೆ. ಸೊ ಅದಕ್ಕೆ ಮಧ್ಯೆ ಮಧ್ಯೆ ಐ ವಾಸ್ ಥಿಂಕಿಂಗ್ ಏನು 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 ಅಂತ, ಬಿಕಾಸ್ ಐ ಡಿಡ್ ನಾಟ್ ವಾಂಟ್ ಇಟ್ ಟು ಬಿ ರಾಂಗ್ ಆನ್ ದಿಸ್ ಪಾರ್ಟ್. ಅಂಡ್ ಥ್ಯಾಂಕ್ ಯು ಫಾರ್ ಆಸ್ಕಿಂಗ್ ದಿಸ್ ಕ್ವೆಶ್ಚನ್. ಅಂಡ್ ಥ್ಯಾಂಕ್ ಯು ಅಷ್ಟೇ. ಸೊ ನೆಕ್ಸ್ಟ್ ಕ್ವೆಶ್ಚನ್, ಕಾಪಾಡಪ್ಪ 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 ಮಾದೇವ ಹಾಡು ಕೇಳಿದೀನಿ, ಅದರಲ್ಲಿ ಹೀರೋಗೆ ಆದ ನೋವನ್ನ ತುಂಬಾ ಖಾರವಾಗಿ ಹೇಳಿದಿರಾ. ದಿಶಾ ಅವರ ಪಾಡ್ಕಾಸ್ಟ್ ಅಲ್ಲಿ ಕಾಪಾಡಪ್ಪ ಹಾಡಿಗೆ ಮೊದಲು ವಯಸ್ಸಿರೋ ಹುಡುಗರು ಬೇಕು ಲವ್ ಮಾಡೋಕೆ, ದುಡ್ಡಿರೋ ಅಂಕಲ್ ಬೇಕು ಮ್ಯಾರೇಜ್ ಆಗೋಕೆ ಅಂತ ನೀವೇ ಬರ್ದಿರೋ ಹಾಡಿನ ಬಗ್ಗೆ ಹೇಳಿದ್ರಿ. ಅದು ಡಬಲ್ ಖಾರವಾಗಿತ್ತು. ಆದ್ರೆ ನೀವೇ ಬರೆದಿರುವ ಕಣ್ಮಣಿ ಅಪ್ಸರೆ ಅಂತ ಹಾಡುಗಳು ಬಹಳ ಭಾವಪೂರ್ಣವಾಗಿದೆ. ಅದೇ ರೀತಿ ಇಲ್ಲೂ ಕೂಡ ಹೀರೋಗೆ ಆದ ನೋವನ್ನ ಹೀಗೆ ಬೈದು ಹೇಳುವ ಬದಲು ಮನಮುಟ್ಟುವಂತೆ ಹೇಳಬಹುದಿತ್ತಲ್ಲವಾ. ಬಿಂಗೋ ಸಿನಿಮಾಗೆ ಕತೆ ಡೈಲಾಗ್ಸ್ ನೀವೇ ಬರ್ದಿರೋದ್ರಿಂದ ಕೇಳ್ತಿದ್ದೀನಿ, ಪ್ಲೀಸ್ ರಿಪ್ಲೈ. ಓಕೆ, ನೈಸ್. ಸೊ ಫಸ್ಟ್ಲಿ ನನ್ನ ಕಣ್ಮಣಿ ಅಪ್ಸರೆ ರೈಟಿಂಗ್ ನ ಇಷ್ಟಪಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇನ್ ಅಗೇನ್ ನಾವು ಸ್ವಲ್ಪ ಖಾರವಾಗಿ ಹೇಳಿದ್ವಿ, ಬಟ್ ಅದು ನಮ್ಮ ಫೈನಲ್ ವರ್ಷನ್ ಆಗಿತ್ತು. ಇನಿಷಿಯಲ್ ಡ್ರಾಫ್ಟ್ ಅಲ್ಲಿ ಹೀರೋ ತುಂಬಾ ಬೇಜಾರು ಮಾಡಿಕೊಂಡು, ಅಂದ್ರೆ ತನಗಾದ ಒಂದು ಬ್ರೇಕಪ್ ನ ಹ್ಯಾಂಡಲ್ ಮಾಡಕ್ಕಾಗದೆ ಪ್ರಾಣ ಕಳ್ಕೋಬೇಕು ಅಂತ ಹೋಗ್ತಿರ್ತಾನೆ. ಆಗ ಒಂದು ಪ್ಯಾಥೋಸ್ ವರ್ಷನ್ನೇ ಬರ್ಕೊಂಡಿದ್ದೀನಿ ನಾನು. ಅದನ್ನು ಕೂಡ ಬೇಕಾದ್ರೆ ಹೇಳ್ತೀನಿ ನಾನು ನಿಮ್ಗೆ. ಆಡಿ ಪ್ರೀತಿಯ ನಾಟಕ, ತುಂಬಿ ಎದೆಯಲ್ಲಿ ಸೂತಕ, ನಡೆದು ಹೋದಳು ನಯವಾಗಿ, ಮಲಗಿರಲು ಪ್ರೀತಿ ಶವವಾಗಿ, ಹೇಳು ನನಗ್ಯಾಕೆ ಈ ಶಿಕ್ಷೆ, ನಾ ಮಾಡದ ತಪ್ಪಿಗೆ, ಒಂದೇ ಉತ್ತರವೇ ನನ್ನೆಲ್ಲ ಪ್ರಶ್ನೆಗೆ, ಮುಖವಾಡ ಧರಿಸಿರುವ ನನ್ನಾಕೆಯೇ, ಬರುವೆಯ ನೋಡಲು ನಾ ಸತ್ತರೆ, ಬರಲಾರೆ ಬಿಡು ನೀನೆಂದಿಗೂ, ಭಯ ನಿನಗೆ ನಿನ್ನ ಸುಳ್ಳು ಭಯಲಾದರೆ, ನಾನೇನು ಮಾಡಲಿ ಹುಲುಮಾನವ, ಮೇಲಿರುವ ದಣಿ ನಿನಗೆ ಗುಣಿ ತೋಡುವ, ನನ್ನೆದೆಯ ಉರಿಯೆಲ್ಲ ಜ್ವಾಲೆಯಾಗಿ ದಹಿಸುವುದು ನಿನ್ನ ಮನೆಯ ಸುಖವೆಲ್ಲವ, ಹೇಳು ನನಗ್ಯಾಕೆ ಈ ಶಿಕ್ಷೆ, ನೀ ಮಾಡಿದ ತಪ್ಪಿಗೆ, ಒಂದೇ ಉತ್ತರವೇ ನನ್ನೆಲ್ಲ ಪ್ರಶ್ನೆಗೆ. ಸೊ ಈ ತರ ಒಂದು ದುಃಖ ತಪ್ತನಾಗಿ ಹೀರೋ ತನ್ನ ಪ್ರಾಣ ಕಳ್ಕೊಳಕ್ ಹೋಗ್ತಿರ್ತಾನೆ. ಅಲ್ಲಿ ಇನ್ಯಾರೋ ಸಿಕ್ತಿ, ಇನ್ಯಾರ ಜೊತೆ ಏನೋ ಒಂದು ಟ್ರ್ಯಾಕ್ ಓಪನ್ ಆಗಿ ಅವ್ನ ಲೈಫ್ ಏನೋ ಚೇಂಜ್ ಆಗುತ್ತೆ ಅಂತ ಫಸ್ಟ್ ಬರ್ಕೊಂಡಿದ್ದ ಡ್ರಾಫ್ಟ್. ಬಟ್ ಅದಾದ್ಮೇಲೆ ನನ್ಗೆ ಯೋಚನೆ ಮಾಡ್ಬೇಕಾದ್ರೆ ಅನ್ಸಿದ್ದು, ಯಾಕೆ ಸಾಯ್ಬೇಕು ಅಂದ್ರೆ, ಇಬ್ರು ನಿಯತ್ತಾಗಿ ಪ್ರೀತಿಸಿ ಅವಳ ಮನೆಯಲ್ಲೂ ಏನೋ ದೂರ ಮಾಡ್ಬಿಟ್ರು, ಇವ್ರ ಮನೆಯವರು ದೂರ ಮಾಡಿ, ಏನೋ ಥರ್ಡ್ ಪಾರ್ಟಿ, ಥರ್ಡ್ ಪರ್ಸನ್ ಇಂದ ಇವರು ದೂರ ಆಗ್ಬಿಟ್ಟಿದ್ದಾರೆ. ಇವ್ರಿಬ್ರಿಗೂ ಇಷ್ಟ ಇದೆ ಅಂದ್ರೆ ಓಕೆ, ಆ ಪ್ರೀತಿ ನೋವನ್ನ ತಡ್ಕೊಳಕ್ಕಾಗ, ಅಂದ್ರೆ ಪ್ರೀತಿ ದೂರ ಆಗಿದ್ ನೋವನ್ನ ತಡ್ಕೊಳಕ್ಕಾಗದೆ ಏನೋ ಹಿಂಗ್ ಮಾಡ್ಕೊಳಕ್ ಹೋಗೋದು ಕರೆಕ್ಟು. ಬಟ್ ಆ ಹುಡುಗಿ ಆಲ್ರೆಡಿ ಅಲ್ಲಿ ಇನ್ನೊಬ್ಬನ ಜೊತೆ ಚೆನ್ನಾಗಿ ಖುಷಿಯಾಗಿ ಫ್ಲರ್ಟ್ ಮಾಡ್ಕೊಂಡು ಅವನ ಜೊತೆ ಒಂದು ಫ್ಯೂಚರ್ ನೋಡ್ತಿರ್ಬೇಕಾದ್ರೆ ನಿಯತ್ತಾಗಿ ಪ್ರೀತಿ ಹುಡುಗ ಹೋಗಿ ಯಾಕೆ ಸಾಯ್ಬೇಕು? ಅವ್ನ್ ಸತ್ರೆ ಏನಾಗುತ್ತೆ? ಇವತ್ತು ನಾವು ನ್ಯೂಸ್ಗಳಲ್ಲೂ ನೋಡ್ತೀವಲ್ವಾ, ಎಷ್ಟೋ ಜನ ಹುಡುಗಿ ಮೋಸ ಮಾಡಿದ್ಲು ಅಂತ ಹುಡುಗರುಗಳು ನೇಣು ಹಾಕೊಳ್ಳೋದು, ವಿಷ ಕುಡಿಯೋದು, ಸಾಯೋದೆಲ್ಲ ಮಾಡ್ತಿರ್ತಾರೆ. ಆ ಹುಡುಗನ ಮುಖ ತೋರಿಸ್ತಾರೆ ಹೊರತು ಆ ಹುಡುಗಿ ಮುಖ ಇವತ್ತು ಬ್ಲರ್ ಮಾಡಿ ತೋರಿಸ್ತಾರೆ. ಅಂಡ್ ಅದು 2 ದಿನ 3 ದಿನ ನ್ಯೂಸ್, ನಾಳೆ ಇನ್ನೊಂದು ಯಾವ್ದೋ ಬ್ರೇಕಿಂಗ್ ನ್ಯೂಸ್ ಬಂದ್ರೆ ಆ ನ್ಯೂಸ್ ಹಂಗೆ ಮರ್ತೋಗುತ್ತೆ, ಜನನೂ ಮರ್ತೋಗ್ತಾರೆ, ಎಲ್ರೂ ಮರ್ತೋಗ್ತಾರೆ. ಆ ಹುಡುಗಿ ಇನ್ನೊಬ್ಬನ ಮದುವೆ ಆಗಿ ಈ ಸ್ಟೇಟ್ ಬಿಟ್ಟು ಕಂಟ್ರಿ ಬಿಟ್ಟು ಬೇರೆ ಕಡೆ ಹೋಗಿ ಸೆಟ್ಲ್ ಆಗೋದ್ರೆ ಇವೆನ್ಚುಲಿ ಎವ್ರಿಬಡಿ ಫರ್ಗೆಟ್ಸ್ ಇಟ್, ಎಲ್ರೂ ಮರ್ತ್ ಬಿಡ್ತಾರೆ.
ಒಂದಷ್ಟು ದಿನ ಆದ್ಮೇಲೆ ಆ ಹುಡುಗನ ಮನೆಯವರು ಕೂಡ ಅವನನ್ನು ಮರ್ತು ಬಿಡ್ತಾರೆ ಅವ್ನು ಸತ್ತ ಮೇಲೆ. ಸೊ ಅಂತ ಮೋಸ ಮಾಡೋ ಹುಡುಗಿರಿಗೆ, ಅಷ್ಟು ಅನ್ಗ್ರೇಟ್ಫುಲ್ ಹುಡುಗಿರಿಗೋಸ್ಕರ ಯಾಕೆ ಸಾಯ್ಬೇಕು ನಮ್ಮ ಹೀರೋ? ಸೊ ಅವ್ನು ಸಾಯೋದ್ ಬೇಡ, ಅದನ್ನ ಬೇರೆ ತರ ಏನೋ ಟ್ವಿಸ್ಟ್ ಮಾಡಿ ಅವಳನ್ನ ಯಾರು ಮೋಸ ಮಾಡಿದ್ಲಲ್ಲ ಅವಳಿಗೆ ಅವ್ನು ಬೈದ್ ಹೇಳ್ಬೇಕು. ಬಿಕಾಸ್ ಕೆಲವರಿಗೆ ಹೋಗ್ಲಿ ಬಿಡು ದೇವ್ರು ನೋಡ್ಕೋತಾನೆ ಅಂತ ಹೇಳ್ಬೋದು, ಇನ್ ಕೆಲವರಿಗೆ ನಾವು ಅವ್ರ ಮುಖದ ಮೇಲೆ ಹೊಡೆದಂಗೆ ಹೇಳಬೇಕು. ಆ ಕಾರಣಕ್ಕೆ ಅಂತಾನೆ ನಾವು ಆ ಕಾಪಾಡಪ್ಪ ಮಾದೇವ ಹಾಡನ್ನ ಪ್ಲೇಸ್ ಮಾಡಿ ಆ ತರ ವರ್ಷನ್ ಮಾಡಿದ್ದು. ಅಂದ್ರೆ ನಿಯತ ಪ್ರೀತಿಸಿದವ್ರು ಸಾಯ್ಬಾರ್ದು, ದೇ ಹ್ಯಾವ್ ಟು ಕಮ್ ಬ್ಯಾಕ್ ಸೋ ಸ್ಟ್ರಾಂಗ್ ದಟ್ ಎದುರುಗಡೆ ಇರೋರಿಗೆ ಮುಕ್ಕೊಡ್ದಂಗೆ ಆಗ್ಬೇಕು ಅಂತ. ಸೊ ಅದಕ್ಕೋಸ್ಕರ ಬರ್ದಿದ್ದಷ್ಟೇ, ಯಾವುದೇ ರೀತಿಯಲ್ಲಿ ಸ್ತ್ರೀ ದ್ವೇಷ ನಮ್ಮಲ್ಲಿಲ್ಲ. ಅಂಡ್ ಅಗೇನ್ ಆ ಸಾಂಗ್ ರಿಲೀಸ್ ಆದಾಗಲೂ ತುಂಬಾ ಜನ ನನಗೆ ಕೇಳ್ತಿರ್ತಾರೆ, ನಿನ್ ಹುಡುಗಿರ್ ಕಂಡ್ರೆ ಆಗಲ್ವಾ, ಯಾಕೆ ಎಲ್ಲ ಹುಡುಗಿರ್ನ ಕೆಟ್ಟವ್ರು ಅಂತೀರಾ ಅಂತ. ನಾನು ಯಾವತ್ತೂ ಕೂಡ ಎಲ್ಲ ಹುಡುಗಿರು ಕೆಟ್ಟವ್ರು ಅಂತ ಹೇಳೇ ಇಲ್ಲ, ಹುಡುಗಿರಲ್ಲೂ ಕೆಟ್ಟವ್ರು ಇದ್ದಾರೆ ಅನ್ನೋದಷ್ಟೇ ನನ್ನ ವಾದ. ಸೊ ಆ ಪ್ರಶ್ನೆಗೆ ಉತ್ತರ ನಿಮ್ಗೆ ಸಮಾಧಾನ ಕೊಟ್ಟಿದೆ ಅಂತ ಅನ್ಕೊಂಡಿದೀನಿ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಬಂದು, I know you're single right now, but if you ever start dating someone, would you soft launch her or hard launch her? Hard launch. ಏನಕ್ಕೆ ಮುಚ್ಚಿಟ್ಕೋಬೇಕು ನಾನು? ಲೈಕ್ ಈ ಕೆಲವ್ರದ್ದು ಒಂದಷ್ಟು ಲಾಜಿಕ್ಸ್ ನಾನು ನೋಡಿದೀನಿ. ಅಂದ್ರೆ ಈ ದೃಷ್ಟಿ ಬಿದ್ಬಿಡುತ್ತೆ, ನಜರು, ಲೆಟ್ಸ್ ಕೀಪ್ ಇಟ್ ಪ್ರೈವೇಟ್ ಇಟ್ಸ್ ಪರ್ಮನೆಂಟ್, ಆಮೇಲೆ ಸ್ಪೇಸ್ ತಗೊಳ್ಳೋಣ, ಬ್ರೇಕ್ ತಗೊಳ್ಳೋಣ, ಅದು ಇದು ಮಣ್ಣು ಮಸಿ ಇದೆಲ್ಲ ಯಾರು ಹೇಳ್ತಾರೆ ಅಂದ್ರೆ, ಯಾರ್ಯಾರು ಎರಡೆರಡು ಮೂರ್ ಕಡೆ ಟ್ರ್ಯಾಕ್ಸ್ ಒಂದೇ ಟೈಮಲ್ಲಿ ಓಡಿಸ್ತಿರ್ತಾರೆ ಗೊತ್ತಾ, ನನ್ನ ಪ್ರಕಾರ ಅಂತವ್ರೆ ಈ ತರದೆಲ್ಲ ಮಾಡೋದು. ತುಂಬಾ ಆನೆಸ್ಟ್ ಆಗಿ ಜೆನ್ಯೂನ್ ಆಗಿರೋರು ಸಿಂಗಲ್ ಟ್ರ್ಯಾಕ್ ಅಲ್ಲಿ ಇರ್ತಾರಲ್ಲ, ಅವ್ರು ಯಾರು ನನ್ನ ಗರ್ಲ್ ಫ್ರೆಂಡ್ ನನ್ನ ಬಾಯ್ ಫ್ರೆಂಡ್ ಅಂತ ಹೇಳ್ಕೊಳ್ಳೋದಕ್ಕೆ ಅಥವಾ ತಾವ್ ರಿಲೇಶನ್ಶಿಪ್ ಅಲ್ಲಿ ಇದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ಹಿಂದೇಟ್ ಹಾಕಲ್ಲ ಅಂತ ಅನ್ಕೊಂತೀನಿ. ಸೊ ಇಟ್ಸ್ ಪ್ಯೂರ್ಲಿ ಪರ್ಸನಲ್ ಒಪಿನಿಯನ್. ಸೊ ನನ್ಗೆ ಇಫ್ ಐ ಎವರ್ ಸ್ಟಾರ್ಟ್ ಟು ಡೇಟ್ ಸಂಬಡಿ, ನಾನು ಹಾರ್ಡ್ ಲಾಂಚೇ ಮಾಡೋದು. ಬಿಕಾಸ್ ನನಗದೊಂಥರ ಕ್ಯೂಟ್ ಅನ್ಸುತ್ತೆ ಬೇರೆಯವ್ರಿಗೆ ನನ್ನ ಹುಡುಗಿ ಅಂತ ಇಂಟ್ರೊಡ್ಯೂಸ್ ಮಾಡೋದು. ಐ ಫೈಂಡ್ ಇಟ್ ವೆರಿ ಕ್ಯೂಟ್. ಲೈಕ್ ನನ್ನ ಹುಡುಗಿ, ಮೈ ಗರ್ಲ್, ಮೈ ವೈಫ್, ನನ್ನ ಹೆಂಡತಿ, ಐ ಫೈಂಡ್ ಇಟ್ ವೆರಿ ಕ್ಯೂಟ್ ಟು ಇಂಟ್ರೊಡ್ಯೂಸ್. ಏನಕ್ಕೆ ಮುಚ್ಚಿಟ್ಕೊಬೇಕು ನಾನು? ಐ ವಿಲ್ ಫ್ಲೆಕ್ಸ್ ಮೈ ಗರ್ಲ್ ಫ್ರೆಂಡ್ ಸೋ ಹಾರ್ಡ್, ಲೈಕ್ ನನ್ನ ಹುಡುಗಿ ಅಂತ ನಾನು ಹೇಳ್ತಾನೆ ಇರ್ತೀನಿ ಅನ್ಸುತ್ತೆ. ನನ್ಗೆ ಆ ಕಾನ್ಸೆಪ್ಟೇ ಅರ್ಥ ಆಗಲ್ಲ, ಏನಕ್ಕೆ ನಾನು ಬಚ್ಚಿಟ್ಕೊಬೇಕು ಅನ್ನೋದೆಲ್ಲ. ಸೊ ಇಫ್ ಐ ಎವರ್ ಸ್ಟಾರ್ಟ್ ಸೀಯಿಂಗ್ ಸಮ್ಮನ್, ನನ್ನ ಲೈಫ್ ಒಬ್ಬರು ಗರ್ಲ್ ಫ್ರೆಂಡ್ ಬಂದ್ರೆ ಖಂಡಿತವಾಗ್ಲೂ ಯಾವುದೇ ಹಿಂದೇಟಿಲ್ದೆ ನಾನು ಅವ್ರನ್ನ ಪ್ರಪಂಚಕ್ಕೆ ಪರಿಚಯ ಮಾಡ್ತೀನಿ. ಅಫ್ಕೋರ್ಸ್ ವಿತ್ ಹರ್ ಪರ್ಮಿಷನ್. ಅಂದ್ರೆ ಅವ್ರನ್ನು ಕೇಳ್ಬೇಕಲ್ವ ನಾನು, ಅವ್ರು ಓಕೆನಾ ಆ ಅಟೆನ್ಷನ್ನು, ಅಥವಾ ಒಂದಷ್ಟು ಜನ ಮೆಸೇಜ್ ಎಲ್ಲ ಮಾಡ್ಬಿಡ್ತಾರೆ ಯಾರು ಏನು ಅಂತೆಲ್ಲ ಕೇಳೋದಕ್ಕೆ. ಸೊ ಅದು ಅವ್ರಿಗೂ ಕಂಫರ್ಟೇಬಲ್ ಇದ್ರೆ ಐ ವುಡ್ ಡೆಫಿನೆಟ್ಲಿ ವಾಂಟ್ ಟು ಇಂಟ್ರೊಡ್ಯೂಸ್ ಮೈ ಗರ್ಲ್ ಫ್ರೆಂಡ್ ಟು ಎವ್ರಿಬಡಿ. ನಾನ್ ಫುಲ್ ಬಿಡಿ, ಅದು ಬೇರೆ, ಗರ್ಲ್ ಫ್ರೆಂಡ್ ಇಲ್ಲ ಯಾಕೆ ಮಾತಾಡಿ ನಮಗೆ ಬೇಜಾರಾಗತ್ತೆ. So next question, as an actor it is difficult to maintain finances. How will you deal with it? How to get pending payments from producers? ಈ ಪ್ರಶ್ನೆ ಯಾರು ಕೇಳಿದೀರಾ, ಥ್ಯಾಂಕ್ ಯು. ಬಿಕಾಸ್ ನಾನು ಇದೇ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ. ನಂದು ಕೂಡ ಒಂದಷ್ಟು ಪೇಮೆಂಟ್ಸ್ ಪೆಂಡಿಂಗ್ ಇದೆ, ಕೆಲಸ ಆಗಿದೆ, ಪೇಮೆಂಟ್ಸ್ ಬರ್ತಾ ಇಲ್ಲ. ಬಟ್ ಆಸ್ ಅನ್ ಆರ್ಟಿಸ್ಟ್ ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ಅನ್ಕೊಂಡಿದ್ದ ಟೈಮ್ಗೆ ಕೆಲವರು ಪೇಮೆಂಟ್ ಕೊಡಲ್ಲ, ಕೆಲಸ ಮಾಡಿಸ್ಕೊಂಡು ಪೇಮೆಂಟ್ ಕೊಡಲ್ಲ, ಅದೇ ಬೇಜಾರಾಗೋದು. ಬಟ್ ಲಕಿಲಿ ನನ್ನ ಲೈಫಲ್ಲಿ ನಾನು ಮಾಡಿರೋ ಹ್ಯಾಂಡ್ಫುಲ್ ಆಫ್ ಪ್ರಾಜೆಕ್ಟ್ಸ್ ಅಲ್ಲಿ ಒಬ್ರು ಮಾತ್ರ ಆ ತರ ಮಾಡಿರೋದು. ಇನ್ ಮಿಕ್ತವ್ರಲ್ಲ ಪಾಪ ಆನ್ ಟೈಮ್ ಕೊಟ್ಟಿದ್ದಾರೆ. ಬಟ್ ಆ ಒಬ್ರು ಕೊಡ್ಬೇಕಾಗಿರೋ ಅಮೌಂಟ್ ಸ್ವಲ್ಪ ಜಾಸ್ತಿನೇ ಇದೆ, ಅವ್ರು ಜಾಸ್ತಿ ದುಡ್ಡು ಕೊಡ್ಬೇಕು. ಸೊ ಅದೇನೋ ಗೊತ್ತಿಲ್ಲ, ನನಗೂ ಕೆಲವು ಸಲ ಇಕ್ಕಟ್ಟಾಗತ್ತೆ. ಕೆಲವು ಸಲ ಅನ್ಸುತ್ತೆ ನಾವು ಶೇಮ್ಲೆಸ್ ಆಗಿ ಒಂದ್ 20 ಸಲ ಫೋನ್ ಮಾಡಿ ದುಡ್ಡು ಅಂತ ಕೇಳಿದ್ರೇನೆ ಕೊಡ್ಬೇಕು ಅಂತ. ಬಿಕಾಸ್ ಆ ತರ ಹಿಂಸೆ ಕೊಡೋರಿಗೆ ಫಸ್ಟ್ ಪೇಮೆಂಟ್ ಕ್ಲಿಯರ್ ಆಗೋದು. ಯಾರು ತುಂಬಾ ಆರ್ಟಿಸ್ಟ್ಗಳು ಕೆಲವರು ಫೋನ್ ಮೇಲೆ ಫೋನ್ ಮಾಡಿ ಕಿರಿಕ್ ಮಾಡೋದು, ಅಥವಾ ಪೇಮೆಂಟ್ ಕೊಟ್ಟಿಲ್ಲ ಅಂದ್ರೆ ಶೂಟಿಂಗ್ ಬರಲ್ಲ ಅಂತಾರೆ, ಅಂತವ್ರಿಗೆಲ್ಲ ಬೇಗ ಕ್ಲಿಯರ್ ಆಗುತ್ತೆ. ನಾವು ಹೋಗ್ಲಿ ಬಿಡು ಪರವಾಗಿಲ್ಲ, ಇವತ್ತಲ್ಲ ನಾಳೆ ಕೊಡ್ತಾರೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ, ನಮ್ ಪ್ರಾಜೆಕ್ಟ್ ಅಂತ ಮಾಡ್ತೀವಲ್ಲ, ನಮ್ಮಂತವ್ರಿಗೆ ಇನ್ನೊಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಮಾಡ್ತಾರೆ. ಸೊ ಈ ಪ್ರಶ್ನೆನಲ್ಲಿ ನಾನು ನಿಮ್ಮ ಪ್ರಶ್ನೆನೇ ಇನ್ನೂ ಡಿಕೋಡ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ. ನಂದು ಅದೇ ಪ್ರಾಬ್ಲಮ್. ನನಗೆ ಸ್ವಲ್ಪ ದಬಾಯಿಸಿ ಪೇಮೆಂಟ್ ಕಿತ್ಕೊಳ್ಳೋದು ಸ್ವಲ್ಪ ಕಷ್ಟ. ನಾನು ಹೋಗ್ಲಿ ಬಿಡು ಕೊಡ್ತಾರೆ ಬಿಡು ಅಂತ. ಬಟ್ ನಾನು ಪ್ರೊಡಕ್ಷನ್ ಮಾಡಿದಾಗ, ಬಿಂಗೋ ಪ್ರೊಡ್ಯೂಸ್ ಮಾಡಿದಾಗ ಯಾರಿಗೂ ಕೂಡ ನಾನು ಪೇಮೆಂಟ್ಸ್ ನ ಇಟ್ಕೊಂಡಿಲ್ಲ. ಅವತ್ತೇ ಎಲ್ರದ್ದು ಕ್ಲಿಯರ್ ಮಾಡ್ಬಿಟ್ಟಿದ್ದೀನಿ. ಬಿಕಾಸ್ ಆಸ್ ಅನ್ ಆಕ್ಟರ್ ನನಗೆ ಗೊತ್ತಿತ್ತಲ್ವಾ ಪೇಮೆಂಟ್ಸ್ ಡಿಲೇ ಆದಾಗ ಎಷ್ಟು ಕಷ್ಟ ಆಗುತ್ತೆ ಅಂತ. ಸೊ ಕೆಲಸ ಮಾಡಿದ ತಕ್ಷಣ ಆಸ್ ಅ ಪ್ರೊಡ್ಯೂಸರ್ ಐ ಬಿನ್ ಅ ವೆರಿ ಗುಡ್ ಪ್ರೊಡ್ಯೂಸರ್. ಐ ಹೋಪ್ ನನಗೆ ಸಿಗೋ ಎಲ್ಲ ಪ್ರೊಡ್ಯೂಸರ್ಸ್ ಹಂಗೆ ಇರ್ಲಿ ಮುಂದೆ ಅಂತ. ಸೊ ಹೆಂಗೆ ಫಿನಾನ್ಸಸ್ ಮೇಂಟೈನ್ ಮಾಡ್ಬೇಕು ಅಂತ ಕೂಡ ಕೇಳಿದೀರಾ. ಸೊ ನಾನು ತುಂಬಾ ಜನಕ್ಕೆ ಹೇಳ್ತೀನಿ, ಬರೀ ಆಕ್ಟರ್ ಅಂತಲ್ಲ, ಯಾರಾದ್ರೂ ಸರಿ, ನಿಮ್ಮ
ಮಂತ್ಲಿ ಇನ್ಕಮ್ ಅಥವಾ ನಮ್ಮ ತರ ಪೀರಿಯಾಡಿಕಲ್ ಇನ್ಕಮ್ ನಿಮ್ಗೆ ಐಡಿಯಾ ಇರುತ್ತಲ್ವಾ, ಎಷ್ಟು ಬರುತ್ತೆ, ಏನ್ ಬರುತ್ತೆ, ಯಾವ ಒಂದು ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಬರುತ್ತೆ ಅಂತ. ಸೊ ಅದ್ರ ಬಗ್ಗೆ ಕೂತ್ಕೊಂಡು ಒಂದು ಬೇಸಿಕ್ ಮ್ಯಾಥ್ ಮಾಡಿ ಅದನ್ನ ಹೇಗೆ ಸೇವ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಷ್ಟು ಖರ್ಚು ಮಾಡಬೇಕು ಅಂತ ಮಾಡ್ಕೊಳ್ಳಿ. ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನ ಇವ್ರನ್ನ ನೋಡಿ ದುಂದು ವೆಚ್ಚ ಮಾಡೋದು, ಅನ್ನೆಸೆಸರಿಲಿ ಸಾಲ ಮಾಡ್ಕೊಳ್ಳೋದು ಎಲ್ಲ ಮಾಡಕ್ ಹೋಗ್ಬೇಡಿ. ಸಾಲರಹಿತ ಜೀವನಕ್ಕಿಂತ ಸುಖವಾದ ಜೀವನ ಇನ್ನೊಂದಿಲ್ಲ. ಸೊ ಅನ್ನೆಸೆಸರಿಯಾಗಿ ಸಾಲ ಮಾಡ್ಕೊಂಬಿಡಿ. ಬರೋದ್ರಲ್ಲಿ ಖುಷಿಯಾಗಿರಿ, ಅದನ್ನ ಹಾಳು ಮಾಡ್ಕೊಂಬಿಡಿ ಅಷ್ಟೇ. ಬಿ ವೈಸ್ ವೆನ್ ಇಟ್ ಕಮ್ಸ್ ಟು ಮನಿ, ಬಿಕಾಸ್ ದುಡ್ಡೇ ಎಲ್ಲ ಅಲ್ಲ, ಬಟ್ ದುಡ್ಡಿಲ್ದೆ ಏನೂ ಇಲ್ಲ. ಸೊ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಬಿಕಾಸ್ ತುಂಬಾ ದುಡ್ಡಿನ ಬಗ್ಗೆ ಮಾತಾಡೋದೆ. ನಮ್ ಬಿಂಗೋ ಸಿನಿಮಾ ಲೀಕ್ ಮಾಡ್ಬೇಕು ಅಂತ ಬಾಯಲ್ಲಿ ಬಂದ್ಬಿಡ್ತು ಆ ಡೈಲಾಗ್, ನಮ್ ಬಿಂಗೋ ಸಿನಿಮಾಲಿ ಒಂದು ಡೈಲಾಗ್ ಇದೆ ಅಂತ. ಸೊ ಅದಕ್ಕೆ ಅಬ್ರಪ್ಟ್ ಕಟ್ ಮಾಡ್ಬಿಟ್ಟೆ. ಸೊ ನೆಕ್ಸ್ಟ್ ಕ್ವೆಶ್ಚನ್. I saw you buying flowers next to Smooth Sadashiv Nagar. You were dressed sharply that day. Were you buying it to your girl? ಯಾಕೆಲ್ಲ ಹುಡುಗಿ ಬಗ್ಗೆನೇ ಕೇಳ್ತೀರಾ? ನೋ, ಬಟ್ ಆನ್ಸರಿಂಗ್ ದಿಸ್ ಕ್ವೆಶ್ಚನ್, ನಾನು ಸ್ಮೂತ್ ಸದಾಶಿವ ನಗರ್ ಹತ್ರ ಬೊಕ್ಕೆ ತಗೋತಾ ಇದ್ದೆ. ತುಂಬಾ ಚೆನ್ನಾಗಿ ಡ್ರೆಸ್ ಬಟ್ಟೆ ಹಾಕೊಂಡಿದ್ದಂತೆ. ಸೊ ಅದು ಯಾವ್ದು ಹುಡುಗಿಗೆ ತಗೊಂಡ್ ಹೋಗ್ತಾ ಇದ್ರೆ ಅಂತ ಕೇಳಿದ್ದಾರೆ. ಅದು ಹುಡುಗಿಗೋಸ್ಕರ ಅಲ್ಲ. ಐ ಕ್ಲಿಯರ್ಲಿ ರಿಮೆಂಬರ್ ಇದು ಯಾವತ್ತು ನೀವು ಹೇಳ್ತಾ ಇದ್ದೀರಾ ಅಂತ. ನಾನು ಯಾಕಂದ್ರೆ ಆ ಸ್ಮೂತ್ ಸದಾಶಿವ ನಗರ್ ಪಕ್ಕ ಇರೋ ಬೊಕ್ಕೆ ಶಾಪಲ್ಲಿ ಒಂದೇ ಸಲ ತಗೊಂಡಿರೋದು, ವೆರಿ ರೀಸೆಂಟ್ಲಿ. ಅದು ನನ್ನ ಫ್ರೆಂಡ್ ಒಬ್ಬರು ಆಸ್ಟ್ರೇಲಿಯಾದಿಂದ ಬರ್ತಾ ಇದ್ರು ಇಂಡಿಯಾಗೆ ಆಫ್ಟರ್ ಅ ಲಾಂಗ್ ಟೈಮ್. ಸೊ ಅವ್ರನ್ನ ಮೀಟ್ ಮಾಡೋದಕ್ಕೆ ಹೋಗ್ತಿದ್ದೆ. ಸ್ಮೂರ್ ಆಪೋಸಿಟ್ ನನ್ನ ಕಸಿನ್ ಆಫೀಸ್ ಇರೋದು, ಆಫೀಸಲ್ಲಿದ್ದೆ. ಸೊ ಅಲ್ಲಿಂದ ಎದುರುಗಡೆ ಬಂದು ಬೊಕ್ಕೆ ತಗೊಂಡು ನನ್ನ ಫ್ರೆಂಡ್ನ ಮೀಟ್ ಮಾಡಕ್ ಹೋದೆ. ಸೊ ಇಟ್ ವಾಸ್ ಡೆಫಿನೆಟ್ಲಿ ನಾಟ್ ಫಾರ್ ಅ ಗರ್ಲ್. ಅಂಡ್ ನಾನು ನನ್ನ ಹುಡುಗಿಗೆ ಹೂವು ತಗೊಂಡ್ರೆ ರೋಸಸ್ ಎಲ್ಲ ತಗೊಳ್ಳೋದೇ ಇಲ್ಲ. ನಾನು ನಮ್ಮ ಹುಡುಗಿಗೆ ಕೊಡೋದು ಬರೀ ಮಲ್ಗೆ ಹೂವು ಮಾತ್ರ. ಸೊ ಇಟ್ ವಾಸ್ ನಾಟ್ ಫಾರ್ ಅ ಗರ್ಲ್, ಇಟ್ ವಾಸ್ ಫಾರ್ ಅ ಫ್ರೆಂಡ್. ಸಿಂಗಲ್ ನಾನು. ಮತ್ತೆ ಮತ್ತೆ ಹುಡುಗಿ ಹುಡುಗಿ ಅಂತ ಹೇಳಿ ಹೊಟ್ಟೆ ಒರೆಸ್ಬೇಡಿ. ಸೊ ನೆಕ್ಸ್ಟ್ ಕ್ವೆಶ್ಚನ್. What or who inspired you to enter cinema industry? Talk about the struggles you faced. Why do you like cinema so much that you quit architect job and shifted here? Nice. So what or who inspired me ಅನ್ನೋ ಕ್ವೆಶ್ಚನ್ ಅಲ್ಲಿ ವಾಟ್ ನನಗೆ ಗೊತ್ತಿಲ್ಲ. ಹೂ ಅಂದ್ರೆ ಇಟ್ ಇಸ್ ಅಫ್ಕೋರ್ಸ್ ಉಪೇಂದ್ರ ಸರ್. ಅದೇನೋ ಗೊತ್ತಿಲ್ಲ, ತುಂಬಾ ವೆರಿ ಇನ್ನಸೆಂಟ್, ಆ ಟೆಂಡರ್ ನೈವ್ ಏಜ್ ಅಲ್ಲೇ ನನಗೆ ಉಪೇಂದ್ರ ಸರ್ನ ನೋಡಿ ಆದ್ರೆ ಇವ್ರ ತರ ಆಗ್ಬೇಕು, ಹಿಂಗಾಗ್ಬೇಕು, ಹಂಗಾಗ್ಬೇಕಂತ ಅಟ್ರಾಕ್ಟ್ ಆಗಿದ್ದು ಸಿನಿಮಾ ಕಡೆ. ಅಂಡ್ ಬೆಳೀತಾ ಬೆಳೀತಾ ಸಿನಿಮಾಗಳನ್ನ ನೋಡ್ತಾ ನೋಡ್ತಾ ಏನೋ ಒಂದು ಗೊತ್ತಿಲ್ಲದಂಗೆ ಒಂದು ಕನೆಕ್ಷನ್ ಬಿಲ್ಡ್ ಆಗೋಯ್ತು. ಲೈಕ್ ಇವಾಗ ನೀವು ಯಾರೋ ಒಬ್ಬ ಕ್ರಿಕೆಟರ್ ಹತ್ರ ಹೋಗ್ಬಿಟ್ಟು ನಿನ್ ಕ್ರಿಕೆಟ್ ಯಾಕೆ ಆಡ್ತೀಯಾ, ನಿನ್ ಕ್ರಿಕೆಟ್ ಯಾಕೆ ಇಷ್ಟ ಅಂದ್ರೆ ಅದಕ್ಕೊಂದು ಸಾಲಿಡ್ ಆನ್ಸರ್ ಅಥವಾ ಒಂದು ಲಾಜಿಕಲ್ ಆನ್ಸರ್ ಅಂತ ಇರಲ್ಲ. ಅದೊಂಥರ ಎಮೋಷನಲ್ ಪುಲ್. ಅದೇನೋ ಒಂಥರ ಖುಷಿ ಕೊಡುತ್ತೆ. ಇವತ್ತಿಗೂ ನನಗೆ ತುಂಬಾ ಬೇಜಾರಾದ್ರೆ ನಾನು ಯಾವ್ದೋ ಒಂದು ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ಕೊಂಡು ಬರ್ತೀನಿ. ಅದು ಯಾವ್ದಾದ್ರು ಸರಿ, ಯಾವ್ದೇ ಲ್ಯಾಂಗ್ವೇಜ್ ಆದ್ರೂ ಸರಿ. ಅಂಡ್ ನಾನು ಅಟ್ಲೀಸ್ಟ್ ವಾರಕ್ಕೊಂದ್ಸಲ 10 ದಿನಕ್ಕೊಂದ್ಸಲ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ಕೊಂಡೇ ಬರ್ತೀನಿ. ಬಿಕಾಸ್ ಅದೊಂಥರ ನಂಗೆ ಥೆರಪಿ ಇದ್ದಂಗೆ. ಆ ಥಿಯೇಟರ್ ಆಡಿಟೋರಿಯಂ ಅಲ್ಲಿ ಕೂತ್ಕೊಂಡು ಸ್ಕ್ರೀನ್ ನೋಡ್ಕೊಂಡು ಆ ಕ್ಯಾರೆಕ್ಟರ್ ಜೊತೆ ಇನ್ವಾಲ್ವ್ ಆಗಿ ಆ ಒಂದು 2-3 hours ಏನ್ ನಾವ್ ಅಲ್ಲಿ ಕೂತಿರ್ತೀವಲ್ವಾ, ನಮ್ಮ ಲೈಫಲ್ಲಿ ಆಗಿರೋ ಎಲ್ಲಾ ಕಷ್ಟಗಳನ್ನ ಮರೆತು ಇನ್ಯಾರ್ದು ಲೈಫಿಗೆ ಇನ್ವಾಲ್ವ್ ಆಗಿ ಅವ್ರ ಲೈಫಿಗೆ ನಾವು ರೂಟ್ ಮಾಡ್ತಿರ್ತೀವಿ. ಈ ಕ್ಯಾರೆಕ್ಟರ್ ಹಿಂಗಾಗ್ಬೇಕು, ಈ ಕ್ಯಾರೆಕ್ಟರ್ ಹಿಂಗ್ ಮಾಡ್ಬೇಕಂತ. ಸೊ ಅದೊಂಥರ ಮ್ಯಾಜಿಕ್ ಅಂತ ಹೇಳ್ಬೇಕಾ ಅಥವಾ ಡಿಸ್ಟ್ರಾಕ್ಷನ್ ಗೊತ್ತಿಲ್ಲ. ಬಟ್ ಫಾರ್ ಸಮ್ ರೀಸನ್ ಐ ಆಮ್ ಅಟ್ರಾಕ್ಟೆಡ್ ಟುವರ್ಡ್ ಸಿನಿಮಾ. ಇವತ್ತಿಗೂ ನನಗೆ ಥಿಯೇಟರ್ಗೆ ಹೋಗಕ್ಕಾಗಿಲ್ಲ ಅಂದ್ರೂ ಟ್ಯಾಬಲ್ ಕೂತ್ಕೊಂಡು ಯಾವ್ದಾದ್ರು ವೆಬ್ ಸೀರೀಸ್ ಸಿನಿಮಾ ನೋಡ್ಕೊಂಡು ಕೂತಿರ್ತೀನಿ. ಸೊ ಅದೊಂಥರ ಗೊತ್ತಿಲ್ಲ ನನಗೆ ಒಂದು ಐ ಆಮ್ ವೆರಿ ಅಟ್ರಾಕ್ಟೆಡ್ ಟುವರ್ಡ್ಸ್ ದಿಸ್ ಫೀಲ್ಡ್. ಸೊ ಯಾ, ಹೂ ಇನ್ಸ್ಪೈರ್ಡ್? ಅಫ್ಕೋರ್ಸ್ ಉಪೇಂದ್ರ ಸರ್. ವಾಟ್ ಇನ್ಸ್ಪೈರ್ಡ್ ನನಗೆ ಗೊತ್ತಿಲ್ಲ, ಅದಕ್ಕೆ ನಾನೇನು ಆನ್ಸರ್ ಕಂಡುಹಿಡಿತಿದ್ದೀನಿ. ಅಂಡ್ ದೆನ್ ಅಯ್ಯೋ ಇದೇನು ಅರ್ಧ ಪೇಜ್ ಇದೆ ಕ್ವೆಶ್ಚನ್ನು. ಓಕೆ ಸೊ ಇಟ್ಸ್ ಅ ವೆರಿ ಬಿಗ್ ಕ್ವೆಶ್ಚನ್. ಓದ್ತಾ ಹೋಗ್ತೀನಿ. ಕನ್ನಡ ಇಂಗ್ಲಿಷ್ ಎರಡು ಮಿಕ್ಸ್ ಮಾಡಿದ್ದಾರೆ, ಸೊ ಅರ್ಥ ಆಗುತ್ತೆ ಅಂತ ಅನ್ಕೊಂತೀನಿ. ಹಾಯ್ ಆರ್ ಕೆ ಸರ್, ಐ ಗಾಟ್ ಟು ನೋ ಯು ಥ್ರೂ ರಾಜೇಶಸ್ ಪಾಡ್ಕಾಸ್ಟ್. ಆಮೇಲೆ ನಿಮ್ಮ ಬಗ್ಗೆ ಸ್ವಲ್ಪ ಸರ್ಚ್ ಮಾಡಿದೆ. ನೀವು ಮಾಂಗಲ್ಯಂ ತಂತು ನಾನೇನೋ ಸೀರಿಯಲ್ ಹೀರೋ ಆಗಿದ್ರಿ, ಅದು ತುಂಬಾ ಪಾಪ್ಯುಲರ್ ಆಗಿತ್ತು. ಈಗ ಸಿನಿಮಾ ಮಾಡ್ತಿದ್ದೀರಾ. ನಿಮ್ಮ ಬಿಂಗೋ ಸಿನಿಮಾನ ಪಕ್ಕಾ ಥಿಯೇಟರ್ಲೇ ನೋಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಕತೆ ಕೂಡ ಪಾಡ್ಕಾಸ್ಟ್ ಅಲ್ಲಿ ನೀವು ಹೇಳಿದ ನಿಮ್ಮ ಫ್ರೆಂಡ್ ಕತೆ ತರಾನೇ. ಒಬ್ಬಳ ಜೊತೆ 5.5 years ರಿಲೇಶನ್ಶಿಪ್ ಅಲ್ಲಿದ್ದೆ. ಅವಳಿಗೆ ಬಟ್ಟೆ, ಬ್ಯಾಗ್ಸ್, ಐಫೋನ್, ಎಲೆಕ್ಟ್ರಿಕ್ ಸ್ಕೂಟರ್ ಎಲ್ಲ ಕೊಡಿಸಿದ್ದೆ. ಮೊದಲೆಲ್ಲ ಚೆನ್ನಾಗಿತ್ತು. ಆಮೇಲೆ ಅವಳ ಬಿಹೇವಿಯರ್ ಚೇಂಜ್ ಆಯ್ತು. ಏನು ಅಂತ ಕೇಳಿದಾಗ ಅಪ್ಪನ ಹೆಲ್ತ್ ಸರಿಗಿಲ್ಲ, ಆಪರೇಷನ್ ಮಾಡಿಸ್ಬೇಕು, ದುಡ್ಡು ಅಡ್ಜಸ್ಟ್ ಆಗ್ತಿಲ್ಲ ಅಂತ ತುಂಬಾ ಅತ್ತಳು. ನಾನು ನನ್ನ ಸೇವಿಂಗ್ಸ್ ಅಂಡ್ ಸಾಲ ಮಾಡಿ ಎಲ್ಲ ಸೇರಿ 8 ಲಕ್ಷ ಕೊಟ್ಟೆ. 8 ಲಕ್ಷ, 2 lakhs ಆನ್ಲೈನ್, 6 lakhs ಇನ್ ಕ್ಯಾಶ್. ಓಕೆ,
ಊರಿಗೆ ಹೋಗಿ 1 ವಾರ ಕಾಂಟ್ಯಾಕ್ಟ್ ಅಲ್ಲಿದ್ದಳು. ಆಮೇಲೆ ಅಪ್ಪ ನಮ್ಮ ಮದುವೆಗೆ ಒಪ್ಪಲ್ಲ, ಐ ಆಮ್ ಸಾರಿ, ಡೋಂಟ್ ಕಾಂಟ್ಯಾಕ್ಟ್ ಮೀ ಅಂತ ಹೇಳಿ ಎಲ್ಲಾ ಕಡೆ ಬ್ಲಾಕ್ ಮಾಡಿದಳು. ಲೇಟರ್ ಅವಳ ಫ್ರೆಂಡ್ ಇಂದ ಅವಳು ಇನ್ನೊಬ್ಬ ಶ್ರೀಮಂತ ಹುಡುಗನ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾಳೆ, ಅವನ ಜೊತೆ ಮದುವೆಗೆ ನನ್ನ ಹತ್ತಿರ ಅಪ್ಪನ ಬಗ್ಗೆ ಸುಳ್ಳು ಹೇಳಿ ದುಡ್ಡು ತಗೊಂಡು ಚೀಟ್ ಮಾಡಿದ್ದಾಳೆ ಅಂತ ತಿಳಿಯಿತು. ಬೇರೆ ನಂಬರ್ ಇಂದ ಕಾಲ್ ಮಾಡಿ ಕೇಳಿದಾಗ ತುಂಬಾ ಕೆಟ್ಟದಾಗಿ ಮಾತನಾಡಿದಳು. ನಾನು ದುಃಖ ಕೋಪದಲ್ಲಿ ಕೆಟ್ಟ ಮಾತು ಬಳಸಿದೆ, ಅದನ್ನ ರೆಕಾರ್ಡ್ ಮಾಡಿ ಎಲ್ಲರಿಗೆ ಕಳಿಸಿ ಇವನು ಯಾವಾಗಲೂ ಹೀಗೆ ಗಲಾಟೆ ಮಾಡಿ ನನಗೆ ಬೈತಾನೆ, ಅದಕ್ಕೆ ಬ್ರೇಕಪ್ ಮಾಡ್ಕೊಂಡೆ ಅಂತ ನಂಬಿಸಿದಳು. ದುಡ್ಡು ಕೇಳಿದ್ದಕ್ಕೆ ರೇಪ್ ಕೇಸ್ ಹಾಕ್ತೀನಿ ಅಂತ ಹೆದರ್ಸಿದಳು. ಎಲ್ಲರೂ ಅವಳನ್ನೇ ಟ್ರಸ್ಟ್ ಮಾಡಿದ್ರು ಬಿಕಾಸ್ ಆಫ್ ಫೀಮೇಲ್ ವಿಕ್ಟಿಮ್ ಕಾರ್ಡ್. ಶಿ ಮೂವ್ಡ್ ಆನ್ ಈಸಿಲಿ ಅಂಡ್ ಮ್ಯಾರಿಡ್ ಹಿಮ್ ಅಂಡ್ ನೌ ಶಿ ಗಾಟ್ ಡಿವೋರ್ಸ್ಡ್ ಆಲ್ಸೋ. ಬಟ್ ಇವನ್ ಆಫ್ಟರ್ ಸೋ ಮೆನಿ ಇಯರ್ಸ್ ಇಟ್ ಇಸ್ ಡಿಫಿಕಲ್ಟ್ ಫಾರ್ ಮಿ ಟು ಮೂವ್ ಆನ್. ಬಟ್ ವೈ ಇಸ್ ಇಟ್ ದ ಚೀಟರ್ಸ್ ಆರ್ ಹ್ಯಾಪಿ ಅಂಡ್ ದ ಒನ್ಸ್ ಹೂ ಆರ್ ಲಾಯಲ್ ಸಫರ್? ಇದಾದ ಮೇಲೆ ನಾನು ತುಂಬಾ ಕುಗ್ಗಿ ಹೋಗಿದ್ದೆ, ಆದ್ರೆ ನಿಮ್ಮ ಪಾಡ್ಕಾಸ್ಟ್ ನೋಡಿದ ಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಯಾಕಂದ್ರೆ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಯಾವ ಪಬ್ಲಿಕ್ ಫಿಗರ್ ಕೂಡ ಗಂಡಸರ ಪರವಾಗಿ ಮಾತಾಡಿಲ್ಲ, ಎಲ್ಲರೂ ತುಂಬಾ ಫೇಕ್ ಆಗಿ ಮಾತಾಡ್ತಾರೆ. ಆದ್ರೆ ನೀವು ಇರೋದನ್ನ ಇರೋ ಹಾಗೆ ಮಾತಾಡ್ತೀರಾ. ನೀವು ಮೆನ್ಸ್ ಮೆಂಟಲ್ ಹೆಲ್ತ್ ಬಗ್ಗೆ, ಗಂಡಸರ ಮೇಲೆ ಆಗ್ತಿರೋ ಹರಾಸ್ಮೆಂಟ್ ಬಗ್ಗೆ ತುಂಬಾ ಓಪನ್ ಆಗಿ ಮಾತಾಡ್ತೀರಾ. ನಿಮ್ಮಿಂದ ನಮ್ಮಂತವರಿಗೆ ಒಂದು ಧೈರ್ಯ ಬಂದಿದೆ. ಯುವರ್ ವರ್ಡ್ಸ್ ವರ್ಕ್ ಲೈಕ್ ಥೆರಪಿ ಟು ಮೀ. ಥ್ಯಾಂಕ್ಸ್ ಫಾರ್ ಜಸ್ಟ್ ಎಕ್ಸಿಸ್ಟಿಂಗ್ ಆರ್ ಕೆ ಸರ್. ಯು ಅಂಡ್ ಯುವರ್ ವರ್ಡ್ಸ್ ಹೀಲ್ಡ್ ಮೀ ಸೋ ಮಚ್. ಥ್ಯಾಂಕ್ಸ್ ಒನ್ಸ್ ಅಗೇನ್. ಹಾ, ಒಂದ್ ಸೆಕೆಂಡ್ ಹಂಗೆ ಈ ಪ್ರಶ್ನೆ ಹೋದ್ಮೇಲೆ ಫುಲ್ ಡಿಸ್ಟರ್ಬ್ ಆಗ್ಬಿಟ್ಟಿದೀನಿ ನಾನು. ಯಪ್ಪ, ನಾನು ಇದನ್ನ ಪ್ರಾಸೆಸ್ ಮಾಡಿ ಆನ್ಸರ್ ಮಾಡಬೇಕು. ಸೊ ಫಸ್ಟ್ಲಿ, ಒಂದು ಹುಡುಗಿ ತುಂಬಾ ದುಡ್ಡಿರೋನ್ನ ಮದುವೆ ಆಗ್ತೀನಿ ಅಂತ ಅನ್ಕೊಳ್ಳೋದು ತಪ್ಪೇ ಅಲ್ಲ. ಬಿಕಾಸ್ ಪ್ರತಿಯೊಬ್ಬರಿಗೂ ಒಂದೊಂದು ಪ್ರಿಫರೆನ್ಸಸ್ ಅಂತ ಇರುತ್ತೆ. ಅಂದ್ರೆ ನಾನು ಮದುವೆ ಆಗೋರು ನೋಡೋಕೆ ಹೀಗಿರ್ಬೇಕು, ಹಾಗಿರ್ಬೇಕು, ಇಷ್ಟು ಹೈಟ್ ಇರಬೇಕು, ಅವ್ರು ಜಿಮ್ಗೆ ಹೋಗ್ಬೇಕು, ಅಥವಾ ಅವ್ರಿಗೆ ಟ್ರಾವೆಲಿಂಗ್ ಮೇಲೆ ಇಂಟ್ರೆಸ್ಟ್ ಇರಬೇಕು, ಅದು ಇದು ಈ ತರ ಒಂದಷ್ಟು ಪ್ರಿಫರೆನ್ಸಸ್ ಇರುತ್ತಲ್ಲ. ಅದೇ ರೀತಿ ನನ್ನ ಮದುವೆ ಆಗೋರು ತುಂಬಾ ದುಡ್ಡು ಮಾಡಿರ್ಬೇಕು ಅಥವಾ ತುಂಬಾ ದುಡ್ಡು ಮಾಡಿರೋರ್ನೇ ನಾನು ಮದುವೆ ಆಗ್ತೀನಿ ಅಂತ ಒಂದು ಹುಡುಗಿ ಅನ್ಕೊಳ್ಳೋ ತಪ್ಪೇ ಅಲ್ಲ. ಬಟ್ ತಪ್ಪು ಯಾವುದು ಗೊತ್ತಾ? ಈ ತರ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಹುಡುಗರುಗಳ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದು ಅವ್ರುಗಳಿಗೆ ಮದುವೆ, ಮಕ್ಕಳು, ಫ್ಯೂಚರು, ಮನೆಗೆ ಈ ಹೆಸರಿಡೋಣ, ಮಕ್ಳಿಗೆ ಈ ಹೆಸರಿಡೋಣ, ಅದು ಇದು ಅಂತ ಇಲ್ದವ್ರ ಆಸೆ ಕನ್ಸುಗಳನ್ನ ಹುಟ್ಟಿಸಿ ಕೊನೆಗೆ ಮೋಸ ಮಾಡಿ, ಅವಮಾನ ಮಾಡಿ, ಇನ್ನೊಬ್ರ ಜೊತೆ ಏನೂ ಆಗಿಲ್ಲ ಅನ್ನೋ ತರ ಹೊಟ್ಟೋಗ್ಬಿಡ್ತಾರೆ ಗೊತ್ತಾ? ಇದು ತಪ್ಪು. ಇಫ್ ಯು ರಿಯಲಿ ವಾಂಟ್ ಟು ಗೆಟ್ ಸೆಟಲ್ಡ್ ವಿತ್ ಸಂಬಡಿ ಹೂ ಹ್ಯಾಸ್ ಮನಿ, ಪ್ಲೀಸ್ ಗೋ. ನೋ, ಇಟ್ ಇಸ್ ಯೋರ್ ಲೈಫ್, ಯೋರ್ ಚಾಯ್ಸ್. ಬಟ್ ಹಂಗ್ ಹೋಗ್ಲೇಬೇಕು ಅಂತ ನಿಮ್ಗೆ ಗೊತ್ತಿದ ಮೇಲೆ ಈ ತರ ಹುಡುಗರ ಲೈಫಲ್ಲಿ ಯಾಕೆ ಆಟ ಆಡ್ತೀರಾ? ದಿಸ್ ಇಸ್ ವೆರಿ ರಾಂಗ್. ಬಿಕಾಸ್ ಯಾರನ್ನು ಮದುವೆ ಆಗೋದಕ್ಕೋಸ್ಕರ ಪ್ರೀತಿಸ್ತಿರೋ ಹುಡುಗನ ಹತ್ರ ದುಡ್ಡಿಸ್ಕೊಂಡು ಹೋಗಿದ್ದಾರೆ ಅಂದ್ರೆ, ನಂಗೆ ಇಲ್ಲಿ ಈ ಹುಡುಗ ಎಷ್ಟು ನೋವು ಅನುಭವಿಸಿದಾನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಹುಡುಗಿ ಮೈಂಡ್ ಸೆಟ್, ಮೆಂಟಾಲಿಟಿ ಯಾವ ತರ ಇರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸರ್ ಫೈನ್, ಓಕೆ, ಕಮಿಂಗ್ ಬ್ಯಾಕ್ ಟು ಯುವರ್ ಕ್ವೆಶ್ಚನ್ ಸರ್. ಅಂಡ್ ಅಗೇನ್, ಇಲ್ಲಿ ನೀವು ನನ್ನ ಪಾಡ್ಕಾಸ್ಟ್ ನೋಡಿ ನನ್ನ ಮಾತಿಂದ ನಿಮ್ಗೆ, ಸಾರಿ, ಲೆಟ್ ಮೀ ಹ್ಯಾವ್ ಸಮ್ ವಾಟರ್. ಸಾರಿ. ಸೊ ನಿಮ್ಗೆ ನನ್ನ ಮಾತಿಂದ ಒಂದು ಧೈರ್ಯ ಬಂದಿದೆ ಅಂತ, ಅಥವಾ ನನ್ನ ಒಂದು ಪಾಡ್ಕಾಸ್ಟ್ ಅಥವಾ ಮಾತುಗಳು ನಿಮ್ಗೆ ಒಂದು ಥೆರಪಿ ತರ ವರ್ಕ್ ಆಯ್ತು ಅಂತ ಹೇಳಿದ್ರ. ಸೊ ತುಂಬಾ ಥ್ಯಾಂಕ್ಸ್. ಸೊ ಫಸ್ಟ್ಲಿ, ನಾನು ಏನಕ್ಕೆ ಮೆನ್ಸ್ ಮೆಂಟಲ್ ಹೆಲ್ತ್ ಬಗ್ಗೆ ಅಥವಾ ಗಂಡಸ್ರ ಮೇಲೆ ಆಗ್ತಿರೋ ಹರಾಸ್ಮೆಂಟ್ ಬಗ್ಗೆ ಮಾತಾಡ್ತೀನಿ ಅಂದ್ರೆ, ಐ ನೋ ಹೌ ಮಚ್ ಇಟ್ ಹರ್ಟ್ಸ್ ಬಿಕಾಸ್ ಐ ಆಮ್ ಆಲ್ಸೋ ವಿಕ್ಟಿಮ್ ಆಫ್ ಫಿಮೇಲ್ ಮ್ಯಾನಿಪುಲೇಷನ್. ಬಹಳ ಹಿಂದೆ ನಾನು ಒಂದಷ್ಟು ಜನಕ್ಕೆ ನನ್ನ ಲೈಫಲ್ಲಿ ಇವತ್ತಿನವರೆಗೂ ನಾನು ಅದನ್ನು ಎದೆ ಮುಟ್ಕೊಂಡು ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ಕೊತೀನಿ, ನಾನು ಯಾವತ್ತೂ ಯಾರಿಗೂ ಮೋಸ ಮಾಡಿಲ್ಲ, ಹರ್ಟ್ ಮಾಡಿಲ್ಲ. ಬಹಳ ಹಿಂದೆ ಒಬ್ರಿಗೆ ನಾನು ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದ್ದೆ ಅವ್ರ ಲೈಫಲ್ಲಿ, ಮೆಂಟಲಿ, ಎಮೋಷನಲಿ, ಫಿನಾನ್ಷಿಯಲಿ, ಎಲ್ಲ ರೀತಿ. ಅವ್ರೊಂದು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಇಂಟರ್ವ್ಯೂ ಕೂಡ ಹೇಗೆ ಕ್ರ್ಯಾಕ್ ಮಾಡಬೇಕು ಅಂತ ನಾನು ಅವ್ರನ್ನ ಮೆಂಟೋರ್ ಮಾಡ್ತಾ ಇದ್ದೆ. ಬಟ್ ಒಂದ್ ಸ್ವಲ್ಪ ದುಡಿಯೋಕೆ ಸ್ಟಾರ್ಟ್ ಮಾಡಿದ್ಮೇಲೆ, ದುಡ್ಡು ನೋಡಿದ್ಮೇಲೆ ಆ ವ್ಯಕ್ತಿಯ ಬಿಹೇವಿಯರ್, ಮಾತುಕತೆ ಎಲ್ಲ ಬದಲಾಗಿ, ಅಥವಾ ಅದು ಬದಲಾದ್ರು ಅಂತ ಹೇಳೋದಕ್ಕಿಂತ ಮೇ ಬಿ ಅದು ಅವ್ರ ರಿಯಲ್ ಕ್ಯಾರೆಕ್ಟರ್ ಆಗಿತ್ತೇನೋ, ಇಷ್ಟು ದಿನ ಅವ್ರು ಫೇಕ್ ಮಾಡ್ತಿದ್ರು ಅನ್ಸುತ್ತೆ. ಒನ್ಸ್ ಅವ್ರ ಲೈಫಲ್ಲಿ ನನ್ನಿಂದ ಏನು ಬೆನಿಫಿಟ್ಸ್ ಇಲ್ಲ, ಅಥವಾ ಈವಾಗ ಒಂದು ಸ್ಟೇಜ್ ಅಲ್ಲಿ ಇದ್ದೀನಿ ವೇರ್ ಐ ಕ್ಯಾನ್ ಡೂ ಥಿಂಗ್ಸ್ ಇಂಡಿಪೆಂಡೆಂಟ್ಲಿ ಅಂತ ಅವ್ರಿಗೆ ಅನಿಸ್ತು. ಅವರು ನನ್ನ ಜೊತೆ ನಡ್ಕೊಂತಾ ಇದ್ದ ರೀತಿ, ಮಾತಾಡ್ತಾ ಇದ್ದ ರೀತಿ ತುಂಬಾ ಬದಲಾಯಿತು. ಅಂಡ್ ಅಗೇನ್,
ನಂದು ಇದೇ ಮಿಸ್ಟೇಕ್. ಆ ಏಜ್ ಅಲ್ಲಿ ನಾನು ಕೂಡ ದುಡ್ಕಿ ಕೆಟ್ಟ ಮಾತಲ್ಲಿ ಬೈದ್ಬಿಟ್ಟೆ ಅವ್ರಿಗೆ. ಆ ಕೆಟ್ಟ ಮಾತೆ ಹೈಲೈಟ್ ಆಗುತ್ತೆ. ಸೊ ನೀವು ಇದನ್ನೇ ಹೇಳಿದಿರಾ, ನನ್ನ ಫ್ರೆಂಡ್ ಲೈಫಲ್ಲಿ ಅದೇ ಆಗಿತ್ತು. ಮೇ ಬಿ ಇದು ಹುಡುಗರದು ಕಾಮನ್ ಪ್ರಾಬ್ಲಮ್ ಅನ್ಸುತ್ತೆ, ಕೋಪ ಬಂದಾಗ. ಆಕ್ಚುಲಿ ಇನ್ನೊಂದು ಹೆಂಗ್ ಗೊತ್ತಾ, ನಾವು ಕೆಟ್ಟ ಮಾತಲ್ಲಿ ಬೈಯೋದು ಹರಾಸ್ ಮಾಡಕ್ಕೆ ಅಂತಲ್ಲ, ಬೇರೆ ಹುಡುಗರ ಬಗ್ಗೆ ಹೇಳ್ತಿಲ್ಲ, ಅಟ್ಲೀಸ್ಟ್ ನಂತರ ಹುಡುಗರ ಬಗ್ಗೆ ಅದನ್ನ ಹೇಳ್ತಾ ಇರೋದು. ಆ ಅನ್ಸ್ಪೋಕನ್ ಪೇನ್ ಇರುತ್ತೆ ಗೊತ್ತಾ, ಅದು ಹೆಂಗ್ ಆಚೆ ಹಾಕ್ಬೇಕಂತ ನಮ್ಗೆ ಗೊತ್ತಿರಲ್ಲ. ಅದು ಕೆಟ್ಟ ಮಾತು ಭಾಷೆನಲ್ಲಿ ಬಂದ್ಬಿಡುತ್ತೆ, ಬಿಕಾಸ್ ನಾವು ರೆಗ್ಯುಲರ್ ಹುಡುಗರ ಜೊತೆ ಮಾತಾಡ್ತಾ ಆ ತರ ಮಾತಾಡಿರ್ತೀವಲ್ಲ, ಸೊ ಇದು ಹಂಗೆ ಬಂದ್ಬಿಡುತ್ತೆ. ಬಟ್ ಅಗೇನ್ ತಪ್ಪು, ಅದನ್ನ ಯಾರು ಮಾಡಬೇಡಿ. ನಾನು ಮುಂಚೆ ಮಾಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಅದನ್ನ ಮಾಡಬೇಡಿ. ಬಿಕಾಸ್ ಯಾಕೆ ಅಂದ್ರೆ, ಈ ಊರು ಹೇಳಿದ ಇನ್ಸಿಡೆಂಟ್ ಆಗಿರ್ಬೋದು, ನನ್ನ ಲೈಫಲ್ಲಿ ಆಗಿರೋ ಇನ್ಸಿಡೆಂಟ್ ಇರ್ಬೋದು, ನನ್ನ ಫ್ರೆಂಡ್ ಲೈಫಲ್ಲಿ ಆಗಿರೋ ಇನ್ಸಿಡೆಂಟ್ ಇರ್ಬೋದು, ಅಲ್ಲೆಲ್ಲ ಇದು ಕಾಮನ್ ಫ್ಯಾಕ್ಟರ್ ಏನಂದ್ರೆ, ಅವರ ಆಕ್ಷನ್ಗೆ ನಾವು ಮಾಡಿದ ಒಂದು ಕೆಟ್ಟ ರಿಯಾಕ್ಷನ್ ಮಾತ್ರ ಹೈಲೈಟ್ ಆಗುತ್ತೆ ಹೊರತು, ಯಾರು ಕೂಡ ನಾವ್ ಆತರ ಕೆಟ್ಟಾಗಿ ರಿಯಾಕ್ಟ್ ಮಾಡೋದಕ್ಕೆ ಅವ್ರು ಏನ್ ಮಾಡಿದ್ರು ಅನ್ನೋದನ್ನ ಕೇಳೋದೇ ಇಲ್ಲ. ಸೊ ದಟ್ ಈಸ್ ದೇರ್ ಶೀಲ್ಡ್. ಸೊ ನೀವ್ ಯಾವತ್ತೇ ಆಗ್ಲಿ ಕೋಪ ಬರ್ತಿದೆ, ನಿಮ್ ಮಾತಿನ ಮೇಲೆ, ಎಮೋಷನ್ಸ್ ಮೇಲೆ ನಿಮಗೆ ಕಂಟ್ರೋಲ್ ಇಲ್ಲ ಅಂದ್ರೆ ಮಾತಾಡಕ್ಕೆ ಹೋಗ್ಬಿಡಿ, ಸುಮ್ಮನಿದ್ಬಿಡಿ. ಸ್ವಲ್ಪ ಕಾಮ್ ಡೌನ್ ಆದ್ಮೇಲೆ ಯೋಚನೆ ಮಾಡಿ ಮಾತಾಡಿ, ದುಡುಕಿ ಮಾತಾಡ್ಬೇಡಿ. ಬಿಕಾಸ್ ನಾವು ದುಡುಕಿ ಮಾತಾಡಿದಾಗ ಏನಾಗುತ್ತೆ ಅಂದ್ರೆ, ಎಲ್ಲರೂ ನಾವು ಮಾತಾಡಿದ್ರ ಬಗ್ಗೆ ಮಾತ್ರ ಇವ್ನು ಹಿಂಗ್ ಮಾತಾಡ್ದ, ಇವ್ನು ಮಾತಾಡಿದ ತಪ್ಪು ಅಂತ ಹೇಳ್ತಾರೆ ಹೊರತು, ಆ ತರ ನಾವು ರಿಯಾಕ್ಟ್ ಮಾಡೋದಕ್ಕೆ ನಮ್ಗೆ ಎಷ್ಟು ಹರ್ಟ್ ಆಯ್ತು ಅಥವಾ ಆ ವ್ಯಕ್ತಿ ಏನ್ ಮಾಡಿದ್ರು ಅಂತ ಯಾರು ಕೇಳಲ್ಲ. ಅಂಡ್ ಇದನ್ನ ಅವ್ರ ಫೇವರ್ ಅಲ್ಲಿ ಯೂಸ್ ಮಾಡ್ಕೊಂತಾರೆ. ಸೊ ಬ್ರದರ್, ನೀವು ಅಷ್ಟೇ ಈ ಒಂದು ಕ್ಯಾರೆಕ್ಟರ್ನ ನೀವು ಸರಿ ಮಾಡ್ಕೊಳ್ಳಿ. ಅಂಡ್ ನನ್ನ ಇನ್ನೊಬ್ಬ ಕ್ಲೋಸ್ ಫ್ರೆಂಡ್ ಮೇಲೂ ಕೂಡ ಒಂದು ಫಾಲ್ಸ್ ರೇಪ್ ಕೇಸ್ ಹಾಕಿದ್ರು ಒಂದು ಹುಡುಗಿ, ಜಸ್ಟ್ ಬಿಕಾಸ್ ಅವ್ರು ಪ್ರಪೋಸ್ ಮಾಡಿದ್ರು, ಇವ್ನು ರಿಜೆಕ್ಟ್ ಮಾಡ್ದ ಅನ್ನೋ ಕಾರಣಕ್ಕೆ. ಸೊ ಒಂಥರ ಇದೆಲ್ಲ ಅವರೆಲ್ಲ ಎಷ್ಟು ಕಷ್ಟ ಅನುಭವಿಸಿದ್ರು, ನನಗೆ ಪರ್ಸನಲಿ ಅದು ಎಷ್ಟು ಹರ್ಟ್ ಆಯ್ತು ಆ ವ್ಯಕ್ತಿ ಮಾಡಿದ್ದು, ಅಥವಾ ನನ್ನ ಸುತ್ತಮುತ್ತ ನನ್ನ ಫ್ರೆಂಡ್ಸ್ಗಳ ಲೈಫಲ್ಲಿ ಎಷ್ಟಾಗ್ತಿತ್ತು. ಅಂಡ್ ಯಾರು ಕೂಡ ಒಬ್ಬ ಹುಡುಗನ ಹತ್ರ ಬಂದು ಹೆಂಗಿದ್ಯಾ ಅಂತ ಕೇಳ್ತಿರ್ಲಿಲ್ಲ, ಅಥವಾ ಯಾರು ಅವ್ರ ಮೆಂಟಲ್ ಹೆಲ್ತ್ ಬಗ್ಗೆ, ಅವ್ರ ಏನ್ ಮೆಂಟಲ್ ಸ್ಟ್ರಗಲ್ಸ್ ಬಗ್ಗೆ ಯಾರು ಕೇಳ್ತಿರ್ಲಿಲ್ಲ. ಸೊ ದಟ್ ಈಸ್ ವೆನ್ ಐ ರಿಯಲೈಸ್ಡ್, ವೆನ್ ನನಗೆ ಒಂದು ಸಣ್ಣ ಐಡೆಂಟಿಟಿ ಅಥವಾ ನನಗೊಂದು ವಾಯ್ಸ್ ಸಿಕ್ಕಿದಾಗ, ಈ ತರ ಒಂದು ಕಮ್ಯುನಿಟಿ, ಒಂದು ಸ್ಪೇಸ್ ಕ್ರಿಯೇಟ್ ಮಾಡಬೇಕು, ಸೊ ದಟ್ ಬೇರೆ ಗಂಡಸರು ಬಂದು ಮಾತಾಡ್ತಾರೆ ಅಂತ. ಸೊ ಐ ಆಮ್ ಗ್ಲಾಡ್ ದಟ್ ಈಸ್ ವರ್ಕಿಂಗ್. ಅಂಡ್ ನೀವು ಕೂಡ ಅದರಿಂದ ಒಂದ್ ಸ್ವಲ್ಪ ಏನೋ ಹೀಲ್ ಆಗಿದ್ದೀರಾ ಅಂತ ಕಳ್ಸಿದ್ದೀರಾ. ಸೊ ಥ್ಯಾಂಕ್ ಯು. ಅಂಡ್ ಹಾಗೆ ಇನ್ನೊಂದು ಕ್ಲಾರಿಟಿ ಕೊಡಬೇಕು, ನಾನು ಗಂಡಸರ ಪರವಾಗಿ ಮಾತಾಡ್ತೀನಿ ಅಂದಾಗ ಎಲ್ಲಾ ಗಂಡಸರ ಪರವಾಗೂ ನಾನು ಮಾತಾಡ್ತಿಲ್ಲ. ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡೋರು, ಹರಾಸ್ ಮಾಡೋರು, ಬಲಾತ್ಕಾರ ಮಾಡೋರು, ಇಂಥ ಗಂಡಸರು ನಾನು ವಹಿಸ್ಕೊಂಡು ಮಾತಾಡ್ತಾ ಇಲ್ಲ. ಕೊಲೆ, ಸುಲಿಗೆ, ರಾಬರಿ, ರೌಡಿಸಮ್ ಮಾಡೋ ಗಂಡಸರು ನಾನು ವಹಿಸ್ಕೊಂಡು ಮಾತಾಡ್ತಿಲ್ಲ. ತಮ್ಮ ಇನ್ಸೆಕ್ಯೂರಿಟೀಸ್ಗೆ ಒಂದು ಹುಡುಗಿ ಪ್ರಾಣ ತೆಗಿಯೋರು, ಅವಳ ಮುಖದ ಮೇಲೆ ಆಸಿಡ್ ಏರ್ಚಿ ಅವಳ ಜೀವನ ಹಾಳು ಮಾಡುವಂತ ಗಂಡಸರನ್ನ ನಾನು ವಹಿಸ್ಕೊಂಡು ಮಾತಾಡ್ತಿಲ್ಲ. ಒಳ್ಳೆ ಹೆಂಡತಿ ಇದ್ರು ಹೊರಗಡೆ ಅಫೇರ್ ಇಟ್ಕೊಳ್ಳುವಂತ ಗಂಡಸರ ಬಗ್ಗೆ, ಕುಡ್ಕೊಂಡು ಬಂದು ಹೆಂಡತಿ ಮಕ್ಳಿಗೆ ಟಾರ್ಚರ್ ಕೊಡೋ ಗಂಡಸರುಗಳಿಗೆ, ಇಂಥವ್ಳು ನಾನು ಸಪೋರ್ಟ್ ಮಾಡ್ತಿಲ್ಲ. ನಾನು ಸಪೋರ್ಟ್ ಮಾಡ್ತಿರೋದು ತುಂಬಾ ಆನೆಸ್ಟ್ ಆಗಿ ಒಳ್ಳೆಯವರಾಗಿದ್ದು ಅಂಥವ್ರ ಮೇಲೆ ಒಂದು ಟಾಕ್ಸಿಕ್ ಕ್ಯಾಟಗರಿ ಆಫ್ ಹೆಣ್ಮಕ್ಳಿದ್ದಾರೆ, ಅವ್ರಗಳಿಂದ ದಬ್ಬಾಳಿಕೆ ಆಗಿ ಈ ಕಚಡ ಗಂಡಸರು ಮಾಡ್ತಿರೋ ಕೆಲಸದಿಂದ ಇವ್ರುಗಳಿಗೂ ಒಂದು ವಾಯ್ಸ್ ಸಿಗ್ತಾ ಇಲ್ಲ ಮಾತಾಡೋದಕ್ಕೆ. ಒಬ್ಬ ಗಂಡಸು ಬಂದ್ಬಿಟ್ಟು ನಂಗೆ ಏನೋ ಸಮಸ್ಯೆ ಆಗಿದೆ ಅಂತ ಹೇಳ್ಕೊಂಡ್ರೆ, ಸುಮ್ನಿರೋ, ಅವ್ನು ನೋಡ ಆ ಹುಡುಗಿಗೆ ಏನ್ ಮಾಡ್ದ, ಇವ್ನ್ ನೋಡ ಈ ಹುಡುಗಿಗೆ ಏನ್ ಮಾಡ್ದ ಅಂತಾನೆ ಮಾತಾಡ್ತಾರೆ ಹೊರತು. ಸಾರಿ, ಐ ಆಮ್ ಗೆಟಿಂಗ್ ವೆರಿ ನಾನು ತುಂಬಾ ಓವರ್ವೆಲ್ಮ್ಡ್ ಆಗಿ ಮಾತಾಡ್ತಾ ಇದ್ದೀನಿ. ಬಟ್ ಯಾ, ಸೊ ಮೈ ಇಂಟೆನ್ಷನ್ ವಾಸ್ ಓನ್ಲಿ ಟು ಕ್ರಿಯೇಟ್ ಸ್ಪೇಸ್ ಫಾರ್, ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟೆ ನನ್ನ ಕ್ವಶನ್ ಓದ್ಬಿಟ್ಟು. ಸೊ ಯಾ, ಐ ಹೋಪ್ ನಿಮ್ಗೆ ಇಷ್ಟು ನಾನು ಹೇಳಿರೋದ್ರಲ್ಲಿ ಅರ್ಥ ಆಗಿರುತ್ತೆ ಅಂತ, ನಾನು ಯಾವ ಗಂಡಸ್ರ ಪರವಾಗಿ ಮಾತಾಡ್ತಾ ಇದ್ದೀನಿ ಅಂತ. ಸೊ ಯಾ ಬ್ರದರ್, ನಿಮ್ ಪ್ರಶ್ನೆ ಬಂದು ವೈ ಇಸ್ ಇಟ್, ಯಾಕೆ ಮೋಸ ಮಾಡೋರು ಯಾವಾಗಲೂ ಚೆನ್ನಾಗಿರ್ತಾರೆ, ನಿಯತ್ತಾಗಿರೋ ಸಫರ್ ಮಾಡ್ತಾರೆ ಅಂತ. ಸಿ, ಅವ್ರು ಯಾಕೆ ಚೆನ್ನಾಗಿರ್ತಾರೆ ಅಂದ್ರೆ, ಅವ್ರು ಯಾವತ್ತೂ ಎಮೋಷನಲಿ ಇನ್ವೆಸ್ಟೇ ಆಗಿರಲ್ಲ ಅಲ್ಲಿ. ಅವರು ಏನೋ ಒಂದು ಅಜೆಂಡಾ ಇಟ್ಕೊಂಡು ಒಂದು ಇಂಟೆನ್ಷನ್ಗೋಸ್ಕರನೇ ಇರ್ತಾರೆ. ಅದು ಫುಲ್ಫಿಲ್ ಆಗಿದ ತಕ್ಷಣ ನಿಮ್ಮನ್ನು ಬಿಟ್ಟು ಇನ್ನೊಂದ್ ಕಡೆ ಹೋಗ್ತಾರೆ. ಬಿಟ್ಟು ಹೋಗೋದಕ್ಕೂ ಮುಂಚೆ ಅಲ್ಲಿ ಆಲ್ರೆಡಿ ಇನ್ನೊಂದನ್ನ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಹಾಗೇನು ಇದನ್ನ ನಾನು ಹುಡುಗಿರ್ ವಿಚಾರವಾಗಿ ಹೇಳ್ತಿಲ್ಲ, ಹುಡುಗಿ ಯಾರೇ ಆಗಿರ್ಲಿ, ಚೀಟರ್ಸ್ ಅಂಡ್ ನಿಯತ್ತಾಗಿರೋರು ಅಂತ ಮಾತಾಡ್ತಾ ಇದ್ದೀನಿ ನಾನು. ಸೊ ಅವ್ರು ಆಲ್ರೆಡಿ ನೆಕ್ಸ್ಟ್ ಯಾರಿಗೆ ಅಂತ ರೆಡಿ ಆಗಿರ್ತಾರೆ. ಅವ್ರ ಹತ್ರ ಹೋದು ಅವ್ರ ಜೊತೆ ಅವ್ರು ಚೆನ್ನಾಗಿರಲ್ಲ, ಅವ್ರ ಹತ್ರನೂ ಏನ್ ಬೇಕು ಅದನ್ನ ತಗೊಂಡು ನೆಕ್ಸ್ಟ್ ಇನ್ನೊಂದ್ ಕಡೆ ಜಂಪ್ ಆಗ್ತಾರೆ. ಸೊ ಮಂಕಿ ಬ್ರಾಂಚಿಂಗ್ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಅವ್ರು ಎಲ್ಲೂ ಎಮೋಷನಲ್ ಇನ್ವೆಸ್ಟ್ ಆಗಿರೋದ್ರಿಂದ ಅವ್ರಿಗೆ ಜಾಸ್ತಿ ದುಃಖ ಆಗಲ್ಲ. ಬಟ್ ಇವೆನ್ಚುಲಿ ದೇ ವಿಲ್ ಎಂಡ್ ಅಪ್ ಇನ್ ಸಚ್ ಅ ಪ್ಲೇಸ್ ವೇರ್ ಅವ್ರಿಗೆ ಯಾರ ಜೊತೆನೂ ರಿಯಲ್ ಕನೆಕ್ಷನ್ಸ್ ಬಿಲ್ಡ್ ಮಾಡ್ಕೊಳಕ್ ಆಗಲ್ಲ. ಎಲ್ಲಾರ ಜೊತೆ ಒಂದು ನಾಟಕ ಮಾಡ್ಕೊಂಡು ಬದುಕಬೇಕಾಗಿರುತ್ತೆ. ಎಷ್ಟು ದಿನ ನಾಟಕ ಮಾಡ್ಕೊಂಡಿರಕ್ಕಾಗತ್ತೆ ಸರ್? ಇವತ್ತಲ್ಲ ನಾಳೆ ರಿಯಾಲಿಟಿ ಬರುತ್ತೆ. ಎಷ್ಟು ಜನ ಅವ್ರನ್ನ ಅಡ್ಜಸ್ಟ್ ಮಾಡ್ಕೊಂಡು ಬದುಕ್ತಾರೆ ಅವ್ರ ಜೊತೆ. ಅದಕ್ಕೋಸ್ಕರ ಅವ್ರಿಗೆ ಇನಿಷಿಯಲಿ ಸಫರ್ ಆಗಲ್ಲ, ಬಟ್ ಇವೆನ್ಚುಲಿ ಫೈನಲಿ ಅವ್ರು ತುಂಬಾ ಕೆಟ್ಟ ಒಂದು ಲೈಫ್ನ ಅನುಭವಿಸ್ತಾರೆ. ಬಟ್ ನಿಯತ್ತಾಗಿರೋರ್ಗೆ ಏನಕ್ಕೆ ನಮ್ಗೆ ಹರ್ಟ್ ಆಗುತ್ತೆ ಅಂದ್ರೆ, ನಾವು ನಮ್ಮ ಇಡೀ ರಿಯಾಲಿಟಿ, ನಮ್ಮ ಫ್ಯೂಚರ್ನೇ ಆ ಒಂದು ವ್ಯಕ್ತಿ ಸುತ್ತ ಕಟ್ಕೊಂಡಿರ್ತೀವಲ್ವಾ. ನಾವು ಕೂತ್ರು, ನಿಂತರು, ಎದ್ರು, ಮಲ್ಗಿದ್ರು ನಾವು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀವಿ. ಪ್ರತಿಯೊಂದನ್ನು ಅವ್ರ ಜೊತೆನೆ ಅವ್ರು ಹೇಳ್ಬೇಕು, ಅವ್ರ ಜೊತೆ ಇರಬೇಕು ಅಂತ ಯೋಚನೆ ಮಾಡ್ತಿರ್ತೀವಿ. ಸೊ ನಮ್ಮ ಎಮೋಷನಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ, ಹಾಗಾಗಿ ನಮ್ಗೆ ಸಫರ್ ಆಗ್ತೀವಿ. ಬಟ್ ಇವೆನ್ಚುಲಿ ಹೋಗ್ತಾ ಹೋಗ್ತಾ ಥಿಂಗ್ಸ್ ವಿಲ್ ಗೆಟ್ ಬೆಟರ್. ಅಂದ್ರೆ ತುಂಬಾ ಜನ ಹೇಳ್ತಾರೆ ಮೂವ್ ಆನ್ ಅಂದ್ರೆ, ಮೂವ್ ಆನ್ ಅನ್ನೋದು ಮರ್ತೋಗ್ಬಿಡೋದಲ್ಲ ಒಬ್ಬ ವ್ಯಕ್ತಿನ. ನೀವು ನೀವು ನಿಜವಾಗ್ಲೂ ಪ್ರೀತಿಸಿರೋರ್ನ
ಮರ್ತ್ಬಿಟ್ಟು ಮೂವ್ ಆನ್ ಆಗಿದ್ದೀನಿ ಅಂದ್ರೆ ನೀವು ನಿಜವಾಗ್ಲೂ ಪ್ರೀತಿಸೇ ಇಲ್ಲ ಅಂತ. ಬಿಕಾಸ್ ಇಫ್ ಯು ಲವ್ ಸಂಬಡಿ ಟ್ರೂಲಿ ಯು ಕ್ಯಾನ್ ನೆವರ್ ಫರ್ಗೆಟ್ ದೆಮ್. ದ ಓನ್ಲಿ ಥಿಂಗ್ ಯು ಕ್ಯಾನ್ ಡೂ ಇಸ್ ಆಕ್ಸೆಪ್ಟ್ ರಿಯಾಲಿಟಿ. ಅಂದ್ರೆ ಓಕೆ, ಇವ್ರು ಇದನ್ನ ಮಾಡಿದ್ರು, ಹಿಂಗಾಯ್ತು, ಇದು ನನ್ನ ರಿಯಾಲಿಟಿ, ಇನ್ನು ಮುಂದೆ ಅವ್ರ ನನ್ನ ಲೈಫಲ್ಲಿ ಇರಲ್ಲ. ಸೊ ಅದು ಇನಿಷಿಯಲಿ ನಮ್ಗೆ ಆ ಪೇನ್ ಕೊಡುತ್ತೆ, ಬಟ್ ಹೋಗ್ತಾ ಹೋಗ್ತಾ ಆ ಪೇನ್ ನಮಗೆ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಅಫೆಕ್ಟ್ ಮಾಡಿದಷ್ಟು ಅಫೆಕ್ಟ್ ಮಾಡಲ್ಲ. ಸೊ ವಿಲ್ ಸ್ಟಾರ್ಟ್ ಟು ಲಿವ್ ವಿತ್ ದಟ್ ಪೇನ್, ಆ ರಿಯಾಲಿಟಿನ ಆಕ್ಸೆಪ್ಟ್ ಮಾಡ್ಕೊಂಡು. ಸೊ ಅದನ್ನ ನಾವು ಮೂವ್ ಆನ್ ಅಂತ ಕರಿತೀವಿ. ಸೊ ಇವತ್ತೆಲ್ಲ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಮರ್ತ್ಬಿಟ್ಟು ಮುಂದೆ ಹೋಗೋದನ್ನ ಮೂವ್ ಆನ್ ಅಂತ ಅನ್ಕೊಂಡಿದ್ದಾರೆ. ನೀವು ನಿಜವಾಗ್ಲೂ ಒಬ್ರನ್ನ ಪ್ರೀತಿಸಿದ್ರೆ ಸಾಯೋವರೆಗೂ ಅವ್ರನ್ನ ನೀವು ಮರೆಯೋಕ್ಕೆ ಆಗಲ್ಲ. ಅಥವಾ ನೀವು ಅವ್ರನ್ನ ಮರ್ತಿದ್ದೀರಾ ಅಂದ್ರೆ ನೀವು ಅವ್ರನ್ನ ನಿಜವಾಗ್ಲೂ ಪ್ರೀತಿಸೇ ಇಲ್ಲ. ಸೊ ನೀವಿಲ್ಲಿ ಹೇಳಿದ್ದೀರಾ ಅವ್ರಿಗೆ ಮದುವೆ ಆಗಿ ಡಿವೋರ್ಸ್ ಆಗೋಗಿದೆ, ಬಟ್ ನಿಮ್ಗೆ ಇನ್ನೂ ಮರೆಯಕ್ ಆಗ್ತಿಲ್ಲ ಅಂತ. ಸರ್, ನಿಮ್ ತಂದೆ ತಾಯಿ ನಿಮ್ಮನ್ನ ಒಂದು ಪರ್ಪಸ್ಗೆ ಅಂತ ಹುಟ್ಟಿಸಿರ್ತಾರೆ. ಏನೂ ಇಲ್ಲ ಅಂದ್ರು ನಿಮ್ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋದೇ ನಿಮ್ ಪರ್ಪಸ್ ಆಗಿರುತ್ತೆ. ನಿಮ್ಗೆ ದಯವಿಟ್ಟು ಒಳ್ಳೆ ಫ್ರೆಂಡ್ಸ್ ಇದೆ, ಒಳ್ಳೆ ಫ್ರೆಂಡ್ಸ್ ಜೊತೆ ಆಚೆ ಹೋಗಿ ಟ್ರಾವೆಲ್ ಮಾಡಿ. ನಿಮ್ಗೆ ಆ ಊರಲ್ಲಿ ಒಂದೇ ಕಡೆ ಬೇಜಾರಾಗುತ್ತೆ ಅಂದ್ರೆ ಬೇರೆ ಊರಿಗೆ ಹೋಗಿ ನಿಮ್ಗೆ ಖುಷಿ ಕೊಡುವಂತ ಚಿಕ್ಕ ಚಿಕ್ಕ ಹಾಬೀಸ್, ಹ್ಯಾಬಿಟ್ಸ್ ನ ಡೆವಲಪ್ ಮಾಡ್ಕೊಳ್ಳಿ. ನಿಮ್ಮ ಮೈಂಡ್ ಆದಷ್ಟು ಪಾಸಿಟಿವ್ ವಿಚಾರಗಳ ಕಡೆ ಗಮನ ಕೊಡಿ. ಸೊಸೈಟಿಗೆ ಏನಾದ್ರು ಕಾಂಟ್ರಿಬ್ಯೂಟ್ ಮಾಡಿ, ಒಳ್ಳೇದನ್ನ ಮಾಡ್ತಾ ಹೋಗಿ. ನಿಮಗೆ ಮರೆಯೋಕ್ಕಾಗಲ್ಲ ಬಿಕಾಸ್ ನೀವು ಅವ್ರನ್ನ ನಿಯತ್ತಾಗಿ ಪ್ರೀತಿಸಿದ್ದೀರಾ, ಬಟ್ ರಿಯಾಲಿಟಿನ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಇವತ್ತು ಅವ್ರು ನಿಮ್ಮವ್ರಲ್ಲ, ನಿಮ್ ಜೊತೆ ಇರಕ್ ಆಗಲ್ಲ. ಸೊ ಆ ರಿಯಾಲಿಟಿನ ಆಕ್ಸೆಪ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗಿ. ಒಳ್ಳೇದಾಗ್ಲಿ. ನೀವು ಯಾರು ಗೊತ್ತಿಲ್ಲ, ಸಾಧ್ಯ ಆದ್ರೆ ಪ್ಲೀಸ್ ನನ್ನ ಇಮೇಲ್ ಐಡಿಗೆ ನೀವು ನಂಬರ್ನ ಮೇಲ್ ಮಾಡಿ. ಐ ವಿಲ್ ಟಾಕ್ ಟು ಯು ಪರ್ಸನಲಿ. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ನಿಮಗೆ 3 times ಬಿಗ್ ಬಾಸ್ ಆಫರ್ ಬಂದಿತ್ತು, ಬಟ್ ಹೋಗಿಲ್ಲ ಅಂತ ಹೇಳಿದ್ರಿ. ಯಾಕೆ ಹೋಗಿಲ್ಲ? ನಿಮ್ಮನ್ನ ಬಿಗ್ ಬಾಸ್ ಅಲ್ಲಿ ನೋಡ್ಬೇಕು ಅಂತ ನಮ್ಗೆ ಇಷ್ಟ. ನೆಕ್ಸ್ಟ್ ಟೈಮ್ ಆಫರ್ ಬಂದ್ರೆ ಪ್ಲೀಸ್ ಹೋಗಿ. ಸೊ ನನಗೆ ಕನ್ನಡದಲ್ಲಿ 3 ಸಲ ಬಿಗ್ ಬಾಸ್ ಅವಕಾಶ ಬಂದಿತ್ತು. ತೆಲುಗುನಲ್ಲಿ ಕೂಡ ಒಂದ್ಸಲ ಅವಕಾಶ ಬಂದಿತ್ತು ರೀಸೆಂಟ್ಲಿ. ಬಟ್ ನಾನು ಅಷ್ಟು ಸಲ ಬಿಗ್ ಬಾಸ್ ಬೇಡ ಅಂತ ನಿರ್ಧರಿಸಿದ್ದು. ಅಫ್ಕೋರ್ಸ್ ಬಿಗ್ ಬಾಸ್ ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್. ಅದೊಂಥರ ವೆರಿ ಪ್ರೆಸ್ಟೀಜಿಯಸ್, ವೆರಿ ಹ್ಯೂಜ್ ಪ್ಲಾಟ್ಫಾರ್ಮ್ ಫಾರ್ ಎನಿಬಡಿ. ಬಟ್ ನಾನು ಅಲ್ಲಿಗೆ ಹೋಗೋದು ಬೇಡ ಅಂತ ನಿರ್ಧರಿಸಿರೋದು ಏನಕ್ಕೆ ಅಂದ್ರೆ ನಾನು ಸ್ವಲ್ಪ ಹೋಮ್ ಸಿಕ್. ನನಗೆ ಎಲ್ಲೇ ಹೋದ್ರು, ಇನ್ಫ್ಯಾಕ್ಟ್ ಇವಾಗ ಬೆಂಗಳೂರಲ್ಲೇ ನಾನು ಶೂಟಿಂಗ್ ಮಾಡ್ತಿದ್ರು ನಂಗೆ ಪ್ಯಾಕಪ್ ಆದ ತಕ್ಷಣ ಎಷ್ಟು ಬೇಗ ನಾನು ಮನೆಗೆ ಹೋಗ್ತೀನೋ ಅಂತ ಅನ್ಸುತ್ತೆ. ನನಗೆ ಪ್ರತಿದಿನ ನನ್ನ ಮನೆಯವ್ರ ಮುಖ ನೋಡ್ಬೇಕು, ನಮ್ಮ ಅಮ್ಮನ ಮುಖ ನೋಡ್ಬೇಕು, ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮ ಅಣ್ಣನ ಮಕ್ಕಳು, ನಮ್ಮ ಅಕ್ಕ, ನಮ್ಮ ಅಕ್ಕನ ಮಕ್ಕಳು, ಅವರೆಲ್ಲರನ್ನೂ ನೋಡ್ಬೇಕು. ನನಗೆ ನನ್ನ ರೂಮಲ್ಲೇ ಮಲ್ಕೊಂಡ್ರೆ ನಂಗೆ ಒಂಥರ ನೆಮ್ಮದಿ. ಯಾವುದೇ 5 star ಹೋಟ್ಲಲ್ಲೂ ನಾನು ಅಕಾಮಿಡೇಷನ್ ಇದ್ರು ನನಗೆ ನನ್ನ ರೂಮಲ್ಲಿ ಮಲ್ಕೊಂಡಾಗ್ಲೇ ನಂಗೆ ಒಂಥರ ನೆಮ್ಮದಿ ಸಿಗುತ್ತೆ. ಅದು ನಾನು ಚಿಕ್ಕ ವಯಸ್ಸಿಂದನೂ ಹಾಗೆ. ಒಂದು 3 hours ಆಚೆ ಆಟಾಡೋಕೆ ಹೋದ್ರೆ 1.5 hour ಆಡ್ಬಿಟ್ಟು 1.5 hour ವಾಪಸ್ ಮನೆಗೆ ಬಂದು ನಮ್ಮ ಅಮ್ಮನ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದೆ. ನನಗೊಂಥರ ಐ ಆಮ್ ವೆರಿ ಕನೆಕ್ಟೆಡ್ ಟು ಮೈ ಫ್ಯಾಮಿಲಿ. ಸೊ ನನಗೆ ನನ್ನ ಸ್ಪೇಸು, ನನ್ನ ಜನ, ಅವ್ರ ಜೊತೆ ಇದ್ದಷ್ಟು ನಾನು ನಾರ್ಮಲ್ ಆಗಿರ್ತೀನಿ. ಅವ್ರ ಜೊತೆ ಇಲ್ಲ ಅಂದ್ರೆ ಐ ಬಿಕಮ್ ವೆರಿ ಲೋ. ಒಂಥರ ಈ ಕುಕೂನ್ ಒಳಗಡೆ ಹೋಗ್ಬಿಟ್ಟು ಐ ಬಿಕಮ್ ವೆರಿ ಸೈಲೆಂಟ್. ನಾನು 2022-23 ಅಲ್ಲಿ ಹೈದರಾಬಾದ್ ತುಂಬಾ ಫ್ರೀಕ್ವೆಂಟ್ ಆಗಿ ಟ್ರಾವೆಲ್ ಮಾಡ್ತಿದ್ದೆ, ಒಂದು ತೆಲುಗು ಪ್ರಾಜೆಕ್ಟ್ ಮಾಡ್ತಾ ಇದ್ದೆ ಅಂತ. ಸೊ ರಫ್ಲಿ ಒಂದು 8 months ವರ್ಕ್ ಮಾಡಿದ್ದು. 8 months ಅಲ್ಲಿ ಎವ್ರಿ 15 days, ತಿಂಗಳಲ್ಲಿ 15 ದಿನ ಹೈದರಾಬಾದ್ ಅಲ್ಲಿ ಇರ್ತಿದ್ದೆ. ಅಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಪ್ಯಾಕಪ್ ಆಗಿ ಮನೆಗೆ ಬಂದು ರೂಮಲ್ಲಿ ಇದ್ದಾಗ ಮನೆಯವ್ರ ಜೊತೆ ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ರು ಐ ಯೂಸ್ ಟು ಮಿಸ್. 2 ದಿನಕ್ಕೆ ನಂಗೆ ವಾಪಸ್ ಮನೆಗೆ ಹೋಗ್ಬೇಕು ಅಂತ ಅನ್ಸೋದು. ಸೊ ಇಮ್ಯಾಜಿನ್, ನಾನು ಒಂದಷ್ಟು ದಿನಗಳು ಬಿಗ್ ಬಾಸ್ ಮನೆಯಲ್ಲಿ ಫೋನ್ ಇಲ್ಲ, ಮಾತಾಡಕ್ಕಾಗಲ್ಲ ಯಾರ ಜೊತೆನೂ. ಅಂದ್ರೆ ನನಗೆ ನನ್ನ ಫಂಕ್ಷನೇ ಮಾಡೋಕ್ಕಾಗಲ್ಲ. ಐ ಜಸ್ಟ್ ಬಿಕಮ್ ಸೈಲೆಂಟ್ ಅಲ್ಲಿ ಹೋಗ್ಬಿಟ್ಟು. ಸೊ ಐ ಡೋಂಟ್ ಥಿಂಕ್ ದಟ್ ಐಮ್ ಅ ರೈಟ್ ಫಿಟ್ ಫಾರ್ ದಟ್ ಶೋ. ಹಂಗಾಗಿ ನಾನು ಹೋಗಿಲ್ಲ, ಬಿಕಾಸ್ ದಿಸ್ ಇಸ್ ಮೈ ಪ್ರಾಬ್ಲಮ್. ನಾನು ವೆರಿ ರೀಸೆಂಟ್ಲಿ, ಈಗ ಒಂದು 5 years ಇಂದ ನಾನು ಒಬ್ಬನೇ ನನ್ನ ರೂಮಲ್ಲಿ ಸಿಂಗಲ್ ಆಗಿ ಮಲ್ಕೊಂತ ಇರೋದು. ಅಲ್ಲಿವರೆಗೂ ನಾನು ನಮ್ಮ ಅಮ್ಮನ ಪಕ್ಕನೇ ಮಲ್ಕೊಂತಾ ಇದ್ದೆ. ನಮ್ಮ ಅಮ್ಮನ ಪಕ್ಕ ಮಲ್ಕೊಂಡು ಒಂದು ಕಾಲ್ ನಮ್ಮ ಅಮ್ಮ ಮೇಲೆ ಹಾಕೊಂಡೇ ಮಲ್ಕೋಬೇಕು. ಅದು ಆ ಕನೆಕ್ಷನ್ ಇರ್ಬೇಕು ನನಗೆ, ನಮ್ಮ ಅಮ್ಮ ಪಕ್ಕದಲ್ಲಿದ್ದಾರೆ ಅನ್ನೋದು. ಸೊ ಐ ಆಮ್ ವೆರಿ ಅಟ್ಯಾಚ್ಡ್, ಆ ಥರ ಹೋಮ್ ಸಿಕ್ ನಾನು. ಸ್ಕೂಲಲ್ಲೆಲ್ಲ ಇದ್ದಾಗ ನಮ್ಮಮ್ಮ ಏನಾದ್ರು ಊರಿಗೆ ಹೋದ್ರೆ ಜ್ವರ ಬಂದ್ಬಿಡೋದು ನನಗೆ, ನಮ್ಮಮ್ಮ ಮನೇಲಿಲ್ಲ ಅಂದ್ರೆ. ಸೊ ಈಗಲೂ ನಾನು ಮನೆಗೆ ಬಂದ ತಕ್ಷಣ ಫಸ್ಟ್ ಹುಡ್ಕದೆ ನಮ್ಮಮ್ಮ, ಮಮ್ಮಿ 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 ಅಂತ. ನಮ್ಮ ಅಮ್ಮಂಗೆ ಸಿಟ್ಟು ಬಂದ್ಬಿಡುತ್ತೆ, ಎಷ್ಟೆಲ್ಲ ಮಮ್ಮಿ ಮಮ್ಮಿ ಮುಂದೆ ಕಿರ್ಚ್ತೀಯ ಅಂತ. ಸೊ ನಂಗೆ ನಮ್ಮ ಅಮ್ಮನ ಮುಖ ನೋಡ್ಬಿಡ್ಬೇಕು, ನಮ್ಮ ಮನೆ ಊಟ ಮಾಡಬೇಕು, ತಂಗ್ಳನ್ನಾದ್ರೂ ಪರವಾಗಿಲ್ಲ ನಮ್ಮ ಮನೆದೇ ತಿನ್ಬೇಕು, ನನ್ನ ರೂಮಲ್ಲೇ ಮಲ್ಬೇಕು. ಸೊ ಹಂಗಾಗಿ ಬಿಗ್ ಬಾಸ್ ಆಫರ್ಗೆ ನಾನು ಇಲ್ಲ ಸರ್ ಬೇಡ ಅಂತ ಹೇಳಿದ್ದು ಅಷ್ಟೇ. ಸೊ ಹಾಗಾಗಿ ನಾನು ಹೋಗಿಲ್ಲ. ನೋಡೋಣ ಮುಂದೆ ಏನಾದ್ರು ಬದಲಾವಣೆಗಳಾದ್ರೆ ನೋಡೋಣ. ಬಟ್ ಸದ್ಯಕ್ಕೆ ನಾನು ಹೋಗಲ್ಲ ಅಂತ ಹೇಳೋದಕ್ಕೆ ಈ ಕಾರಣಗಳು. ಅಂಡ್ ನೆಕ್ಸ್ಟ್ ಕ್ವೆಶ್ಚನ್. Hello, I am also an architect. I used to watch your serial. Also have seen a few episodes of Quarterly Kitchen. But what caught my attention was your podcasts. The way you gave full green flag vibes. Oh.
ಸ್ಪೆಷಲಿ ನೀವು ಮಾತಾಡುವಾಗ ನಿಮ್ಮ ಇಂಪರ್ಫೆಕ್ಷನ್ಸ್ ಅಂಡ್ ಮಿಸ್ಟೇಕ್ಸ್ ನ ಕೂಡ ಓನ್ ಮಾಡ್ತಿದ್ರಿ. ಸೊ ಫುಲ್ ಕನ್ಫ್ಯೂಷನ್ ಆಗಿತ್ತು, ಇಷ್ಟು ಒಳ್ಳೆ ಹುಡುಗ ಈ ಕಾಲದಲ್ಲೂ ಇದನ್ನ ಅಥವಾ ಸುಮ್ಮನೆ ಕ್ಯಾಮ್ರಾ ಮುಂದೆ ಫೇಕ್ ಮಾಡ್ತಿದ್ದಾನ ಅಂತ. ಒನ್ ಆಫ್ ಯೋರ್ ಆರ್ಕಿಟೆಕ್ಚರ್ ಕ್ಲಾಸ್ಮೇಟ್ ಹ್ಯಾಪನ್ಸ್ ಟು ಬಿ ಮೈ ಕಲೀಗ್. ಓಕೆ, ಸೊ ಅವ್ರ ಹತ್ರ ನಿಮ್ ಬಗ್ಗೆ ಕೇಳಿದೆ. ಕಾಲೇಜ್ ಟೈಮಿಂದನೂ ಅವನಾಯ್ತು, ಅವ್ನ ಫ್ರೆಂಡ್ಸ್ ಆಯ್ತು, ಅವ್ನ ಕೆಲಸ ಆಯ್ತು ಅಂತ ಇದ್ದ. ಯಾವತ್ತೂ ಹುಡುಗಿರ್ ಹಿಂದೆ ಹೋಗೋದು, ಫ್ಲರ್ಟ್ ಮಾಡೋದು ಮಾಡಿಲ್ಲ ಕಾಲೇಜಲ್ಲಿ. ಆಲ್ಸೋ ನೀವು ಡಿಸೈನ್ ಅಲ್ಲಿ ಟಾಪರ್ ಅಂತೆ, ಲಾಸ್ಟ್ ಬೆಂಚ್ ಅಲ್ಲಿ ಕೂತ್ರು, ತುಂಬಾ ತರಲೆ ಮಾಡಿದ್ರು, ಒಳ್ಳೆ ಮಾರ್ಕ್ಸ್ ತಗೋತಿದ್ರಂತೆ. ಶಿ ಸ್ಪೋಕ್ ಓನ್ಲಿ ಗುಡ್ ಥಿಂಗ್ಸ್ ಅಬೌಟ್ ಯು. ಸೊ ಯು ರಿಯಲಿ ಆರ್ ಅ ಗುಡ್ ಗೈ. ಐ ಆಮ್ ಹ್ಯಾಪಿ ಟು ನೋ ದಟ್. ಬಟ್ ಮೈ ಕ್ವೆಶ್ಚನ್ ಇಸ್, ಕ್ವಾಡ್ ಲೈಕ್ ಕಿಚನ್ ಅಲ್ಲಿ ನಿಮ್ದು ಸೋನಿ ಸ್ಟೋರಿ ವಾಸ್ ಕ್ಯೂಟ್. ಯು ಬೋತ್ ಲುಕ್ ಸೋ ಗುಡ್ ಟುಗೆದರ್. ಐ ಸಾ ಪೋಸ್ಟ್ ವೇರ್ ಯು ಗೇವ್ ಹರ್ ಯುವರ್ ಲೆದರ್ ಬ್ರೇಸ್ಲೆಟ್ ಆಫ್ಟರ್ ದ ಫಿನಾಲೆ. ಸೊ ಏನಾದ್ರು ರಿಯಲ್ ಲೈಫ್ ಅಲ್ಲಿ ನಡೀತಿದ್ಯಾ ನಿಮ್ಮ ಮಧ್ಯ? ಆರ್ ಯು ಗೈ ಸ್ಟಿಲ್ ಇನ್ ಟಚ್? ಅಯ್ಯೋ, ನಿಮ್ಮ ಪಕ್ಕ ಪ್ರೂವ್ ಮಾಡ್ಬಿಟ್ರಿ ನೀವು ಆರ್ಕಿಟೆಕ್ಟ್ ಅಂತ. ನನ್ನ ಸೋನಿ ಬಗ್ಗೆ ಕೇಳೋದಕ್ಕೆ ನನ್ನ ಪಾಸ್ಟು, ಹಿಸ್ಟ್ರಿ, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಎಲ್ಲ ಹೇಳ್ಬಿಟ್ಟು ನೀವು ಸೋನಿ ಟಚ್ ಅಲ್ಲಿ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ. ವಾವ್, ಪಕ್ಕ ಆರ್ಕಿಟೆಕ್ಟ್. ಯಾಕಂದ್ರೆ ನಮ್ಮ ಆರ್ಕಿಟೆಕ್ಚರ್ ಕೋರ್ಸ್ ಅಲ್ಲಿ ನಮಗೆ ಡಿಸೈನ್ ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ. ಅದರಲ್ಲಿ ನಮಗೆ ಪ್ರತಿ ಸೆಮಿಸ್ಟರ್ ಒಂದೊಂದು ಇದಿರುತ್ತೆ, ಏನೋ ಒಂದು ಡಿಸೈನ್ ಪ್ರಾಜೆಕ್ಟ್ ಇರುತ್ತೆ. ಸೊ ವಿ ಹ್ಯಾವ್ ಟು ಡಿಸೈನ್. ಹಾಕದ್ ಅದೇ 4 ಗೋಡೆ, 2 ಕಿಟಕಿ, 1 ಬಾಗ್ಲು. ಬಟ್ ಬಿಲ್ಡಪ್ ಕೊಡೋದು ಮಾತ್ರ, ಸರ್ ನನ್ ನೇಚರ್ ಇಂದ ಇನ್ಸ್ಪೈರ್ ಆದೆ, ಬಟರ್ಫ್ಲೈ ಇದು ವಿಂಗ್ಸ್ ಇಂದ ಇನ್ಸ್ಪೈರ್ ಆದೆ, ಅದು ಇದು ಅಂತ ಇಲ್ದಿರೋ ಕತೆ ಎಲ್ಲ ಹೊಡೆದ್ಬಿಟ್ಟು ಕೊನೆಯಲ್ಲಿ ದಿಸ್ ಇಸ್ ಮೈ ಪಾರ್ಕಿಂಗ್, ದಿಸ್ ಇಸ್ ಮೈ ಅಡ್ಮಿನ್ ಬ್ಲಾಕ್, ದಿಸ್ ಇಸ್ ಆಡಿಟೋರಿಯಂ, ದಿಸ್ ಇಸ್ ಆಂಫಿ ಥಿಯೇಟರ್. ಇಷ್ಟೇ ಹೇಳೋದು. ಬಟ್ ಕೊಡೋದು ಮಾತ್ರ ಬಿಲ್ಡಪ್. ಏನೋ ಅಲ್ಲಿ ಇಲ್ಲಿ ಇನ್ಸ್ಪೈರ್ ಆಗ್ಬಿಟ್ಟೆ ಅಂತ. ಇವ್ರು ಅದೇ ತರ ಕ್ವಾಟ್ಲೆ ಕಿಚನ್ ನಿಂದ, ಸೀರಿಯಲ್ ಇಂದ, ಪಾಡ್ಕಾಸ್ಟ್ ಹೋಗಿ, ನನ್ ಕ್ಲಾಸ್ಮೇಟ್ ಹೋಗಿ, ನನ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಹಿಸ್ಟ್ರಿ ಹೇಳಿ, ನನ್ ಕ್ವಶನ್ ಬಂದು ನೀವು ಸೋನಿಕ್ ಟಚ್ ಅಲ್ಲಿ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ಸೊ ಫಸ್ಟ್ಲಿ ನನ್ನ ಕ್ಲಾಸ್ಮೇಟ್ ಯಾರು ನಿಮ್ ಕಲೀಗ್ ಆಗಿದ್ದಾರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಬಗ್ಗೆ ಒಳ್ಳೇದು ಹೇಳಿರೋದಕ್ಕೆ. ಅಂಡ್ ಕಮಿಂಗ್ ಬ್ಯಾಕ್ ಟು ಯುವರ್ ಕ್ವೆಶ್ಚನ್, ನಾನು ಲೆದರ್ ಬ್ರೇಸ್ಲೆಟ್ ಅವ್ರಿಗೆ ಫಿನಾಲೆ ಆದ್ಮೇಲೆ, ನಿಮ್ಮ ಸೋನಿ ಮಧ್ಯ ರಿಯಲ್ ಲೈಫಲ್ಲಿ ಏನಾದ್ರು ನಡೀತಿದ್ಯಾ? ನಿಮ್ಮ ಸೋನಿ ಮಧ್ಯ ರಿಯಲ್ ಲೈಫಲ್ಲಿ ಏನಾದ್ರು ನಡೀತಿದ್ಯಾ? ತುಂಬಾ ನಡೀತಿದೆ. ಅವಳ ಲೈಫಲ್ಲಿ ಒಂದಷ್ಟು ನಡೀತಿದೆ, ನನ್ನ ಲೈಫಲ್ಲಿ ಒಂದಷ್ಟು ನಡೀತಿದೆ. ಅವಳು ಸಿನಿಮಾಸ್ ಮಾಡ್ತೀವಿ, ನಾನು ಸಿನಿಮಾಸ್ ಮಾಡ್ತಿದ್ದೀನಿ. ಶಿ ಈಸ್ ಆಲ್ಸೋ ಬಿಸಿ, ಐ ಆಮ್ ಆಲ್ಸೋ ಬಿಸಿ. ಅಂಡ್ ಆರ್ ಯು ಗೈಸ್ ಸ್ಟಿಲ್ ಇನ್ ಟಚ್? ಎಸ್, ವಿ ಆರ್ ಸ್ಟಿಲ್ ಇನ್ ಟಚ್. ಅವಾಗ 2-3 ಮಂತ್ಸ್ಗೆ ಒಂದ್ಸಲ ಇನ್ಸ್ಟಾಗ್ರಾಮ್ ಅಲ್ಲಿ ವಿ ಟೆಕ್ಸ್ಟ್. ಗುಡ್ ಟರ್ಮ್ಸ್ ಅಲ್ಲಿ ಇದೀವಿ. ಅಂಡ್ ತುಂಬಾ ಜನ ಕೇಳ್ತಿರ್ತಾರೆ, ಇವತ್ತಿಗೂ ಐ ಕೀಪ್ ಗೆಟಿಂಗ್ ಮೆಸೇಜಸ್ ಸೋನಿ ಬಗ್ಗೆ. ಬಟ್ ಸೋನಿ ನಿಮ್ದು ಏನು ರಿಯಲ್ ಲೈಫ್ ಅಲ್ಲಿ ನಡೀತಿದ್ಯಾ? ಏನೂ ಇಲ್ಲ. ವಿ ಸ್ಟಿಲ್ ವೆರಿ ಗುಡ್ ಫ್ರೆಂಡ್ಸ್. ಅಂಡ್ ನಾವು ಆ ಶೋ ಸ್ಟಾರ್ಟಿಂಗ್ ಅಲ್ಲೇ ಮಾತಾಡ್ಕೊಂಡಿದ್ವಿ ದಟ್ ಕಂಟೆಂಟ್ ಮಾಡೋಣ, ಹೆಲ್ದಿ ವೇನಲ್ಲಿ ಮಾಡೋಣ ಅಂತ ಅಷ್ಟೇ. ಅಂಡ್ ಇಟ್ ವಾಸ್ ಓನ್ಲಿ ಲಿಮಿಟೆಡ್ ಟು ಕ್ವಾಟ್ಲೆ ಕಿಚನ್ ಅಷ್ಟೇ. ಆನೆಸ್ಟ್ಲಿ ಹೇಳ್ಬೇಕಂದ್ರೆ ನನ್ನ ಸೋನಿ ಹತ್ರ ಇವತ್ತಿಗೂ ನಮ್ಮಿಬ್ರದ್ದು ವಾಟ್ಸ್ಆಪ್ ನಂಬರ್ಸ್ ಕೂಡ ಇಲ್ಲ. ಜಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಅಷ್ಟೇ ನಾವು ಟಚ್ ಅಲ್ಲಿ ಇರೋದು. ವೆರಿ ಪ್ರೊಫೆಷನಲ್, ವೆರಿ ಹೆಲ್ದಿ ರಿಲೇಶನ್ಶಿಪ್ ನಂದು, ಒಳ್ಳೆದು ಫ್ರೆಂಡ್ಶಿಪ್. ಸೊ ಯಾ, ಶಿ ಇಸ್ ಡೂಯಿಂಗ್ ಗುಡ್. ರೀಸೆಂಟ್ಲಿ ಕ್ಲೋಸೆಟ್ ರಶ್ ಅಂತ ಎಲ್ಲ ಸ್ಟಾರ್ಟ್ ಮಾಡಿದಾಳೆ. ಸೊ ಒಳ್ಳೇದಾಗ್ಲಿ. ವೆರಿ ವೆರಿ ಅಂಬಿಷಿಯಸ್ ಗರ್ಲ್, ತುಂಬಾ ಒಳ್ಳೇದಾಗ್ಬೇಕು ಅವಳಿಗೆ. ಬಟ್ ಥ್ಯಾಂಕ್ಸ್ ಫಾರ್ ಅಪ್ರಿಷಿಯೇಟಿಂಗ್ ಅವಳ ಕಂಟೆಂಟ್. ಅಂಡ್ ಐಮ್ ಗ್ಲಾಡ್ ಅದು ನಿಮ್ಗೆ ಇಷ್ಟ ಆಗಿದೆ ಅಂತ. ಅಂಡ್ ನನ್ನ ಕ್ಲಾಸ್ಮೇಟಿಗೆ ಥ್ಯಾಂಕ್ಸ್ ಹೇಳಿ. ನೀವು ಇಷ್ಟುದೆಲ್ಲ ಕುಯ್ದುಬಿಟ್ಟು, ಯಪ್ಪ ದೇವ್ರೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಬಂದು, ಎನಿ ಅಪ್ಡೇಟ್ಸ್ ಆನ್ ಯುವರ್ ಅದರ್ ಪ್ರಾಜೆಕ್ಟ್ಸ್ ಅಪಾರ್ಟ್ ಫ್ರಮ್ ಬಿಂಗೋ? ಯಾ, ಸೊ ಬಿಂಗೋ ಇನ್ನೇನು ವೆರಿ ಸೂನ್ ರಿಲೀಸ್ ಆಗ್ತಿದೆ. ಅದ್ರ ಬಗ್ಗೆ ಅಪ್ಡೇಟ್ಸ್ ಕೂಡ ನಾವು, ಅಫಿಷಿಯಲ್ ಅಪ್ಡೇಟ್ಸ್ ಕೂಡ ನಾವು ಇನ್ನೇನು ರಿಲೀಸ್ ಮಾಡ್ತಾ ಹೋಗ್ತೀವಿ. ಸೊ ಈ ವರ್ಷ ಒಂದು ಪಕ್ಕ ಬಿಂಗೋ ರಿಲೀಸ್ ಮಾಡ್ತಿದ್ದೀವಿ. ಅದು ಬಿಟ್ಟು ಇನ್ನೊಂದು ಸಿನಿಮಾ, ಅದು ಕೂಡ ಈ ವರ್ಷ ರಿಲೀಸ್ ಆಗ್ತದೆ. ಇಟ್ಸ್ ಇನ್ ಫೈನಲ್ ಸ್ಟೇಜಸ್. ಅದ್ರ ಬಗ್ಗೆ ನಾವು ಎಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಶೇರ್ ಮಾಡ್ಕೊಂಡಿರಲಿಲ್ಲ. ವರ್ಕ್ ಮಾಡ್ಬೇಕಾದ್ರೂ ಜಾಸ್ತಿ ಶೇರ್ ಮಾಡ್ಕೊಂಡಿರಲಿಲ್ಲ. ಬಟ್ ರೀಸೆಂಟ್ಲಿ ನಾನು ಅದ್ರದ್ದು ಕಂಪ್ಲೀಟ್ ಪ್ರಾಡಕ್ಟ್ ನೋಡಿದ್ಮೇಲೆ ಒಂದು ಸ್ಟೋರಿ ಬರೆದು ಹಾಕಿದ್ದೆ ಆ ಪ್ರಾಜೆಕ್ಟ್ ಬಗ್ಗೆ, ನನಗಿರೋ ಖುಷಿ ಬಗ್ಗೆ. ಸೊ ಆ ಪ್ರಾಜೆಕ್ಟ್ ಇನ್ನೇನು ಅದು ಕೂಡ ಈ ವರ್ಷ ರಿಲೀಸ್ ಆಗುತ್ತೆ. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ 2 ರಿಲೀಸಸ್, ಬಿಂಗೋ ಮತ್ತೆ ಆ ಸಿನಿಮಾ. ಆ ಟೀಮ್ ಅವ್ರ ಅಫಿಷಿಯಲ್ ಅಪ್ಡೇಟ್ಸ್ ಕೊಟ್ಟಾಗ ನಾನು ಅದ್ರ ಹೆಸರುಗಳನ್ನ ರಿವೀಲ್ ಮಾಡ್ತಾ ಹೋಗ್ತೀನಿ. ಅದು ಬಿಟ್ಟು ಕಟ್ಟಾರ ಸಿನಿಮಾ ಕರೆಂಟ್ಲಿ ಲಾಸ್ಟ್ 2 days ಶೂಟಿಂಗ್ ಪೆಂಡಿಂಗ್ ಇದೆ. ಅದ್ ಬಿಟ್ಟು ಇನ್ನೊಂದು ಸಿನಿಮಾ ಸೈನ್ ಹಾಕಿದ್ದೀನಿ, ಅದ್ರ ಬಗ್ಗೆನೂ ಕೂಡ ಆದಷ್ಟು ಬೇಗ ಅಪ್ಡೇಟ್ಸ್ ಬರುತ್ತೆ. ಸೊ ಯಾ, ಇಷ್ಟು ನನ್ನ ಬಿಂಗೋ ಬಿಟ್ಟು ಅಪ್ಡೇಟ್ಸ್. ಅಂಡ್ ನೆಕ್ಸ್ಟ್ ಕ್ವೆಶ್ಚನ್ ಬಂದು, ಹಲೋ, ಹೌಸ್ ಜಟಾಯು ಸಾ ಅ ಸ್ಟೋರಿ ವೇರ್ ಯು ಸೆಡ್ ಯು ಹ್ಯಾವಂಟ್ ಅಲೌಡ್ ಎನಿ ಗರ್ಲ್ ಟು ಸಿಟ್ ಆನ್ ಯುವರ್ ಬೈಕ್ ಟಿಲ್ ಡೇಟ್ ಅದರ್ ದೆನ್ ದ ವುಮೆನ್ ಫ್ರಮ್ ಯುವರ್ ಫ್ಯಾಮಿಲಿ, ವೈ ಇಸ್ ದಟ್? ಅಂದ್ರೆ ಓಕೆ, ಇವ್ರು ಕೇಳ್ತಾ ಇದಾರೆ, ಜಟಾಯು ಅನ್ನೋದು ನನ್ನ ಬೈಕ್ ಹೆಸರು. ಸೊ ನಾನೊಂದು ಸ್ಟೋರಿ ಹಾಕಿದ್ದೆ ದಟ್ ನನ್ನ ಮನೆ, ನಮ್ಮ ಅಮ್ಮ, ಚಿಕ್ಕಮ್ಮ, ಅಕ್ಕ ತಂಗಿರನ್ನ ಬಿಟ್ಟು ಬೇರೆ ಹುಡುಗಿನ ಯಾರನ್ನೂ ಕೂರಿಸಿಲ್ಲ ಬೈಕ್ ಮೇಲೆ ಅಂತ. ಸೊ ಯಾಕೆ ಅಂತ ಕೇಳ್ತಾ ಇದಾರೆ. ಯಾಕೆ ಅಂದ್ರೆ ಐ ಆಮ್ ವೆರಿ ಪೊಸೆಸಿವ್ ಆಫ್ ಸರ್ಟನ್ ಥಿಂಗ್ಸ್. ಅಂದ್ರೆ ಈಗ ನನ್ನ ಕಾರ್ ಬಗ್ಗೆ ನಂಗೆ ಅಷ್ಟು ಈ ಒಲವಿಲ್ಲ. ನನ್ನ ಕಾರಲ್ಲಿ
ಕಾರ್ ಇಸ್ ಮೆಂಟ್ ಫಾರ್ ಟ್ರಾನ್ಸ್ಪೋರ್ಟಿಂಗ್, ಏನೋ ಮಾಸ್ ಟ್ರಾನ್ಸ್ಪೋರ್ಟ್, ಒಂದಷ್ಟು ಜನನ ಒಟ್ಟಿಗೆ ಕರ್ಕೊಂಡು ಹೋಗೋದಕ್ಕೆ. ಸೊ ಕಾರ್ ಬಗ್ಗೆ ಎಲ್ಲ ನಂಗೆ ಅಷ್ಟು ಸೆಂಟಿಮೆಂಟ್ ಇಲ್ಲ, ಬಟ್ ಬೈಕಲ್ಲಿ ನಂಗೆ ತುಂಬಾ ಆ ಸೆಂಟಿಮೆಂಟ್ ಇದೆ, ಎಸ್ಪೆಷಲಿ ನನ್ನ ಈ ಜಟಾಯು ಬೈಕ್ ಮೇಲೆ. ಯಾಕಂದ್ರೆ ಅದು ನನ್ನ ಡ್ರೀಮ್ ಬೈಕ್ ಆಗಿತ್ತು ಚಿಕ್ಕ ವಯಸ್ಸಿಂದ. ರಾಯಲ್ ಎನ್ಫೀಲ್ಡ್ ಥಂಡರ್ ಬರ್ಡ್ ತಗೋಬೇಕನ್ನೋ ನನ್ನೊಂದು ಡ್ರೀಮ್ ಇತ್ತು. ಸೊ ಆ ಬೈಕ್ ತಗೊಂಡ ಮೇಲೆ ಅದು ಒಂದು ಗೊತ್ತಿಲ್ಲಂಗೆ ಒಂದು ಬಾಂಡ್ ಬಿಲ್ಡ್ ಆಗ್ಬಿಟ್ಟಿದೆ ನಂಗೆ ಆ ಬೈಕ್ ಮೇಲೆ. ಅಂದ್ರೆ ತುಂಬಾ ಪೊಸೆಸಿವ್. ಆ ಬೈಕ್ ಮೇಲೆ ಕೂತ್ಕೊಳ್ಳೋರು ನನಗೆ ಇಷ್ಟ ಆಗೋರು ಅಷ್ಟೇ ಕೂತ್ಕೊಬೇಕು ಅಂತ. ಸೊ ಇವತ್ತಿನವರೆಗೂ ನನ್ನ ಬೈಕ್ ಮೇಲೆ ನಮ್ಮಮ್ಮ, ಚಿಕ್ಕಮ್ಮ, ಅತ್ತಿಗೆ, ಅಕ್ಕ, ಕಸಿನ್, ಅಕ್ಕ ತಂಗಿರು, ಸೊ ಬೇಸಿಕ್ಲಿ ನಮ್ಮ ಮನೆ ಹೆಣ್ಮಕ್ಳನ್ನ ಬಿಟ್ರೆ ನನ್ನ ಮನೆಯೊಳಗೆ ಕೂತ್ಕೋಬೇಕು, ಅಂದ್ರೆ ನನ್ನ ಹೆಂಡತಿನೇ ಕೂತ್ಕೋಬೇಕು ಅಂತ ಇವತ್ತಿಗೂ ನಾನು ಯಾರನ್ನೂ ಕೂರಿಸ್ಕೊಂಡಿಲ್ಲ. ನನ್ನ ಫ್ರೆಂಡ್ಸ್ನಾಗ್ಲಿ ಬೇರೆ ಫ್ರೆಂಡ್ ಸರ್ಕಲ್ ಇರೋ ಹುಡುಗಿರು ಯಾರನ್ನೂ ಕೂರಿಸ್ಕೊಂಡಿಲ್ಲ ನಾನು. ಬಿಕಾಸ್ ಅದೊಂಥರ ಸೆಂಟಿಮೆಂಟ್. ಅಂಡ್ ಬಿಕಾಸ್ ಬೈಕ್ ಅಲ್ವಾ, ಹತ್ರ ಕೂತ್ಕೊಂಡಿರ್ತೀವಿ, ಅಷ್ಟು ಕ್ಲೋಸ್ ಆಗಿ ನಾನು ಬೇರೆ ಯಾರನ್ನೂ ನನ್ನ ಬೈಕ್ ಮೇಲೆ ನಾನು ಕೂರಿಸ್ಕೊಳ್ಳೋಕೆ ಇಷ್ಟ ಇಲ್ಲ. ಐ ಆಮ್ ವೆರಿ ಪೊಸೆಸಿವ್ ಆ ವಿಚಾರವಾಗಿ. ಸೊ ಐ ಆಮ್ ಸ್ಟಿಲ್ ವೇಟಿಂಗ್ ಫಾರ್ ದಟ್ ಒನ್ ಗರ್ಲ್, ಅವಳು ಯಾರೋ ಗೊತ್ತಿಲ್ಲ ಮಹಾತಾಯಿ ಆ ಬೈಕ್ ಮೇಲೆ ಬಂದು ಕೂತ್ಕೊಳ್ಳೋಳು. ಸೊ ಐ ಹ್ಯಾವ್ ಒನ್ ಹೆಲ್ಮೆಟ್ ಆಲ್ಸೋ ಅವಳಿಗೆ ಅಂತ ಪರ್ಚೇಸ್ ಮಾಡಿ ಇಟ್ಕೊಂಡು. ನನ್ನ ಬೈಕ್ ಬಂದು ರೆಡ್ ಅಂಡ್ ಬ್ಲ್ಯಾಕ್, ಸೊ ಐ ಹ್ಯಾವ್ ಅ ಬ್ಲ್ಯಾಕ್ ಹೆಲ್ಮೆಟ್. ಸೊ ನಾನು ಹಿಂದೆ ಕೂತ್ಕೋರಿಗೆ ರೆಡ್ ಹೆಲ್ಮೆಟ್ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಎಲ್ಲ ಹುಡುಗರು ಅವ್ರ ಮದುವೆಗೆ ಹುಡುಗಿಗೆ ರೆಡ್ ರೋಸ್ ಕೊಟ್ಟು ಪ್ರಪೋಸ್ ಮಾಡಿದ್ರೆ, ನಾನು ರೆಡ್ ಹೆಲ್ಮೆಟ್ ಕೊಟ್ಟು ಪ್ರಪೋಸ್ ಮಾಡ್ತೀನಿ ಅನ್ಸುತ್ತೆ. ಸೊ ಯು ಆರ್ ಅಫಿಷಿಯಲಿ ಸೆಲೆಕ್ಟೆಡ್ ಟು ಸಿಟ್ ಆನ್ ಮೈ ಬೈಕ್ ಫಾರ್ ಎವರ್ ಅಂತ. ಸೊ ಯಾ, ನೋಡೋಣ ಆ ಹೆಲ್ಮೆಟ್ ಯಾರ ಹಣೆ ಬರದಲ್ಲಿದೆ ಅಥವಾ ಯಾರ ತಲೆ ಮೇಲೆ ಕೂತ್ಕೊಳ್ಳುತ್ತೆ ಗೊತ್ತಿಲ್ಲ. ಸೊ ಯಾ, ಈ ಕಾರಣಗಳಿಗೆನೆ ನಾನು ಯಾರನ್ನು ಕೂರಿಸ್ಕೊಂಡಿಲ್ಲ. ಅಗೇನ್ ಇದು ನಮ್ಮ ಅಪ್ಪನಿಂದ ಕಲ್ತಿರೋದು. ನಮ್ಮ ತಂದೆ ಹತ್ರ ಹಳೆ ಸ್ಕೂಟರ್ ಇತ್ತು, ಸ್ಪ್ಲಿಟ್ ಸೀಟು. ಸೊ ಅವರು ಕೂಡ ಯಾರಿಗಾದ್ರು ಫ್ರೆಂಡ್ಸ್ ಕೊಡ್ಬೇಕಾದ್ರೆ ಹಿಂದ್ಗಡೆ ಸೀಟ್ ಬಿಚ್ಬಿಟ್ಟು ಕೊಡೋರಂತೆ. ಬಿಕಾಸ್ ಅವ್ರು ಬೇರೆ ಯಾವ್ದು ಹೆಣ್ಮಕ್ಳನ್ನ ಬೈಕ್ ಮೇಲೆ ಆ ಸ್ಕೂಟರ್ ಮೇಲೆ ಕೂರಿಸ್ಕೊಂಡು ಹೋಗ್ಬಾರ್ದು, ನಮ್ಮ ಅಮ್ಮ ಮಾತ್ರ ಕೂತ್ಕೊಬೇಕಂತ. ಸೊ ಅಗೇನ್ ಇದೆಲ್ಲ ನಮ್ಮ ಅಪ್ಪನಿಂದ ಕಲ್ತಿರೋದು. ನೆಕ್ಸ್ಟ್ ಕ್ವೆಶ್ಚನ್, ಆಕ್ಟರ್, ರೈಟರ್, ಪ್ರೊಡ್ಯೂಸರ್, ವೆನ್ ಆರ್ ವಿ ಸೀಯಿಂಗ್ ಆರ್ ಕೆ ಚಂದನ್ ಆಸ್ ಎ ಡೈರೆಕ್ಟರ್? ವಿ ಹ್ಯಾವ್ ಪ್ಲಾನ್ಸ್ ಆಫ್ ಡೈರೆಕ್ಟಿಂಗ್. ಅಫ್ಕೋರ್ಸ್ ನಾನು ಇಂಡಸ್ಟ್ರಿಗೆ ಬಂದಿದ್ದು ಮುಖ್ಯ ಕಾರಣ, ಸಿನಿಮಾ ಇಂಡಸ್ಟ್ರಿಗೆ ಟ್ರಾನ್ಸಿಷನ್ ಮಾಡ್ಕೊಂಡಿದ್ದ ಮೇನ್ ಕಾರಣನೇ ನಾನು ಡೈರೆಕ್ಟರ್ ಆಗ್ಬೇಕಂತ. ಆಕ್ಟಿಂಗ್ ಗಿಂತ ಹೆಚ್ಚಾಗಿ ರೈಟಿಂಗ್ ಅಂಡ್ ಡಿರೆಕ್ಷನ್ ತುಂಬಾ ಖುಷಿ ಕೊಡುತ್ತೆ. ಬಟ್ ಅದಕ್ಕೆ ಒಂದು ಒಳ್ಳೆ ಸ್ಟೇಜ್ ಸೆಟ್ ಆಗ್ಬೇಕು, ಒಂದಷ್ಟು ಜನಕ್ಕೆ ನಾನು ಯಾರು ಅಂತ ಪರಿಚಯ ಮಾಡ್ಕೋಬೇಕು. ಸೊ ಹಾಗಾಗಿ ಇವಾಗ ಒಂದಷ್ಟು ನಟನಾಗಿ ನಮ್ಮ ಪ್ರೊಡಕ್ಷನ್ ಅಲ್ಲಾಗ್ಲಿ ಅಥವಾ ಬೇರೆ ಸಿನಿಮಾಗಳನ್ನಾಗ್ಲಿ ಮಾಡ್ತಿರೋದು ಆ ಕಾರಣಕ್ಕೇನೆ. ನಟನಾಗಿ ನಾನು ಫಸ್ಟ್ ಜನಕ್ಕೆ ಪರಿಚಯ ಆಗಬೇಕು, ಒಂದಷ್ಟು ಜನಕ್ಕೆ ಇಷ್ಟ ಆಗಬೇಕು, ಆಮೇಲೆ ನನ್ನ ಕಥೆಗಳನ್ನ ನನ್ನ ರೀತಿಯಲ್ಲಿ, ನನ್ನ ವಿಷನ್ನಲ್ಲಿ ಡೈರೆಕ್ಟ್ ಮಾಡಿ ತೋರಿಸ್ಬೇಕಂತ. ಸೊ ಆಗತ್ತೆ, ಇದು ಕೂಡ ಆದಷ್ಟು ಬೇಗ ಆಗತ್ತೆ. ವಿಲ್ ಸಿ ಮಿ ಆಸ್ ಎ ಡೈರೆಕ್ಟರ್ ಆಲ್ಸೋ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರಲೇಬೇಕು. ಸೊ ಪ್ಲೀಸ್ ಬಿಂಗೋ ನೋಡಿ ಸಪೋರ್ಟ್ ಮಾಡಿ. ಈ ಸಪೋರ್ಟ್ ಹಾಗೆ ಮಲ್ಟಿಪ್ಲೈ ಆಗಿ ಎಲ್ಲ ಸಿನಿಮಾಗಳಲ್ಲೂ, ಸೊ ದಟ್ ಐ ಕ್ಯಾನ್ ಬಿಕಮ್ ಅ ಡೈರೆಕ್ಟರ್ ಬೇಗ. ಅಂಡ್ ದಿಸ್ ಇಸ್ ದ ಲಾಸ್ಟ್ ಕ್ವೆಶ್ಚನ್. ನಾನು ಬೇಗ ಬೇಗ ಆನ್ಸರ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಬಿಕಾಸ್ ಐ ಡೋಂಟ್ ವಾಂಟ್ ಟು ಕೀಪ್ ದಿಸ್ ವಿಡಿಯೋ ವೆರಿ ಲಾಂಗ್. ಸೊ ಲಾಸ್ಟ್ ಕ್ವೆಶ್ಚನ್ ಬಂದು, ಗೋಯಿಂಗ್ ಬ್ಯಾಕ್ ಟು ಅವರ್ ಪಾರ್ಟ್ನರ್ಸ್, ಒಳ್ಳೇದಾ ಕೆಟ್ಟದ್ದಾ, ಹೋಗ್ಬೇಕಾ ಹೋಗ್ಬಾರ್ದಾ? ವಾಟ್ಸ್ ಯೋರ್ ಒಪಿನಿಯನ್ ಆನ್ ದಿಸ್? ನನ್ನ ಲವ್ ಗುರು ಮಾಡ್ಕೊಂಡ್ ಬಿಟ್ಟಿದ್ದೀರಾ ಒಂಥರ, ಎಲ್ಲ ಬರೀ ರಿಲೇಶನ್ಶಿಪ್ ಬಗ್ಗೆನೇ ಕೇಳ್ತೀರಾ. ಸೊ ಗೋಯಿಂಗ್ ಬ್ಯಾಕ್ ಟು ಅವರ್ ಪಾರ್ಟ್ನರ್ಸ್, ಒಳ್ಳೇದಾ ಕೆಟ್ಟದ್ದಾ, ಹೋಗ್ಬೇಕಾ ಹೋಗ್ಬಾರ್ದಾ? ಇದು ಎರಡ್ ತರ ಆನ್ಸರ್ ಮಾಡ್ತೀನಿ. ಯಾವಾಗ ಹೋಗ್ಬೇಕು, ಯಾವಾಗ ಹೋಗ್ಬಾರ್ದು ಅಂತ ಹೇಳ್ತೀನಿ. ಸೊ ನೀವು ನಿಮ್ಮ ಪಾರ್ಟ್ನರು ದೂರ ಆಗೋದಕ್ಕೆ ನೀವಿಬ್ರೇ ಕಾರಣ ಆಗಿದ್ರೆ, ಅಂದ್ರೆ ನಿಮ್ಮ ಮಧ್ಯೆ ಇರುವ ಡಿಫ್ರೆನ್ಸಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಶನ್, ಈ ಕಾರಣಗಳಿಂದ ನೀವು ಸಪರೇಟ್ ಆಗಿದ್ರೆ ವಾಪಸ್ ಹೋಗಿ. ಬಿಕಾಸ್ ಕರೆಕ್ಟಾಗಿ ಕೂತು ಮಾತಾಡಿದ್ರೆ ಎರಡು ದೇಶದ ಮಧ್ಯೆ ನಡೀತಿರೋ ಯುದ್ಧನೇ ನಿಲ್ಲಿಸ್ಬೋದು. ಅಂಥದ್ರಲ್ಲಿ ಇಬ್ಬರು ವ್ಯಕ್ತಿಗಳ ನಡುವೆ ನಡೀತಿರೋ ಅಥವಾ ಆಗಿರೋ ಮನಸ್ತಾಪನ ಸರಿ ಮಾಡ್ಕೊಳಕ್ಕಾಗಲ್ವಾ? ಆಗತ್ತೆ. ಇವನ್ ಅದು ನಿಮ್ಮ ಫ್ಯಾಮಿಲಿಗಳು ಇನ್ವಾಲ್ವ್ ಆಗಿ, ಫ್ರೆಂಡ್ಸ್ಗಳು ಇನ್ವಾಲ್ವ್ ಆಗಿ ತುಂಬಾ ಕೆಟ್ಟ ರೀತಿನಲ್ಲಿ ಸಪರೇಟ್ ಆಗಿದ್ರು ಪರವಾಗಿಲ್ಲ. ಅದು ನಿಮ್ಮಿಬ್ಬರು ರೀಸನ್ಸ್ಗೆ ನೀವು ಸಪರೇಟ್ ಆಗಿದ್ರೆ, ಐ ವುಡ್ ಸ್ಟಿಲ್ ಸೇ ಗೋ ಬ್ಯಾಕ್ ಟು ಯುವರ್ ಪಾರ್ಟ್ನರ್, ಸಿಟ್, ಟಾಕ್ ಟು ದೆಮ್, ವರ್ಕ್ ಇಟ್ ಔಟ್. ಯಾಕಂದ್ರೆ ನಾನೊಂದು ಎಕ್ಸಾಂಪಲ್ ಕೂಡ ಕೊಟ್ಟು ಹೇಳ್ತೀನಿ. ನನ್ನ ಆರ್ಕಿಟೆಕ್ಚರ್ ಡೇಸ್ ಅಲ್ಲಿ ನನ್ನ ಫ್ರೆಂಡ್ ಒಬ್ಳಿದ್ಲು, ಅಸೈನ್ಮೆಂಟ್ ಬರೀತಾ ಕೂತಿದ್ವಿ, ಮಾತಾಡ್ತಾ ಯಾಸ್ಟ್ ಮತ್ತೆ ನಿನ್ ಬಾಯ್ ಫ್ರೆಂಡ್ ಹೇಗಿದ್ದಾನೆ, ಏನ್ ಮಾಡ್ತಿದ್ದಾನೆ ಇವಾಗ ಅಂತ. ಶಿ ಸೆಡ್, ಇಲ್ಲ ನಾವಿಬ್ರು ಮಾತಾಡ್ತಿಲ್ಲ, ಬ್ರೇಕಪ್ ಆಗಿದೆ ಅಂತ. ಏನಾಯ್ತು, ಯಾಕೆ ಅಂತ ಕೇಳಿದೆ. ಶಿ ಸೆಡ್, ಇಲ್ಲ ಏನು ಮೇಜರ್ ಇಲ್ಲ, ಈ ತರ ನಾನೇನೋ ಹೇಳ್ತೀನಿ, ಅವ್ನ ಬೇರೆ ತರ ಅರ್ಥ ಮಾಡ್ಕೋತಾನೆ, ಅವ್ನು ಹೇಳೋದು ನನ್ಗೆ ಬೇರೆ ತರ ಅರ್ಥ ಆಗ್ತದೆ, ಈಗೋ ಕ್ಲಾಶಸ್, ಡಿಫ್ರೆನ್ಸಸ್, ಈ ತರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಮಿಸ್ಕಮ್ಯುನಿಕೇಶನ್ ಬಗ್ಗೆ ಹೇಳಿದ್ಲು. ಬಟ್ ಅದಾದ್ಮೇಲೆ ಅವಳು ಇನ್ನೊಂದು ಮಾತು ಹೇಳಿದ್ಲು, ಬಟ್ ಅದಾದ್ಮೇಲೆ ನನ್ಗೆ ಯಾವತ್ತೂ ಇನ್ನೊಬ್ಬರನ್ನ ಡೇಟ್ ಮಾಡ್ಬೇಕು ಅಂತ ಅನ್ಸಿಲ್ಲ, ಐ ಸ್ಟಿಲ್ ಮಿಸ್ ಹಿಮ್, ಐ ಸ್ಟಿಲ್ ಲವ್ ಹಿಮ್ ಅಂತ. ಐ ಸೆಡ್, ಮೆಸೇಜ್ ಮಾಡು, ಮೀಟ್ ಮಾಡು ಅಂತ. ಅವಳು, ಅಲ್ಲ ನಾನೇ ಮಾಡ್ಲಾ? ಇಲ್ಲ ಮಾಡು. ಅಂಡ್ ಅಗೇನ್ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ರೀಸೆಂಟ್ಲಿ ಯಾರೋ ಒಬ್ರು ಫ್ರೆಂಡ್ ಹೇಳಿದ್ರು ಯಾವ್ದೋ ಬಿಸ್ನೆಸ್ ಮೀಟಿಂಗ್ ಅಲ್ಲಿ, ಹುಡುಗಿ, ಶಿ ಸೆಡ್ ಅವ್ರ ಫ್ರೆಂಡ್ಸ್ ಅವ್ರು ಹೇಳ್ಕೊಡ್ತಾರಂತೆ ದಟ್ ನಿನ್ಗೆ ಯಾರಾದೊಬ್ಬ ಹುಡುಗ ಇಷ್ಟ ಆದ್ರೆ ನೀನ್ ಅಪ್ರೋಚ್ ಮಾಡ್ಬೇಡ,
ಯಾವತ್ತೂ ಒಂದು ರಿಲೇಶನ್ಶಿಪ್ ಅಲ್ಲಿ ಹುಡುಗಾನೇ ಫಸ್ಟ್ ಅಪ್ರೋಚ್ ಮಾಡಬೇಕು, ಹುಡುಗಾನೇ ಎಫರ್ಟ್ ಹಾಕಬೇಕು, ಹುಡುಗಿರ್ ಹೋಗ್ಬಾರ್ದು, ಹುಡುಗಿ ಯಾವಾಗ್ಲೂ ಒಂಥರ ರಿಸರ್ವ್ಡ್ ಆಗಿರ್ಬೇಕು, ಎಲ್ಲ ಹುಡುಗಾನೇ ಮಾಡಬೇಕು ಅಂತೆಲ್ಲ. ಸೊ ಈ ತರ ಫ್ರೆಂಡ್ಸ್ ನಿಮ್ಗಿದ್ರೆ ದಯವಿಟ್ಟು ಅವ್ರ ಮಾತು ಕೇಳ್ಬಿಡಿ. ಇಫ್ ಯು ರಿಯಲಿ ಲೈಕ್ ಸಮ್ಮನ್ ಅಂಡ್ ಇಫ್ ಯು ಫೀಲ್ ಲೈಕ್ ಯು ವಾಂಟ್ ಟು ಪುಟ್ ಎಫರ್ಟ್ಸ್, ಹಾಕಿ. ನಿಮ್ ಗಟ್ ಫೀಲಿಂಗ್ಗೆ ನಿಮ್ಗೆ ಆ ವ್ಯಕ್ತಿ ಮೇಲೆ ಎಫರ್ಟ್ ಹಾಕಬಾರ್ದು ಅಂತ ಹೇಳ್ತಿದ್ರೆ ಮಾಡಬೇಡಿ. ಬಟ್ ನಿಮಗೆ ಅನ್ನಿಸ್ತಿದೆ, ಬಟ್ ನಿಮ್ ಫ್ಯಾಮಿಲಿ ಅವ್ರು ಯಾರು ಹೇಳಿದ್ರು, ಫ್ರೆಂಡ್ಸ್ ಯಾರು ಹೇಳಿದ್ರು ಅಂತ, ಡೋಂಟ್ ಸ್ಟಾಪ್ ಯುವರ್ ಸೆಲ್ಫ್, ಬಿಕಾಸ್ ಡೋಂಟ್ ಲೂಸ್ ಪೀಪಲ್ ಯು ಲವ್ ಇನ್ ಯೋರ್ ಲೈಫ್ ಅಷ್ಟೇ. ನಿಮ್ಮ ಲೈಫಲ್ಲಿ ಇಷ್ಟಪಡೋರ್ನ, ಪ್ರೀತಿಸೋರ್ನ ಕಳ್ಕೊಂಬೇಡಿ, ಎಫರ್ಟ್ ಹಾಕಿ. ಸೊ ಈ ಹುಡುಗಿಗೆ ನಾನು ಅದನ್ನೇ ಹೇಳಿದೆ, ಮೆಸೇಜ್ ಮಾಡು ಅಂತ. ಸೊ ಇವಳು ಮೆಸೇಜ್ ಮಾಡಿದ್ಲು, ಆ ಹುಡುಗನ ಇಮಿಡಿಯೇಟ್ ಆಗಿ ರಿಪ್ಲೈ ಮಾಡ್ದ. ಅವತ್ತಿನ ಸಂಜೆನೆ ಇವರಿಬ್ರು ಹೋಗಿ ಮೀಟ್ ಮಾಡಿದ್ರು, ಕೂತ್ಕೊಂಡು ಮಾತಾಡಿದ್ರು. ಅವ್ರಿಗೆ ಏನೇನು ಪ್ರಾಬ್ಲಮ್ಸ್ ಇದೆ ಕೂತ್ಕೊಂಡು ಮಾತಾಡಿದ್ರು. ಒಂದ್ 2-3 ಮೀಟಿಂಗ್ ಆಯ್ತು, ಅದು ಒಂದೇ ಮೀಟಿಂಗ್ ಅಲ್ಲಿ ಸರಿ ಹೋಗಿಲ್ಲ. ಕೂತ್ ಮಾತಾಡಿ ಎಲ್ಲದನ್ನು, ಇವಳ ಕಡೆಯಿಂದ ಏನ್ ಪ್ರಾಬ್ಲಮ್ಸ್ ಇದೆ, ಅವನ ಕಡೆಯಿಂದ ಏನ್ ಪ್ರಾಬ್ಲಮ್ಸ್ ಇದೆ, ಎಲ್ಲದನ್ನು ಸರಿ ಮಾಡ್ಕೊಂಡು ದೇ ಸ್ಟಾರ್ಟೆಡ್ ದ ರಿಲೇಶನ್ಶಿಪ್ ಅಗೇನ್, ಅಂಡ್ ಟುಡೇ ದೇ ಆರ್ ಮ್ಯಾರಿಡ್, ದೇ ಹ್ಯಾವ್ ಅ ಕಿಡ್ ಅಂಡ್ ದೇ ವೆರಿ ಹ್ಯಾಪಿ ಟುಗೆದರ್. ಸೊ ಇಫ್ ಯು ರಿಯಲಿ ಲೈಕ್ ಸಮ್ಮನ್ ಅಂಡ್ ನಿಮ್ಮಿಬ್ಬರ ಪರ್ಸನಲ್ ರೀಸನ್ಸ್ಗೆ, ಸ್ವಂತ ರೀಸನ್ಸ್ಗೆ ನೀವು ದೂರ ಹೋಗಿದ್ರೆ, ಅಂಡ್ ಇಫ್ ಯು ಸ್ಟಿಲ್ ಲೈಕ್ ದಟ್ ಪರ್ಸನ್, ಇಫ್ ಯು ಸ್ಟಿಲ್ ಥಿಂಕ್ ಆ ವ್ಯಕ್ತಿಗೆ ನೀವು ಹೇಳೋ ವಿಚಾರ ಅರ್ಥ ಮಾಡ್ಕೊಳ್ಳೋ ಅಷ್ಟು ಮೆಚುರಿಟಿ ಇದೆ, ಅಂಡ್ ಅಲ್ಲಿ ಏನೋ ಬದಲಾವಣೆ ಆದ್ರೆ ನೀವಿಬ್ರು ಮತ್ತೆ ಚೆನ್ನಾಗಿರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಅಂದ್ರೆ ಹೋಗಿ ಸರಿ ಮಾಡ್ಕೊಳ್ಳಿ. ಆಫ್ ಲೇಟ್ ನಾನು ತುಂಬಾ ಆ ತರ ಇನ್ಸಿಡೆಂಟ್ಸ್ ನೋಡ್ತಾ ಇದ್ದೀನಿ. ಡಿವೋರ್ಸ್ ಆಗಿರೋರು ಮತ್ತೆ ಒಂದಾಗಿರೋದು, ಬ್ರೇಕಪ್ ಆಗಿರೋರು ಮತ್ತೆ ಒಂದಾಗಿರೋದು. ಅಂಡ್ ಐ ಆಲ್ವೇಸ್ ಫೀಲ್ ಹ್ಯಾಪಿ ಟು ಸಿ ಪೀಪಲ್ ಸ್ಟೇಯಿಂಗ್ ಟುಗೆದರ್ ಅಂಡ್ ಗೆಟಿಂಗ್ ಬ್ಯಾಕ್ ಟುಗೆದರ್, ಬಿಕಾಸ್ ನಾನು ಆ ತರ ವ್ಯಕ್ತಿ. ನಾನು ಯೂಶಲಿ ಎಲ್ರಿಗೂ ಅದನ್ನ ಅಡ್ವೈಸ್ ಮಾಡ್ತೀನಿ, ಬ್ರೇಕಪ್ ಮಾಡ್ಕೋಬೇಡಿ, ಡಿವೋರ್ಸ್ ಮಾಡ್ಕೊಂಬೇಡಿ ಅಂತ. ಆದಷ್ಟು ಒಂದು ಮಾಡೋಕೆ ಟ್ರೈ ಮಾಡ್ತೀನಿ. ಅಂಡ್ ಐ ಆಮ್ ದಟ್ ಕೈಂಡ್ ಆಫ್ ಅ ಪರ್ಸನ್. ನಾನು ಯಾವ ತರ ಅಂದ್ರೆ, 1,00,000,000,000 ಸಲ ಬೇಕಾದ್ರೆ ಒಂದೇ ವ್ಯಕ್ತಿ ಜೊತೆ ಸರಿ ಮಾಡ್ಕೊಂಡು ಇರೋದಕ್ಕೆ ಇಷ್ಟಪಡ್ತೀನಿ ಹೊರತು, ಇದೇನೋ ಸರಿ ಹೋಗ್ತಿಲ್ಲ ಅಂದ್ಬಿಟ್ಟು ಇನ್ನೊಂದು ಆಪ್ಷನ್ ನೋಡೋಣ ಅಂತ ಹೋಗುವಂತ ವ್ಯಕ್ತಿ ಅಲ್ಲ. ಐ ವಿಲ್ ಟ್ರೈ ಅಂಡ್ ಫಿಕ್ಸ್ ಮೈ ಪ್ರಾಬ್ಲಮ್ಸ್ ಅಂಡ್ ಮಿಸ್ಟೇಕ್ಸ್ ವಿತ್ ಒನ್ ಪರ್ಸನ್ a billion times rather than ಗೋಯಿಂಗ್ ಇನ್ ಸರ್ಚ್ ಆಫ್ ಆಪ್ಷನ್ಸ್. ಅವ್ರು ಸಿಗ್ತಾರೆ, ಇವ್ರು ಸಿಗ್ತಾರೆ ಅಂತ. ಬಿಕಾಸ್ ಬೆಟರ್ ಅನ್ನೋದು ಅದೊಂದು ಇಲ್ಯೂಷನ್, ಅದೊಂದು ಮಿತ್, ಅದೇನು ಅಲ್ಲ. ಇಟ್ಸ್ ಲೈಕ್ ಸ್ಟುಪಿಡ್. ಅದು ಯಾರು ಯಾರಿಗಿಂತ ಬೆಟರ್ ಅಲ್ಲ. ನಮ್ಗೆ ನಾವು ಸಮಾಧಾನ ಮಾಡ್ಕೊಂಡು ಹೇಳ್ಕೊಂಡು ಹೋಗ್ಬೇಕಷ್ಟೇ, ಇವ್ರಿಗಿಂತ ಬೆಟರ್ ಇದಾರೆ, ಅವ್ರಿಗಿಂತ ಬೆಟರ್ ಇದಾರೆ ಅಂತ ಅಷ್ಟೇ. ಸೊ ಹಂಗಾಗಿ ಐ ವುಡ್ ಸೇ, ಇಫ್ ಇಟ್ಸ್ ಅ ಪ್ರಾಬ್ಲಮ್ ದಟ್ ಇಸ್ ಹ್ಯಾಪನ್ ಓನ್ಲಿ ಬಿಟ್ವೀನ್ ಯು ಟು, ಗೋ ಬ್ಯಾಕ್. ಅಥವಾ ಹೋಗಿ. ಯಾವಾಗ ಹೋಗಬಾರ್ದು ಅಂದ್ರೆ, ನಿಮ್ಮಿಬ್ರು ಮಧ್ಯೆ ಆಗಿರೋ ಪ್ರಾಬ್ಲಮ್ಸು ಮೂರನೇ ವ್ಯಕ್ತಿಯಿಂದ ಆಗಿದೆ ಅಂದ್ರೆ ನಿಮಗಿಂತ ಬೆಟರ್ ಇನ್ಯಾರೋ ಸಿಗ್ತಾರೆ ಅಂತ ಹೋಗಿದ್ರೆ, ಅಥವಾ ಇನ್ಯಾರೋ ಸಿಕ್ಕಿದ್ರು ಅಂತ ನಿಮ್ಮನ್ನ ಬಿಟ್ಟು ಮೋಸ ಮಾಡಿ ಹೋಗಿದ್ರೆ ಅಂತವ್ರ ಹತ್ರ ಹೋಗ್ಬೇಡಿ. ಬಿಕಾಸ್ ಅವ್ರು ಆಲ್ರೆಡಿ ಅವ್ರ ತಲೆನಲ್ಲಿ ಆ ಕಂಪ್ಯಾರಿಸನ್ ಮಾಡ್ಬಿಟ್ಟಿದ್ದಾರೆ. ಅವರ ನಿಮ್ಗಿಂತ ಅವ್ರು ಬೆಟರ್ ಅಂದ್ರೆ, ನಿಮ್ಮನ್ನ ಬಿಟ್ಟು ಹೋಗಿದ್ರೆ ಅಂದ್ರೆ ಆಲ್ರೆಡಿ ಅವ್ರ ತಲೆನಲ್ಲಿ ಅವ್ರು ಬೆಟರ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಹೋಗಿದ್ದಾರೆ. ಸೊ ಲೆಟ್ ದೆಮ್ ಗೋ. ಅವ್ರ ಡಿಸಿಷನ್ ಪ್ರಕಾರನೇ ಅವ್ರು ಬದುಕಲಿ, ಅವ್ರ ಇಷ್ಟದ ಪ್ರಕಾರ ಅವ್ರು ಬದುಕಲಿ. ಬಿಕಾಸ್ ನಿಮ್ಮಲ್ಲಿರುವ ನಿಯತ್ತು, ಕನ್ಸಿಸ್ಟೆನ್ಸಿ, ನೀವು ಹಾಕೋ ಎಫರ್ಟ್ಸು, ಎಮೋಷನಲ್ ಎಫರ್ಟು, ಎಮೋಷನಲ್ ಅವೈಲಬಿಲಿಟಿ, ನಿಮ್ಮಲ್ಲಿರೋ ಆ ಒಂದು ಟ್ರೂ ಲವ್, ಇದೆಲ್ಲ ನೋಡಿದ ಮೇಲೂ ಅವರು ಇನ್ನೊಬ್ಬ ವ್ಯಕ್ತಿನ ಚೂಸ್ ಮಾಡ್ಕೊಂಡು ಆ ಕಡೆ ಹೋಗ್ತಿದ್ದಾರೆ ಅಂದ್ರೆ ಲೆಟ್ ದೆಮ್ ಗೋ. ಅದು ಅವ್ರ ಲಾಸ್, ಅದು ನಿಮ್ ಲಾಸ್ ಅಲ್ಲ. ಸೊ ಇನ್ನೊಬ್ರ ಜೊತೆ ನೀವು ಕಂಪ್ಯಾರಿಸನ್ ಅಲ್ಲಿ ಇದ್ದೀರಾ ಅಂದ್ರೆ ಅಂತವ್ರ ಹತ್ರ ಹೋಗ್ಲೇಬೇಡಿ. ಬಿಕಾಸ್ ನೀವು ಹೋಗ್ಬಿಡಿ, ಅಥವಾ ಅವರೇ ವಾಪಸ್ ಬಂದ್ರು ಅವ್ರನ್ನ ಮತ್ತೆ ಆಕ್ಸೆಪ್ಟ್ ಮಾಡ್ಕೋಬೇಡಿ. ಬಿಕಾಸ್ ಅವರಲ್ಲಿಂದ ನಿಮ್ಮ ಹತ್ರ ವಾಪಸ್ ಬಂದಿದ್ದಾರೆ ಅಂದ್ರೆ ಅದು ಚೆನ್ನಾಗಿಲ್ಲ, ನೀವೇ ಬೆಟರ್ ಅನ್ಕೊಂಡು ಬಂದಿದ್ದಾರೆ. ಬಟ್ ಮತ್ತೆ ಇನ್ ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ ಅವ್ರ ತಲೆನಲ್ಲಿ ಇನ್ನೊಬ್ರ ಜೊತೆ ಕಂಪೇರ್ ಮಾಡ್ಕೊಂಡು ಆ ಕಡೆ ಹೋಗಲ್ಲ ಅನ್ನೋ ಗ್ಯಾರಂಟಿ ಇಲ್ಲ ಅಂತ ಏನಿರಲ್ಲ. ಅವ್ರು ಮತ್ತೆ ಆ ಕಡೆ ಇನ್ನೊಬ್ರ ಹತ್ರ ಓಡೋಗ್ಬಿಡ್ಬೋದು. ಸೊ ಡು ನಾಟ್ ಎವರ್ ಎಂಟರ್ಟೈನ್ ಪೀಪಲ್ ಹೂ ಲೆಫ್ಟ್ ಯು ಫಾರ್ ಸಂಬಡಿ ಎಲ್ಸ್. ಅಂದ್ರೆ ನಿಮ್ಮ ಬೆಲೆ ತಿಳ್ಕೊಳ್ಳೋದಕ್ಕೆ ನಿಮ್ಮನ್ನ ಅವ್ರು ಕಳ್ಕೋಬೇಕಾಗಿತ್ತು ಅಂದ್ರೆ ಅವ್ರಿಗೆ ನಿಮ್ ಬೆಲೆ ಯಾವತ್ತೂ ಅರ್ಥ ಆಗಲ್ಲ. ಸೊ ಡೋಂಟ್ ಎಂಟರ್ಟೈನ್ ಸಚ್ ಪೀಪಲ್ ಟು ಯುವರ್ ಲೈಫ್. ಸೊ ಮೂರನೇ ವ್ಯಕ್ತಿ ಕಾರಣಕ್ಕೆ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂದ್ರೆ ಲೆಟ್ ದೆಮ್ ಗೋ, ಬಿಟ್ಬಿಡಿ. ನೀವು ನಿಮ್ ಲೈಫ್ ಅಲ್ಲಿ ಮುಂದುವರಿರಿ, ಚೆನ್ನಾಗಿರಿ. ಬಟ್ ನಿಮ್ಮಿಬ್ರು ಮಧ್ಯೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಅಂದ್ರೆ ಪ್ಲೀಸ್ ಗೋ ಬ್ಯಾಕ್, ಸಿಟ್ ಅಂಡ್ ಟಾಕ್, ಸಾರ್ಟ್ ಇಟ್ ಔಟ್. ಬಿಕಾಸ್ ಕೂತು ಮಾತಾಡಿ, ಕಮ್ಯುನಿಕೇಟ್ ಮಾಡಿ, ಇರೋ ವಿಚಾರನೆಲ್ಲ ಹೇಳ್ಕೊಂಡು ನಿಮ್ ತಪ್ಪುಗಳನ್ನ ನೀವು ಅಕೌಂಟಬಿಲಿಟಿ ತಗೊಳ್ಳೋದ್ರಿಂದ ಏನೂ ಕಳ್ಕೊಳ್ಳಲ್ಲ, ನೀವು ಚಿಕ್ಕವರಾಗಲ್ಲ. ಬಿಕಾಸ್ ಅಟ್ ದ ಎಂಡ್ ಆಫ್ ದಿ ಡೇ ಯು ಡೂಯಿಂಗ್ ಇಟ್ ಫಾರ್ ಲವ್. ನೀವು ಪ್ರೀತಿಸೋರ್ಗೋಸ್ಕರ ತಾನೇ ಮಾಡ್ತಿದ್ದೀರಾ, ಪ್ರೀತಿ ಉಳಿಸ್ಕೊಳಕ್ ತಾನೇ ಮಾಡ್ತಿದ್ದೀರಾ. ಇಟ್ಸ್ ಓಕೆ. ಅಷ್ಟೇ. ನೀವು ಕೇಳಿದ್ದು ಹೋಗ್ಬೇಕಾ ಹೋಗ್ಬಾರ್ದಾಗ ಇದು ಆನ್ಸರು. ಅಂಡ್ ಐ ಥಿಂಕ್ ಐ ಆನ್ಸರ್ಡ್ ದ ಟಾಪ್ 15 ಕ್ವೆಶನ್ಸ್ ನಮ್ಮ ಟೀಮ್ ಅವ್ರು ಪಿಕ್ ಮಾಡಿದ್ದು ಎಲ್ಲದಕ್ಕೂ ನಾನು ಆನ್ಸರ್ ಮಾಡಿದ್ದೀನಿ. ಅಂಡ್ ನನ್ನ ಆನ್ಸರ್ಸ್ ನಿಮಗೆ ತಕ್ಕ ಮಟ್ಟಕ್ಕೆ ಕಟ್ಲಿ ಸಮಾಧಾನ ಕೊಟ್ಟಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಎಕ್ಸ್ಟ್ರೀಮ್ಲಿ ಸಾರಿ. ಅಂಡ್ ನಮ್ಮ ಬಿಂಗೋ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗ್ತಿದೆ. ಅಫಿಷಿಯಲ್ ಅಪ್ಡೇಟ್ಸ್ ಇನ್ನೇನು ಕಂಟಿನ್ಯೂಸ್ ಆಗಿ ನಾವು ಪೋಸ್ಟ್ ಮಾಡ್ತಾ ಹೋಗ್ತೀವಿ. ದಯವಿಟ್ಟು ನಿಮ್ಮ ಸಪೋರ್ಟ್ ನನ್ನ ಬಿಂಗೋ ಸಿನಿಮಾ ಆಗಿರಲಿ. ಅಂಡ್ ಒನ್ಸ್ ಅಗೇನ್ ಯಾವಾಗಲೂ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಸ್ಪ್ರೆಡ್ ಲವ್, ಸ್ಟೇ ಕೈಂಡ್, ಬಾಯ್.